ನನಗೆ ಕರೆಕ್ಟಾಗಿ ಮದ್ವೆ ಆಗಿ 10 ವರ್ಷ ಆಯ್ತು ಗುರುಗಳೇ. ಒಂದ್ಸತಿ ಯಾವ್ದೋ ಒಂದ್ ಮಂಡ್ಯ ಸೈಡು ರೋಡ್ ಸೈಡ್ ಅಲ್ಲಿ ಒಂದ್ ಮಗು ಬಿಸಾಕಿದ್ರು, ಅನಾಥ ಮಗುನ ಅಂತಂತ ನ್ಯೂಸ್ ಅಲ್ಲಿ ನೋಡಿದೆ ಗುರುಗಳೇ ನಾನು. ಅದೇನೋ ಗೊತ್ತಿಲ್ಲ ಗುರುಗಳೇ, ನನಗ ಹಂಗನ್ನಿಸ್ತು, ಯಾರೋ ನಮ್ಗೆ ಗೊತ್ತಿರೋರು ಯಾರು ಇದ್ರೆ ನಾನು ಎಲ್ಲಾರು ಹೋಗ್ಬಿಟ್ಟು ಒಂದ್ ಮಗು ತಗೊಂಡ್ಬರ್ಬೇಕು, ನನ್ನ ನೋವ್ನ ನನ್ ಮಗು ಹತ್ರ ಬೆಳೆಸ್ಕೊಬೇಕು, ಅದ್ರ ಹಂಚ್ಕೊಬೇಕು ಅಂತ ತುಂಬಾನೇ ಆಸೆ ಪಟ್ಟೆ ಗುರುಗಳೇ. ಹಿಂಗೆ ಯಾರನ್ನ ಕೇಳ್ದೆ, ಅವ್ರು ಇಲ್ಲಮ್ಮ ಹಂಗೆಲ್ಲ ಕೊಡಕ್ ಆಗಲ್ಲ, ಅವಕ್ಕೆಲ್ಲ ರೂಲ್ಸ್ ರೆಗ್ಯುಲೇಷನ್ ಇದೆ, ಗಂಡ ಹೆಂಡತಿ ಮಧ್ಯದಲ್ಲಿ ಮಕ್ಳಾಗಲ್ಲ ಅಂತ ಏನಾರ ಬರ್ಕೊಟ್ರೆ ಮಾತ್ರನೇ ಮಗು ಕೊಡಕ್ ಸಾಧ್ಯ, ಇಲ್ಲಾಂದ್ರೆ ಯಾವ ಮಗು ಕೊಡಕ್ಕೂ ಆಗಲ್ಲ ಅಂತ ಅಂದ್ರು. ಅಲ್ಲಿಗೆ ನಾನು ಹೌದಾ ಹಿಂಗಿದ್ಯಾ ಪ್ರೊಸೆಸಿಂಗ್ ಅಂತ ಸುಮ್ನಾದ್ವಿ ಗುರುಗಳೇ. ಆಮೇಲೆ ಅದೇನೋ ಗೊತ್ತಿಲ್ಲ ಗುರುಗಳೇ, ನನ್ ಕಣ್ಣೀರ್ ಇದೋ ಗೊತ್ತಿಲ್ಲ, ತುಂಬಾ ಅಂದ್ರೆ ತುಂಬಾನೇ ಹಾಸ್ಪಿಟ್ಲಿಗೆ ತೋರಿಸಿದ್ವಿ, ಇಂತ ದೇವ್ರ ಮಾಡ್ದೆ ನಂಗಿಲ್ಲ. ಆಮೇಲೆ ಅದೇನೇನೋ ದೋಷ ಐತೆ ಅಂತ ಅದೆಲ್ಲ ಏನೇನೋ ಸುಡ್ಸಿದ್ರು, ಮೂಢನಂಬಿಕೆಗಳನ್ನೆಲ್ಲ ಮಾಡ್ಸಿದ್ರು. ನಾನು ಇರ್ಲಿ ಎಲ್ಲ ಯಾರ್ಯಾರು ಏನೇನ್ ಹೇಳ್ತಾರೆ ಅದೆಲ್ಲಾನು ಮಾಡಿದ್ದೆ ಗುರುಗಳೇ. ಹಾಸ್ಪಿಟ್ಲಿಗೂ ತೋರ್ಸಿದ್ದೆ, ನಾನ್ ದುಡಿತಿದ್ದೆ ಅದಕ್ಕೋಸ್ಕರ. ಇವ್ರ ಸಾಲ ತೀರ್ಬೇಕು, ಅರ್ಧ ದುಡ್ಡಲ್ಲಿ ನಾನು ಹಾಸ್ಪಿಟ್ಲಿಗೆ ತೋರಿಸ್ಬೇಕು ನನ್ ಮಗು. ನಾನು ಹಾಸ್ಪಿಟ್ಲ್ ಹೋದ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ, ಅವರಲ್ಲೂ ಏನು ಇಲ್ಲ ಅಂತಾರೆ, ನಮ್ಮಲ್ಲೂ ಏನಿಲ್ಲ ಅಂತ. ಮತ್ತೆ ಮಕ್ಳು ಯಾಕಾಗ್ಲಿಲ್ಲ, ನನ್ನಲ್ಲಿ ಇದೊಂದು ಕಾಡ್ತಾ ಇತ್ತು, ಏನು ಈ ತರ ಆಯ್ತಲ್ಲ ಅಂತಂದೆ. ಆಮೇಲೆ ಯಾವಾಗ್ಲೂ ಒಂದ್ಸಲಿ ಯಾರೋ ಕಿವಿಗೆ ಹೇಳಿದ್ದು ನೆನಪಾಯ್ತು ಗುರುಗಳ, ಏನಂತ ಇವ್ರ ಮನೆಯಲ್ಲಿ ಇವ್ರ ತಾತ ಏನೋ ತೀರೋಗಿದ್ರಂತೆ ಮದ್ವೆಗಿಂತ ಮುಂಚೆ. ಏನೋ ಗೊತ್ತಿಲ್ಲ, ಮನೆ ಒಳಗೇನೋ ಜಗಳ ಮಾಡ್ಕೊಂಡೇನೋ ಅವ್ರೇನೋ ಹೋಗಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ರಂತೆ. ರಿಲೇಟಿವ್ನೇ, ಬಟ್ ನಮ್ಗೆ ಇವ್ ಜಗಳ ಆಡಿದ್ದು ಇವ್ರು ಸೂಸೈಡ್ ಮಾಡ್ಕೊಂಡಿದ್ದು ಅದೆಲ್ಲ ಗೊತ್ತಿಲ್ಲ ಗುರುಗಳೇ. ಸತ್ತೋಗಿದ್ರಂತೆ. ಅವ್ರ ದೋಷ ಏನೋ ಇವ್ರಿಗ್ ಬಂದೈತೆ, ಅವ್ರ ಏನ್ ಅನ್ಕೊಂಡ್ ಸತ್ತಿದ್ರು ಏನೋ ಗೊತ್ತಿಲ್ಲ. ನೀವು ಯಾರನ್ನಾರು ಅದು ವಯಸ್ಸಾದವ್ರನ್ನ ಮನೆ ಕರ್ಕೊಂಬಂದು ಅವ್ರಿಗೆ ಒಂದ್ಸತಿ ಚಪ್ಪಲಿ ಛತ್ರಿ ಬಟ್ಟೆ ಎಲ್ಲ ಕೊಟ್ಬಿಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಬೇಕು, ನೀವು ಒಳ್ಳೇದಾಗ್ಲಿ ಅಂತ ಯಾರೋ ಒಬ್ರು ಹೇಳಿದ್ರು ಗುರುಗಳೇ. ನಾನು ಅದನ್ನ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಪ್ರಯತ್ನ ಪಟ್ಟೆ. ಆಯ್ತು, ಎಲ್ಲಾ ದೇವ್ರಿಗೂ ಬೇಡ್ಕೊಂಡಿದ್ನಲ್ಲ ಗುರುಗಳೇ, ಅದನ್ನು ಮಾಡ್ದೆ ಗುರುಗಳೇ ಒಂದಿನ. ಆಮೇಲೆ ಒಂದಿನ ಪೂಜೆ ಮಾಡಿದೆ, ವರಮಹಾಲಕ್ಷ್ಮಿ ಅಂತ ಪೂಜೆ ಮಾಡಿದೆ ಗುರುಗಳೇ. ನಾನು 3 ವರ್ಷ ಮಾಡ್ತೀನಿ, ನನ್ ಕೈಲಿ ಎಷ್ಟಾಗತ್ತೋ ಅಷ್ಟು ಮಾಡ್ತೀನಿ ಅಂತ ವರಮಹಾಲಕ್ಷ್ಮಿ ಪೂಜೆ ಮಾಡಿದೆ. ಕೆಲ್ಸಕ್ಕೆ ಹೋಗ್ತಾನೆ ಇದ್ದೆ ನಾನು, ಕೆಲ್ಸ ಅಂತ ಯಾವ್ದೇ ಕಾರಣಕ್ಕೆ ಬಿಡ್ಲಿಲ್ಲ. ಅದ್ನಲ್ಲಿಗೆ ನನಗೆ 3 ತಿಂಗಳು ಆದ್ಮೇಲೆ ನನ್ಗೆ ಪ್ರೆಗ್ನೆನ್ಸಿ ನಿಂತಿದೆ ಅಂತ ಗೊತ್ತಾಯ್ತು ಗುರುಗಳೇ. ನಮಸ್ತೆ ಗುರುಗಳೇ. ನಮಸ್ತೆ ನವ್ವ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಗುರುಗಳೇ, ನೀವು? ಚೆನ್ನಾಗಿದ್ದೀನವ್ವ. ಎಲ್ಲಿಂದ ಫೋನ್ ಮಾಡ್ತಿರೋದು? ಗುರುಗಳೇ ಅದೆಲ್ಲ ಬೇಡ. ಆಯ್ತು, ತೊಂದರೆ ಇಲ್ಲ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತೀರಿ? ಒಂದು 3 months ಇಂದ ನೋಡ್ತೇನೆ ಗುರುಗಳೇ. ಏನ್ ಮಾಡ್ಕೊಂಡಿರೋದು ನೀವು? ಕೆಲಸ ಮಾಡ್ತಾ ಇದೀನಿ ಗುರುಗಳೇ. ಆಯ್ತವ, ಏನಾದ್ರೂ ಹಂಚಿಕೊಳ್ಳೋದಿದ್ಯಾ? ತುಂಬಾನೇ ಇದೆ ಗುರುಗಳೇ, ನಿಮ್ ಕಾಲಗೋಸ್ಕರ ನೀವು ಎಷ್ಟು ದಿನದಿಂದ ವೇಟ್ ಮಾಡ್ತಾ ಇದ್ದೆ. ಆಗ್ಲವ. ಊಟ ಮಾಡಿದ್ರಾ? ಇಲ್ಲ ಗುರುಗಳೇ, ಇವಾಗಿನ ಕೆಲ್ಸದಿಂದ ಬಂದು ನಿಮಗ್ ಅವಾಗಿಂದ ಕಾಲ್ ಮಾಡ್ತಾ ಇದ್ದೆ. ಓ, ಕಾರ್ಯಕ್ರಮದ ಶುರು ಯಾವಾಗ ಆಗುತ್ತೆ ಅಂತ ಗೊತ್ತಿತ್ತು? ಹೌದು ಗುರುಗಳೇ. ಟ್ರೈ ಮಾಡ್ತಾನೆ ಇದ್ದೀರಿ ಹಂಗಾದ್ರೆ? ಹೌದು ಗುರುಗಳೇ, ತುಂಬಾ ದಿನದಿಂದನೂ ಟ್ರೈ ಮಾಡ್ತಾನೆ ಇದ್ದೆ. ಹೇಳುವ, ಏನ್ ವಿಚಾರ? ಗುರುಗಳೇ, ನಾನು ಫಸ್ಟ್ ಇಂದ ಹೇಳ್ತೀನಿ. ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತೈತೆ ನಿಮ್ಮ ಹತ್ರ ಮಾತಾಡ್ತಾ ಇರೋದಕ್ಕೆ. ಹೌದಾ? ಹೌದು. ಖುಷಿ ಅಂದ್ರೆ ನಿಮ್ದು ಮಾತಿಂದ ಎಷ್ಟೋ ಅರ್ಥನ ತಿದ್ಕೊಂಡಿದೀನಿ. ಆಮೇಲೆ ನಾನು ಧೈರ್ಯವಾಗಿದ್ದೀನಿ. ಅದೊಂದು ಕೊಂತ್ರ ಖುಷಿಯಿಂದ ಹೇಳ್ಕೊಂತೀನಿ ಗುರುಗಳೇ. ಬಹಳ ಸಂತೋಷ. ಈ 3 ತಿಂಗಳಲ್ಲಿ ನೀವು ಕೇಳಿರೋ ಕೆಲವು ಕಥೆಗಳಂತೂ ನಿಮಗೆ ಕೆಲವು ಜೀವನದ ದರ್ಶನವನ್ನಂತೂ ಮಾಡಿಸಿರುತ್ತೆ. ಹೌದು ಗುರುಗಳೇ. ಯಾರ್ಯಾರ ಬದುಕು ಹೆಂಗಿದೆ, ಇಲ್ಲಿ ನಾವೆಂಗಿರ್ಬೇಕು, ಹೆಂಗೆಂಗ್ ಓದೋರು ಹೆಂಗೆಂಗ್ ಆಗ್ಯಾರೆ. ಬಟ್ ಈ ಸಮಯದಲ್ಲಿ ನೀವೇ ನನ್ನ ಜೊತೆ ಮಾತಾಡ್ತಾ ಇದ್ದೀರಿ, ಮತ್ತೆ ನೀವು ವ್ಯಕ್ತಪಡಿಸ್ತಾ ಇದ್ದೀರಿ ಈ ಕಾರ್ಯಕ್ರಮದ ಮೂಲಕ ನೀವೆಷ್ಟು ಒಂಚೂರು ನೆಮ್ಮದಿ ಪಡ್ಕೊಂಡಿದ್ದೀರಿ ಅಂತ. ಆ ಮಾತುಗಳು ನನಗೆ ಬಹಳ ಖುಷಿ ಆಯ್ತವ. ಗುರುಗಳೇ, ಒಂದ್ ಮಾತು ಹೇಳ್ತೀನಿ. ನನ್ನ ಈ ಕತೆ ಹೇಳೋದ್ಕಿಂತ ಮುಂಚೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಒಳ್ಳೇದಾಗ್ತವ ಗುರುಗಳೇ. ನಾವು ನಮ್ಮ ಅಪ್ಪಾಜಿಗೆ 2 ಮಕ್ಕಳು.
ಹ್ಮ್ ಒಬ್ಬ ಮಗ, ಒಬ್ರು ಮಗಳು. ಹ್ಮ್ ಅಂದ್ರೆ ನಮ್ದು ಕೂಡು ಅಂದ್ರೆ ಬಡತನದಿಂದಾನೇ ಬೆಳ್ಕೊಂಡ್ ಬಂದಿದ್ದು ಗುರುಗಳೇ, ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ. ಹ್ಮ್ ಆದ್ರೆ ಎಜುಕೇಶನ್ ಕೊಡ್ಸಿರೋ ಅಪ್ಪಾಜಿ ಅಮ್ಮ ಕೂಲಿ ಏನೋ ಮಾಡಿ ಅಣ್ಣಂಗು PUC ತನಕ ಓದ್ಸಿರೋ, ನಮ್ಮನ್ನು PUC ತನಕ ಓದ್ಸಿರೋ. ಹ್ಮ್ ಎಲ್ಲ ಚೆನ್ನಾಗಿತ್ತು ಗುರುಗಳೇ. ನಮಗ್ ಅವಾಗ ಅಷ್ಟು ಕಷ್ಟ ಇದ್ರು ನಮಗ್ ಕಷ್ಟ ಅಂತ ಗೊತ್ತಾಗ್ಲಿಲ್ಲ. ಹ್ಮ್ ಅಪ್ಪಾಜಿ ಅಮ್ಮನ ಹತ್ರ ಇರ್ಬೇಕಾರೆ ಬೆಳಿಬೇಕಾರೆ ಏನು ನಮ್ಗೇನು ತೋರ್ಸ್ಕೊಂಡಿಲ್ಲ ಅಪ್ಪಾಜಿ ಅಮ್ಮ. ಹ್ಮ್ ಚೆನ್ನಾಗೇ ಸಾಕಿದ್ರು. ಅಣ್ಣನು PUC ಹೋಗ್ಬೇಕಾದ್ರೆ ಒಂದ್ ಪಾರ್ಟ್ ಟೈಮ್ ಜಾಬ್ ತರ ಮಾಡ್ಕೊಂಡು, ಅಣ್ಣನು PUC ತನಕನೂ ಓದಿದ. ಅವನು SLC ಇಂದಾನು PUC ತನಕ 2 ವರ್ಷ ಜಾಬ್ ಮಾಡ್ಕೊಂಡು ಅವನು ಓದಿದ್ರು. ಹ್ಮ್ ನನ್ನನ್ನು ಓದ್ಸಿರೋರು ಡಿಗ್ರಿ ತನಕನೇ. ಡಿಗ್ರಿ ಅಂದ್ರೆ ಕಂಪ್ಲೀಟ್ ಆಗ್ಲಿಲ್ಲ. ಹ್ಮ್ ಫಸ್ಟ್ ಇಯರ್ ಓದೆ, 4th ಸೆಮ್ಗೆ ಎಕ್ಸಾಮ್ ಬರೀಬೇಕಾಗಿತ್ತು, ಬರೀಲಿಲ್ಲ ಗುರುಗಳೇ. ಹ್ಮ್ ಅಷ್ಟೊತ್ತಿಗೆ ರಿಲೇಶನ್ ನಲ್ಲಿ ಮದುವೆ ಮಾಡ್ಬಿಟ್ರು ಗುರುಗಳೇ. ಓಕೆ, ಅಂದ್ರೆ ನಿಮ್ಮ ಇಷ್ಟದಿಂದ ಆದದ್ದ ಅಥವಾ ಮನೆಯವ್ರು ಮಾಡಿದ್ರು ಅಂತ ಆಗಿದ್ದ? ಇಲ್ಲ ಗುರುಗಳೇ, ಅದು ಇಷ್ಟ ಅನ್ನೋದ್ಕಿಂತ ಎಲ್ರು ಒಪ್ಪಿ ಮದುವೆ ಮಾಡಿದ್ದು. ಹ್ಮ್ ಅಂದ್ರೆ ರಿಲೇಶನ್ ನಲ್ಲೇ ಮದುವೆ ಆಗಿದ್ದು. ಡಿಗ್ರಿ ಯಾಕೆ ಪೂರ್ಣ ಅಪ್ಪಾಜಿ ಮಾಡ್ಲಿಲ್ಲ? ಅಷ್ಟೊತ್ತಿಗೆ ಇವರು ಬೇರೆ ಕಡೆಯಿಂದ ಎಲ್ಲ ಹೆಣ್ ಕೇಳಕ್ ಬರ್ತಾ ಇದಾರೆ ನಮ್ಮ ಮನೆಗೆ ಅಂತ ಅವ್ರ ಮನೆಯವರಿಗೆಲ್ಲ ಗೊತ್ತಾಗಿತ್ತು. ಹ್ಮ್ ಅಂದ್ರೆ ಒಳಗ ಸಂಬಂಧ ಅಲ್ವಾ ಗುರುಗಳೇ, ಅವಾಗ ಬಿಟ್ಕೊಡ್ಬಾರ್ದು ಹ್ಮ್ ಹ್ಮ್ ಈ ತರ ಅಂತ ಮದ್ವೆ ಮಾಡಿದ್ರು ಗುರುಗಳೇ. ಓಕೆ. ಅವರು ಎಲ್ಲರಿಗಿಂತ ನಮ್ಮ ಮನೆಯವರು ತುಂಬಾನೇ ನಾನು ನಿನ್ನೆ ಮದ್ವೆ ಆಗೋದು, ಬೇರೆಯವ್ರು ಯಾರೇ ಬಂದ್ರು ನಾನು ಅದಕ್ಕೂ ಇದ್ ಮಾಡಲ್ಲ ಅಂತಂತ ಮದ್ವೆ ಆಗ್ಬೇಕಾರೆ ಅವಾಗ ಆತರ ನಂಬ್ಸಿರು ಗುರುಗಳೇ. ನಾನು ಓದ್ತಿರೋ ಹುಡುಗಿಯಲ್ಲಿ. ಆದ್ರೆ ಇವಾಗಿರೋ ಮೆಂಟಾಲಿಟಿ ಅವಾಗ ಅಷ್ಟು ಇರ್ಲಿಲ್ಲ ಗುರುಗಳೇ. ನಾವು ಓದೋ ಪುಟ್ಟ ಬಂದ ಪುಟ್ಟ ಅನ್ನಂಗ ಅಷ್ಟೇ ಗುರುಗಳೇ ಇದ್ದಿದ್ದು ನಾವು. ಅಂದ್ರೆ ಈ ಹುಡುಗ ಕೂಡ ವೈಯಕ್ತಿಕವಾಗಿ ನಿಮ್ಮನ್ನು ತುಂಬಾ ಇಷ್ಟಪಟ್ಟಿದ್ರು ಅಂತ ನಿಮಗೆ ಗೊತ್ತಿತ್ತು ಅವಾಗ? ಗೊತ್ತಿತ್ತು ಗುರುಗಳೇ, ಹೇಳಿದ್ರು ಅವ್ರು ನನ್ ಕೈಲಿ ಒಂದೇ ರಿಲೇಶನ್ ಅಲ್ವಾ ಗುರುಗಳೇ, ಸೋದರತ್ತೆ ಮಗನೇ. ಓಕೆ ಓಕೆ. ಹೇಳಿದ್ರು ಗುರುಗಳೇ. ನನ್ನ ಹತ್ರ ಹೇಳಿದ್ರು. ನಾನು ಅದಕ್ಕೆ ನನ್ಗೆ ಅವಾಗ ಸ್ವಂತ ಒಪಿನಿಯನ್ ತಗೊಳ್ಳೋ ಇದು ಇರ್ಲಿಲ್ಲ ನನಗೆ ಆ ವಯಸ್ಸಲ್ಲಿ, ಆ ಇದ್ರಲ್ಲಿ. ಅಪ್ಪಾಜಿ ಅಮ್ಮ ಒಪ್ಪಿದ್ರೆ ಆಯ್ತು, ನಾವು ಒಪ್ಕೊಂತೀವಿ, ನಾವು ಮಾಡ್ತೀವಿ ಅಂತ ಮದ್ವೆ ಮಾಡ್ಕೊಟ್ರು ಗುರುಗಳೇ. ಮದ್ವೆ ಮಾಡ್ಕೊಟ್ಟು ಆಯ್ತು, ಎಲ್ಲ ಆಯ್ತು. ಅದೇನೋ ಗೊತ್ತಿಲ್ಲ ಗುರುಗಳೇ, ಎಲ್ಲ ಚೆನ್ನಾಗೇ ಇತ್ತು. ಒಂದ್ 6 ತಿಂಗಳು ಚೆನ್ನಾಗೇ ಇತ್ತು. ಬಟ್ ಇವರು ಮುಂಚೆನೆ ಈ ತರ ಎಲ್ಲ ಸಾಲ ಮಾಡ್ಕೊಂಡು ಊರಿಗೆ ಬಂದಿದ್ದಾರೆ ಅಂತಂತ ನನಗ್ ಗೊತ್ತಿರ್ಲಿಲ್ಲ ಗುರುಗಳೇ. ಆ ಸಮಯದಲ್ಲಿ ಅವ್ರೇನ್ ಕೆಲಸ ಮಾಡ್ತಾ ಇದ್ರು? ಅವರು ಮುಂಚೆ ಇಲ್ಲೇ ಒಂದ್ ಸಿಟಿನಲ್ಲಿ ಇದ್ರು ಗುರುಗಳೇ. ಸಿಟಿನಲ್ಲಿ ಇದ್ರು. ಇವ್ರ ಊರಿಗೆ ಬಂದಾಗ ನನ್ಗೆ ಅದ್ ಯಾವ್ದು ಹೇಳಿರ್ಲಿಲ್ಲ. ಅವ್ರು ನಾವು ತುಂಬಾ ಸಾಲ ಮಾಡಿಸ್ಕೊಂಡಿದೀವಿ, ಹಿಂಗಾಗೈತೆ ಹಿಂಗೋಗೈತೆ ಅಂತ ಏನು ಹೇಳಿರ್ಲಿಲ್ಲ ಗುರುಗಳೇ. ಗುರುಗಳೇ ಏನ್ ಕಾರಣಕ್ಕೆ ಸಾಲ ನೋವು ಅಂದೆ? ಗೊತ್ತಿಲ್ಲ ಗುರುಗಳೇ, ಅವ್ರು ಏನು ಸಾಲ ಮಾಡ್ಕೊಂಡಿದ್ದು ಅಂತ ನನಗೂ ಗೊತ್ತಿಲ್ಲ ಗುರುಗಳೇ. ಸಾಲ ಇತ್ತು ಬಟ್ ನಿಮ್ಗೆ ಹೇಳಿರ್ಲಿಲ್ಲ ಅಂತ? ಹೌದು ಗುರುಗಳೇ. ಆಯ್ತು. ಸಾಲ ಇತ್ತು, ನಮ್ಗೆ ಹೇಳ್ಲಿಲ್ಲ. ಆಮೇಲೆ ಮದ್ವೆ ಆಯ್ತು, ನಾನು ಸಾಲದ ಬಗ್ಗೆ ಚಿಂತೆ ಮಾಡ್ಲಿಲ್ಲ ಗುರುಗಳೇ. ಮದ್ವೆ ಆಯ್ತು, ಒಂದ್ 6 ತಿಂಗಳು ಹಿಂಗೆ ಕಳೆದೋಯ್ತು ಗುರುಗಳೇ. 6 ತಿಂಗಳಾದ್ಮೇಲೆ ಮತ್ತೆ ನಾವು ಸಿಟಿ ಬಂದ್ವಿ. ನಾನು ಬಂದೆ ಸಿಟಿಗೆ, ಸಾಲ ತೀರ್ಸೋಣ ದುಡ್ದು. ಮದ್ವೆ ಆಗಿದೀವಿ, ಚೆನ್ನಾಗಿರ್ಬೇಕು, ನನ್ನ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಅಂತ ಬಂದ್ವಿ ಗುರುಗಳೇ ನಾವು ಸಿಟಿಗೆ. ಅಂದ್ರೆ ಗಂಡ ನೀವು ಇಬ್ರೆ? ಹೌದು, ಬಂದು ಗುರುಗಳೇ, ಗಂಡ ಇಬ್ರೆ. ನಾವು ಬಂದು ಮದ್ವೆ ವಸ್ತ್ರಲ್ಲಿ ಬಂದ್ವಿ. ನಾನು ಬೆಂಗಳೂರು ಅಂತ ನೋಡೇ ಇರ್ಲಿಲ್ಲ ಗುರುಗಳೇ, ಸಿಟಿ ಅಂತ ನೋಡೇ ಇರ್ಲಿಲ್ಲ ನಾನು. ನನ್ ಮದ್ವೆ ಆದ್ಮೇಲೆ ನಾನು ಬೆಂಗಳೂರು ನೋಡಿದ್ದು, ಸಿಟಿ ನೋಡಿದ್ದು. ನಾನು ಅಲ್ಲಿ ತನಕ ಬೆಂಗಳೂರು ಅಂತ ಏನಂತಾನೆ ಗೊತ್ತಿಲ್ಲ. ಒಂದ್ ಹಳ್ಳಿ ಜೀವನದಲ್ಲಿ ನಾನು ಜೀವನ ಮಾಡ್ತಾ ಇದ್ದು. ಅಂದ್ರೆ ಅಪ್ಪಾಜಿ ಅಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಇವ್ರು ಯಾರು ಈ ತರ ವ್ಯಕ್ತಿಗಳೇ ಅಲ್ಲ. ಅಂದ್ರೆ ಒಂದ್ ಕುಡಿಯೋದಾಗ್ಲಿ, ಒಂದು ಜಗಳ ಆಗ್ಲಿ, ಆತರ ಎಲ್ಲ ನಮಗ್ ಬೆಳೆಸೇ ಇರ್ಲಿಲ್ಲ. ಆ ತರದ್ರಲ್ಲಿ ಬೆಳ್ಕೊಂಡ್ ಬಂದಿದ್ದು ಗುರುಗಳೇ. ಆದ್ರೆ ಬೆಂಗಳೂರಿಗೆ ಬಂದಿದ್ದು 6 ತಿಂಗಳಾದ್ಮೇಲೆ ಮತ್ತೆ ವಿಪರೀತ ಮತ್ತೆ ಸಾಲ ಮಾಡ್ಕೊಂಡ್ಬಿಟ್ರು ಗುರುಗಳೇ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಒಂದ್ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ವಿಪರೀತ ಸಾಲ ಮಾಡ್ಕೊಂಡ್ಬಿಟ್ರು ಗುರುಗಳು. ಎಂತ ಪರಿಸ್ಥಿತಿ ಅಂತಂದ್ರೆ ನನ್ಗೇನೂ ಗೊತ್ತಿಲ್ಲ ಗುರುಗಳೇ. ಇವರು ಸಾಲ ಮಾಡ್ಕೊಂಡಿರೋದಾಗ್ಲಿ ಪ್ರತಿಯೊಂದಾಗ್ಲಿ ಏನು ಗೊತ್ತಿಲ್ಲ ನನಗೆ. ಅಲ್ಲ, ಅವ್ರಿಗೆ ಏನ್ ಚಟ ಇತ್ತು? ಏನಿತ್ತು ಅವ್ರಿಗೆ ಚಟ? ಡ್ರಿಂಕ್ಸ್ ಮಾಡೋರು ಅಂತ ನನಗೆ ಅದೊಂದು ಗೊತ್ತಿತ್ತು ಗುರುಗಳೇ. ಅಲ್ಲ ಕಣವ, ಈಗ ವಿಪರೀತ ಸಾಲ ಅಂದ್ರೆ ಕಾರಣ ಇರ್ಬೇಕಲ್ವಾ? ಹೌದು ಗುರುಗಳೇ, ಕಾರಣ ಇರ್ಬೇಕು. ಬಟ್ ಇವ್ರು ಏನ್ ವ್ಯವಹಾರ ಮಾಡ್ತಾ ಇದ್ರು, ಏನ್ ಮಾಡ್ತಾ ಇದ್ರು ಏನು ನನಗೆ ಗೊತ್ತಿಲ್ಲ ಗುರುಗಳು.
ಇವರು ಬೆಂಗ್ಳೂರಿಗೆ ಕರ್ಕೊಂಬಂದು ನಾನು 1 ತಿಂಗಳು ಮನೆಗಿದ್ದೆ. 1 ತಿಂಗಳಾದ್ಮೇಲೆ ಮತ್ತೆ ಮನೆಗೆ ಇರಕ್ ಆಗಲ್ಲ ಅಂತಂದೆ. ನಾನು ಕೆಲ್ಸಕ್ಕೆ ಹೋದೆ ಗುರುಗಳೇ. ಒಂದ್ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗ್ತೀನಿ. ನಮ್ಮೂರವ್ರು ಯಾರೋ ಇದ್ರು, ಅಲ್ಲಿಂದ ಕೆಲ್ಸಕ್ಕೆ ಕರ್ಕೊಂಡು ಹೋದ್ರು. ನಾನ್ ಬೆಳಿಗ್ಗೆ ಹೋದ್ರೆ ಸಂಜೆನೆ ಮನೆಗ್ ಬರ್ತಾ ಇದ್ವಿ 7 ಗಂಟೆಗೆ. ನನಗ್ ಗೊತ್ತಿಲ್ಲ, ಇವ್ರು ಮಧ್ಯರಾತ್ರಿ 12 ಗಂಟೆಗೆ ಬರೋರು, ಡ್ರಿಂಕ್ಸ್ ಮಾಡ್ಕೊಂಡ್ ಬರೋರು, ಆಮೇಲೆ ಹಿಂಗೇನೆ ಇದ್ ಮಾಡೋರು ಗುರುಗಳ. ನಾನು ಈಗ ಎಲ್ರು ಡ್ರಿಂಕ್ಸ್ ಮಾಡ್ತಾರೆ ಅಲ್ವಾ, ಸರಿ ಹೋಗ್ತಾರೆ, ಮದ್ವೆ ವಸ್ತು ಈ ತರ ಎಲ್ಲ ಮಾತಾಡ್ಬಾರ್ದು, ಆತರ ಇರ್ಬಾರ್ದು, ಈ ತರ ಇರ್ಬಾರ್ದು ಅಂತಾನೆ ಎಲ್ಲ ಸಹಿಸ್ಕೊಂಡ್ ಬಂದೆ ಗುರುಗಳ. ಆಮೇಲೆ ಅಪ್ಪ ಅಮ್ಮ ಮದ್ವೆ ಕೊಟ್ಟಿದ್ ಒಡವೆಗಳನ್ನೆಲ್ಲ ಇಸ್ಕೊಂಡ್ರು. ನಾನು ನಿಂಗ್ ಕೊಡ್ತೀನಿ, ನಿನ್ಗೆ ಈ ತರ ಪ್ರಾಬ್ಲಮ್ ಐತೆ, ಕೊಡು ಅಂತಂತ. ನಾನು ಒಂದ್ಸತಿ ನಮ್ಮ ಅಪ್ಪಾಜಿ ನಮ್ಮಮ್ಮ ಎಲ್ಲರಿಗೂ ಹೇಳಿದ್ದೆ ಗುರುಗಳೇ, ಬೇಡಪ್ಪ ಒಡವೆ ಎಲ್ಲ ಇಡೋದೇನ್ ಬೇಡ, ನನಗ್ ಬಿಡಿಸ್ಕೊಡಿ, ನೀವ್ ಈ ತರ ಏನ್ ಮಾಡ್ಕೊಂಡ್ರೆ ಹೆಂಗೆ ಕತೆ ಅಂತ ಎಲ್ಲಾ ಕೇಳಿದ್ದು. ಅವ್ರಿಲ್ಲ, ನಿನ್ ಮಗಳು ನನ್ ವ್ಯವಹಾರ ಕೇಳ್ತಾವಳೆ, ನಾನ್ ಸಾಲ ತೀರ್ಸ್ಕೊಂಡ್ಮೇಲೆ ನೀನ್ ಬಂದ್ಬಿಟ್ಟು ಕರ್ಕೊಂಡ್ ಹೋಗಿ ಅಂತ ನಮ್ ಚಿಕ್ಕಪ್ಪ, ನಮ್ ದೊಡ್ಡಪ್ಪ, ನಮ್ಮ ಅಪ್ಪಾಜಿ ಅವ್ರಿಗೆಲ್ಲರಿಗೂ ಕಾಲ್ ಮಾಡಿ ಹೇಳಿದ್ರು ಗುರುಗಳೇ. ಏನ್ ವ್ಯವಹಾರ ಕೇಳ್ತಾವಳೆ ಅಂದ್ರೆ ಏನ್, ಯಾವ ತರ? ಅಂದ್ರೆ ನೀವು ದುಡ್ದಿದ್ ದುಡ್ಡು ಏನ್ ಮಾಡ್ತೀರಾ, ಸಾಲ ಏನಕ್ ಮಾಡ್ತೀರಾ? ಓಕೆ, ಅದನ್ನ ಬಿಡಿಸಿ ಕೇಳಿದಾಗ ಅವ್ರಿಗೆ ಬೇಜಾರಾಯ್ತು ಅಂತ. ಹೌದು, ಬೇಜಾರಾಯ್ತು. ನಿನ್ ಮಗ್ಳಕ್ ವ್ಯವಹಾರ ನನ್ನ ಹುಟ್ಟಿಸಿದ ಅಪ್ಪ ಅಮ್ಮನೆ ಕೇಳಿಲ್ಲ, ಇವ್ರು ಕೇಳ್ತಾವಳೆ ವ್ಯವಹಾರ. ನಾ ಇಷ್ಟ ದಿನ ಆದ್ರೂ ಯಾರು ಕೇಳಿಲ್ಲ, ಇವ್ರು ಹೆಂಗ್ ಕೇಳ್ತಾವಳೆ ನನ್ ವ್ಯವಹಾರ ಅಂತ ಕೇಳಿರೋ ಗುರುಗಳು. ಇವ್ರು ಮದ್ವೆ ಮುಂಚೆ ಏನಕ್ ಸಾಲ ಮಾಡ್ಕೊಂಡಿದ್ರು ಗೊತ್ತಿಲ್ಲ. ಮದ್ವೆ ಆದ್ಮೇಲೂ ಒಂದ್ ಆಟೋ ತಗೊಂಡಿದ್ರು ಗುರುಗಳೇ. ಆಟೋ ಓಡಿಸ್ತಾ ಇದ್ರು, ಆಟೋದಿಂದನೇ ಮಾಡ್ಕೊಂಡ್ ಬಂದ್ರು. ಏನಕ್ ಮಾಡ್ಕೊಂಡ್ ಬಂದ್ರು ಅಂತ ಅನ್ನೋದೇ ಗೊತ್ತಾಗ್ಲಿಲ್ಲ ಗುರುಗಳೇ. ಸಾಲನ ಅಷ್ಟು 10 ವರ್ಷ ಅದ್ ಎಷ್ಟು ಸಾಲ ಮಾಡ್ಕೊಂಡಿರ್ತ ಗೊತ್ತು, 10 ವರ್ಷ ತನಕ ತೀರ್ಸಿದ್ದು ಗುರುಗಳೇ. 10 ವರ್ಷ? ಹೌದು. ನಾನು ಅವತ್ತು ಅವತ್ತು ಪರಿಸ್ಥಿತಿ ಏನಾಯ್ತು ಅಂದ್ರೆ ನೈಟ್ ಇನ್ನೊಂದು ದಿನ ಇತ್ತು, 30 ದಿನ ಕೆಲ್ಸ ಮಾಡಿದ್ರೆ ಅಟೆಂಡೆನ್ಸ್ ಬೋನಸ್ ಸಿಗುತ್ತೆ ಅಂತ ಕೆಲ್ಸ ಮಾಡ್ಬೇಕಾಯ್ತು ಗುರುಗಳೇ. ನಾವು ಅಂತ ಕೆಲ್ಸ ಮಾಡ್ತಿದ್ದಳು. ನನಗೆ ಏನು ಗೊತ್ತಿಲ್ಲ ಗುರುಗಳ, ಪ್ರಪಂಚ ಜ್ಞಾನೇ ಗೊತ್ತಿರ್ಲಿಲ್ಲ ನನಗೆ. ಬೆಂಗಳೂರು ಯಾವ ತರ ಐತೆ, ಸಿಟಿ ಹೆಂಗೈತೆ, ಜನಗಳು ಯಾವ ತರ ಮೋಸ ಮಾಡ್ತಾರೆ ನನಗೆ ಏನು ಗೊತ್ತಿಲ್ಲ. ಅಷ್ಟು ಮುಗ್ದೆ ಅವಾಗ. ಅಂದ್ರೆ ಆತರ ವಾತಾವರಣದಲ್ಲಿ ಬೆಳೆದಿರ್ಲಿಲ್ಲ ನಾನು. ಇಲ್ಲಿ ಬಂದು ಕಳಿಸ್ತು ಎಲ್ಲ ಪಾಠನು. ಆಮೇಲೆ ಒಂದಿನ ಹಿಂಗೇನೆ 4-5 ಬಂದೆ ಡ್ಯೂಟಿಯಿಂದ ಊರಿಗೆ ಹೋಗ್ಬೇಕು ಅಂತಂದ್ರೆ, ನಾನು ಏನಕ್ಕೆ ಊರಿಗೆ ಹೋಗ್ಬೇಕು ಅಂತ ನೀನ್ ಬರ್ತೀರಾ ಬರಲ್ವಾ ಅಂತ ನನ್ನ ಕೇಳಿದ್ವಿ. ಈಗ ಗಂಡ ಅಂತ ಅನ್ನಿಸ್ಕೊಂಡವ್ರು ಕರೆದ ತಕ್ಷಣ ಹೋಗ್ಲೇಬೇಕಲ್ವಾ ಗುರುಗಳೇ, ಏನೋ ಪ್ರಾಬ್ಲಮ್ ಆಗಿರ್ಬೋದು, ಇನ್ನೊಂದೇನೋ ಆಗಿರ್ಬೋದೇನೋ ಅಂತಂದ್ರೆ ನಾನು ಅವ್ರ ಜೊತೆ ಹೊರಟೋದೆ ಗುರುಗಳೇ. ಬಟ್ ಏನಕ್ಕೆ ಅಂತ ಗೊತ್ತಿರ್ಲಿಲ್ಲ ನನಗೆ. 1 ವಾರ ಆದ್ರೂ ಊರಿಂದ ಬರ್ಲಿಲ್ಲ ಗುರುಗಳೇ, ಇವ್ರು ಹೊರಡ್ಲಿಲ್ಲ ಬೆಂಗಳೂರಿಗೆ. ನನಗೆ ಯಾಕೆ ಅಂತಾನು ಗೊತ್ತಾಗ್ಲಿಲ್ಲ. ಇದ್ದಿದ್ ಏನೇನ್ ಮನೆಗೆ ಹೆಂಗಿತ್ತು ಹಂಗೆ ಬಿಟ್ಟು ಒಂದ್ ಜೊತೆ ಬಟ್ಟೆ ಅಷ್ಟೇ ತಗೊಂಡ್ಬಿಟ್ಟು ಊರಿಗೆ ಹೋದ್ವಿ. ಆವಾಗ ಆಟೋನು ಒಂದಿದ್ರಾಗ ಹಾಕ್ಬಿಟ್ಟು ಗಾಡಿನ ಸೆಡ್ ಅಲ್ಲಿ ಊರಿಗೆ ಹೋದ್ವಿ. ಅಲ್ಲಿಂದ ಬರೋಷ್ಟು 1 ವಾರದ್ದು ಹೊರಡ್ಲಿಲ್ಲ. ಆಮೇಲೆ ಯಾಕೆ ಏನು ಅಂತ ನಾನು ಒಂದಿನ ಊರಲ್ಲಿ ಪ್ರಶ್ನೆ ಕೇಳ್ದೆ. ಇವ್ರು ಏನೋ ಲೆಕ್ಕ ಬರಿತಾ ಇದ್ರು. ಲೆಕ್ಕ ಬರಿಬೇಕಾರೆ ಏನಕ್ ಬರಿತಾ ಇರ ಅಂತ ಒಂದ್ ಮಾತು ಕೇಳ್ದೆ ಗುರುಗಳೇ. ನಿನಗೆ ಯಾಕೆ ಅದೆಲ್ಲವ ಅಂತಂದ್ರು. ಅಲ್ಲ ರೀ, ಇದೇನ್ ನಿನಗೆ ಯಾಕೆ ಅಂತ ಕೇಳ್ತಿರಲ್ಲ, ನಾನು ಮನೆ ಸೊಸೆ ಅಲ್ವಾ, ಹಂಗೆಲ್ಲ ಕೇಳ್ಬಾರ್ದ ಅಂತ ನಾನ್ ಕೇಳಿದಕ್ಕೆ ಹಂಗೆ ಹಿಂಗೆ ಅಂತಂತ ಜೋರಾಗಿ ಬೈದ್ರು. ನಮ್ಮ ಅತ್ತೆ ಮನೆಗಿದ್ರು. ನಮ್ಮತ್ತೆ ಅವನ್ ವ್ಯವಹಾರಕ್ಕೆ ನೀನ್ ಹೋಗ್ಬೇಡ, ನಿನ್ ಇಷ್ಟ ಬಂದಂಗ್ ನೀನ್ ಇರೋ ಅಂತಂತ ಅಂದ್ರು. ಆಯ್ತು ಗುರುಗಳೇ, ನಾನು ಅಷ್ಟಕ್ಕೆ ಅಲ್ಲಿ ಕೈ ಬಿಟ್ಟೆ, ಸುಮ್ನಾದ. ನಾನು ಏನು ಮಾತಾಡಕ್ ಹೋಗ್ಲಿಲ್ಲ. ಜಗಳ ಆಡಿದ್ರೆ ಆ ಕಡೆ ಈ ಕಡೆ, ಊರ್ ಕಡೆ ಹಳ್ಳಿ ಕಡೆ ಗೊತ್ತಲ್ಲ ಗುರುಗಳೇ ಹೆಂಗ್ ಮಾತಾಡ್ತಾರೆ ಏನಂತ. ಹೊಸ್ದಾಗ್ ಮದ್ವೆ ಇದಾರೆ ಅಂತಾರೆ, ಏನಕ್ಕೂ ಜಗಳ ಆಡ್ತಾ ಇದಾರೆ ಅಂತ ಅನ್ಕಂತಾರೆ ಅಂತ ನಾನು ಅಷ್ಟಕ್ಕೆ ಸುಮ್ನಾದೆ ಗುರುಗಳೇ. ಆಮೇಲೆ 10 ದಿನ ಆಗಿತ್ತು. ಬೆಂಗಳೂರಿಂದ ಯಾರೋ 4 ಜನ ಬಂದ್ರು ಗುರುಗಳೇ ಊರಿಗೆ. ಬಂದ್ಬಿಟ್ಟು ಒಂದಿನ ಹಿಂಗೆ ಈ ಟೈಮ್ ಆಗಿತ್ತು, ಬಂದ್ ಕುತ್ಕೊಂಡ್ರು ಮನೆ ಒಳಗೆ. ಕುತ್ಕೊಂಡಿದ ತಕ್ಷಣ ಇವ್ರು ಮಾತಾಡಕ್ ಬಿಡ್ಲಿಲ್ಲ, ಅವ್ರನ್ನ ಆಚೆ ಕರ್ಕೊಂಡ್ ಹೋದ್ರು. ಆಚೆ ಕರ್ಕೊಂಡ್ ಹೋಗ್ಬಿಟ್ಟು ಅವ್ರಿಗೆ ತಿಂಡಿ ಮಾಡ್ಕೊಡು ಅಂತಂದ್ರು. ನಾವು ತಿಂಡಿ ಮಾಡ್ಕೊಟ್ವಿ. ಅವ್ರು ತಿಂದ್ರು. ನಮ್ಮ ಹತ್ರ ಏನು ಮಾತಾಡ್ಲಿಲ್ಲ ಗುರುಗಳು. ಮಾತಾಡ್ಲಿ ಆಚೆ ಹೋದ್ರು. ಇವ್ರು ಅಲ್ಲೇನೋ ಒಂದ್ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಜೋರಾಗೆಲ್ಲ ಮಾತಾಡ್ತಾ ಇದ್ರು. ಆಮೇಲೆ ಅವ್ರು ಬಂದ್ಬಿಟ್ಟು ನಮ್ಮ ಮಾವನ್ ಕೈಲಿ ಹೇಳಿದ್ರಂತೆ, ಈ ತರ ಹಿಂಗೆಲ್ಲ ಸಾಲ ಮಾಡ್ಕೊಂಡ್ ಬಂದಿದ್ದಾನ ಅವನು, ಚೀಟಿಲೆಲ್ಲವ ಅಂತ ಹೇಳಿದ್ರಂತೆ. ಅದೆಲ್ಲ ಆಯ್ತು ಗುರುಗಳೇ, ಅಷ್ಟೆಲ್ಲ ಆಯ್ತು. ಆಮೇಲೆ ಅವರು ದುಡ್ಡು ಕೊಡ್ತೀವಿ ಅಂತ, ನಾವು ಎಷ್ಟಾಗತ್ತೆ ಅಷ್ಟ್ ಕೊಡ್ತೀವಿ ಅಂತ ಇವರೆಲ್ಲ ಊರಿಗೆ ಬಂದಿದ್ರಲ್ಲ, ನಮ್ಮ ಅತ್ತೆ ನಮ್ಮ ಮಾವ ಎಲ್ರು ಕುತ್ಕೊಂಡ್ ನಾವೆಲ್ಲ ಮಾತಾಡಿ ನೀವೇನ್ ವ್ಯವಹಾರ ಮಾಡಿ ಬಂದಿರಾ, ಏನಕ್ ಮಾಡಿದಿರಾ ಅಂತೆಲ್ಲ ಕೇಳಿದಕ್ಕೆ ಅವ್ರು ಏನಕ್ ಮಾಡಿದ್ರಿ ಅಂತ ಹೇಳಿಲ್ಲ ಗುರುಗಳೇ.
ನಾನ್ ಸಾಲ ಮಾಡಿದೀನಿ ಏನ್ ಇವಾಗ ಅಂತಂತ ನಮ್ಮ ಮೇಲೇನೆ ಜೋರ್ ಮಾಡಿರು. ಅವರು ಏನೋ ಒಂಥರ ವೀಕ್ನೆಸ್ ತರ ಮಾತಾಡಿರು. ಹ್ಮ್ ಅಂದ್ರೆ ಅವರು ನಾವು ಪ್ರಾಣ ಹಾನಿ ಆಗುತ್ತೋ ಇಲ್ಲ ಇನ್ನೊಂದೇನೋ ಆಗುತ್ತೋ ಅಂತ ನಾವು ಒಂಥರ ಥಿಂಕಿಂಗ್ ನಮ್ದು ಬೇರೆ ತರ ಹೋಯ್ತು. ಹ್ಮ್ ಹ್ಮ್ ನಾವ್ ಅವಾಗ ಸುಮ್ನಾದ್ವಿ ಗುರುಗಳೇ. ಅಷ್ಟಕ್ಕೆ ಅಲ್ಲಲ್ಲಿಗೆ ಇವರು ದೊಡ್ಡಕ್ಕನ ಮಗಳದು ಅಂದ್ರೆ ಫಂಕ್ಷನ್ ಮಾಡ್ತಾರಲ್ಲ ಗುರುಗಳೇ, ಆ ಫಂಕ್ಷನ್ಗೆ ಹೋದಾಗ ಅವ್ರೇನ್ ಮಾಡಿದಾರೆ, ಇವ್ರು ದುಡ್ಡು ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗುರುಗಳೇ. ಯಾರು ಬಂದ್ 4 ಜನ? ಹೌದು, ಹ್ಮ್ ನಮ್ಮ ಮನೆಯವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು. ಹ್ಮ್ ಅದು ಅವರು ಹಿಂಗೆ ಫಂಕ್ಷನ್ಗೆ ಹೋಗಿದ್ದ ದಿನಾನೇ ಬಂದ್ರು, ಕರ್ಕೊಂಡು ಹೋದ್ರು. ಅಲ್ಲೆಲ್ಲ ಸ್ಟೇಷನ್ ಎಲ್ಲ ತೀರ್ಮಾನ ಮಾಡಿ ಚೆಕ್ ಎಲ್ಲ ಕೊಟ್ಬಿಟ್ಟು ವಾಪಸ್ ಒಂದ್ ನೈಟ್ ಕರ್ಕೊಂಡ್ ಬಂದ್ರು ಗುರುಗಳು. ಅದ್ ಏನೋ ಗುರುಗಳ, ಎಷ್ಟು ಜನ ಎಷ್ಟು ಮಾತಾಡಿರೋ ಗೊತ್ತಿಲ್ಲ. ನನಗಿನ್ನೂ ಹೊಸದಾಗಿ ಮದ್ವೆ ಆಗಿರೋದು ಗುರುಗಳ. ಹ್ಮ್ ನಾನು ಅವತ್ತು ಇರ್ಬೇಕೋ ಬೇಡವಾ ಅನ್ನಂಗ್ ಮಾತಾಡಿದ್ರು. ಯಾರ್ಯಾರ ಕಾಲದಿಂದನೋ, ಯಾವ ಕಾಲದಲ್ಲಿ ಈ ತರ ಆಗಿರ್ಲಿಲ್ಲ, ಇವಾಗ ಈ ತರ ನನ್ಗೆಂತವ್ರು ಏನು ಮಾಡಿಲ್ಲ. ಹ್ಮ್ ಆದ್ರೂ ನನ್ ಮೇಲೆ ಬಂತು, ಯಾರ ಕಾಲಿಟ್ಗಳಿಗೇನೋ ಏನೋ ನನ್ ಮಗಗ್ ಹಿಂಗಾಯ್ತು ಹಂಗಾಯ್ತು ಅಂತ ಎಲ್ಲರೂ ಮಾತಾಡಿರೋ ಗುರುಗಳು. ಅತ್ತೆ ಮಾವ ಆಗ್ಲಿ ನಾದ್ನೇರಾಗ್ಲಿ ಎಲ್ರು ಮಾತಾಡಿರೋ. ನಾನು ಅವಕ್ಕೆಲ್ಲ ತಲೆನೇ ಕೆಡಿಸ್ಕೊಂಡ್ಲಿಲ್ಲ. ಅಂದ್ರೆ ನಿಮ್ಮ ಆಯ್ತು ಕಾಲ್ ರೀ. ಗುಣದಿಂದ ಅಂತ. ಹೌದು, ನಾನು ಅದಕ್ಕೆಲ್ಲ ಆಯ್ತು ಬಿಡಿ ನಮ್ ಮನೆ ಬರ ಆಯ್ತು ಹೋಯ್ತು ಅಂತಂದು ಅವ್ರು ಅಲ್ಲಿಂದ ಬಂದ ಮೇಲೆ ಸ್ಟೇಷನ್ ಇಂದ ಕುತ್ಕೊಂಡೆಲ್ಲ ಮಾತಾಡಿ ಒಂದಿನ ಆಯ್ತು ರೀ, ಈಗ ನಾವು ನಮ್ಮ ಅತ್ತೆ ಇವರೆಲ್ಲ ಜಮೀನ್ ಮಾರ್ಬೇಕು ಅಂತ ಓಡಾಡಿರು. ಸಾಲ ಬೇಡ, ಇವ್ರು ಸಾಲ ಮಾಡಿದ್ದಕ್ಕೆ. ಅಲ್ಲ ತೀರ್ಸೋಕೆ. ಹೌದು, ಹ್ಮ್ ನಾನು ಹಿಂಗೆ ಅಂದೆ, ಬೇಡ ಜಮೀನ್ ಮಾರೋದ್ ಬೇಡ, ನಾವು ತಗೊಳೋದಂತ ಎಷ್ಟು ಕಷ್ಟ ಇದೆ, ಮಾರೋದಿನ ಸುಲಭ, ಮಾರ್ಬೋದು, ತಗೊಳಕ್ ಆಗಲ್ಲ. ನಾಳೆ ದಿನ ನಮ್ಮ ಮಕ್ಳು ಭವಿಷ್ಯ ನಮ್ ಇದಕ್ಕೆ ನಮ್ಗೆ ಬೇಕೇ ಬೇಕು, ಮಾರ್ಬೇಡಿ, ಯಾವ್ದೇ ಕಾರಣಕ್ಕೆ ಯಾವ್ದು ಮಾರ್ಬೇಡಿ, ಇನ್ನು ಗಟ್ಟಿಯಾಗಿದ್ದೀವಿ, ದುಡಿತೀವಿ, ದುಡ್ಡು ತೀರಿಸ್ತೀವಿ ಅಂತ ನಾನ್ ಮಾತು ಕೊಟ್ಟೆ ಗುರುಗಳು. ಹ್ಮ್ ಮಾತು ಕೊಟ್ಟಿ ಆಯ್ತು. ತಿಂಗ್ಳಿಗೆ ಕಮಿಟ್ಮೆಂಟ್ ಏನಿಲ್ಲ ಅಂದ್ರೆ 25,000 ರೂಪಾಯಿ ಕಮಿಟ್ಮೆಂಟ್ ಮಾಡ್ಕೊಂಡು ಗುರುಗಳು. ಇಬ್ರು, ನಾನು ನಮ್ಮ ಯಜಮಾನ್ರು ಇಬ್ರು ಮಾಡ್ಕೊಂಡ್ವಿ. ಅವ್ರಿಗೆ ಆಟೋ ಫೀಲ್ಡೇ ಬಿಡಿಸ್ಬಿಟ್ಟೆ ಗುರುಗಳೇ. ಆಟೋ ಫೀಲ್ಡ್ ಬಿಡಿಸಿದ್ವಿ. ಅಲ್ಲಿ ಮನೆ ಯಾವ್ದು ಏನು ಒಂದ್ ಸಾಮಾನ ಆಗ್ಲಿ ಏನು ಎತ್ಕೊಂಡ್ ಬಂದಿರ್ಲಿಲ್ಲ. ಅದೆಲ್ಲ ನಮ್ಮ ಅಪ್ಪಾಜಿ, ನಮ್ಮಮ್ಮ, ಆಮೇಲೆ ನಮ್ ದೊಡ್ಡಪ್ಪ ಎಲ್ಲರೂ ಸೇರ್ಕೊಂಡು ಅಲ್ಲಿರೋ ಮನೆ ಇರೋ ಐಟಮ್ಸ್ ಎಲ್ಲ ತಗೊಂಡ್ಬಂದ್ಬಿಟ್ಟು ಬೇರೆ ಕಡೆ ಮನೆ ಮಾಡಿ ಅವ್ರಿಗೆ 10,000 ಕೊಡತಕ್ಕ 5,000 ಕೊಟ್ಟು, 5,000 ಕೊಡತಕ್ಕ 2,500 ಕೊಟ್ಟು ಅವ್ರಿಗೆ ಅದು ಸಮಾಧಾನ ಮಾಡಿ 10 ವರ್ಷ ದುಡ್ದು ಸಾಲ ತೀರ್ಸಿದ್ದು ಗುರುಗಳು. ಅಂದ್ರೆ ಈಗ ಯಾರ್ಯಾರ ಹತ್ರ ಸಾಲ ತಗೊಂಡಿದ್ದಾರೆ ಅಂತ ಗೊತ್ತು, ಬಟ್ ಏನಕ್ಕೆ ಅಂತ ಗೊತ್ತಾಗ್ಲೇ ಇಲ್ಲ. ನಾನು ಕೇಳ್ದೆ ಗುರುಗಳು, ಇವ್ರು ನಿಮಗೆ ಯಾಕೆ ಅಂತ ಹೇಳಿದ್ರು. ಇನ್ನ ಕೇಳಿದ್ರೆ ನಾನು ಅವ್ರ ಮನ್ಸಿನ ನೋವಾಗುತ್ತೆ. ಇನ್ನೇನಾರು ಮಾಡ್ಕೊಂಡ್ಬಿಟ್ಟಿದಾರೋ, ಸಾಲ ಮಾಡ್ಕೊಂಡು ಏನಾರು ಮಾಡ್ಕೊಂಡ್ಬಿಟ್ರೆ ನನ್ನ ಇದು ಏನೋ ಅಂತಂತ ತುಂಬಾನೇ ನೋವು ಪಟ್ಬಿಟ್ಟೆ ಗುರುಗಳೇ ಆ ಟೈಮಲ್ಲಿ. ಇವ್ರು ಬೇರೆ ಯಾರ ಕಾಲದಿಂದನೋ ಕಾಲ್ ಗುಣದಿಂದನೋ ಹಿಂಗ ಆಯ್ತು ಅಂತ ಎಲ್ಲಾ ಹೇಳ್ಬಿಟ್ರಲ್ಲ, ತುಂಬಾನೇ ನೋವಾಯ್ತು ಗುರುಗಳೇ. ಅಲ್ಲಿಗೆ 5 ವರ್ಷ ಆಯ್ತು, 6 ವರ್ಷ ಆಯ್ತು, ನನಗ್ ಮಕ್ಳಾಗ್ಲಿಲ್ಲ ಗುರುಗಳೇ. ನಾನು ತುಂಬಾ ಅಂದ್ರೆ ತುಂಬಾನೇ ನೋವು ಪಟ್ಬಿಟ್ಟೆ ಆ ಟೈಮಲ್ಲಿ. ಮಗು ಆಗ್ತಾ ಇಲ್ವಲ್ಲ ನನಗೆ, ಇವ್ರು ಬಂದ್ರೆ ಇವ್ರು ನೆಮ್ಮದಿ ಇಲ್ಲ, ನಿನ್ ಬುದ್ಧಿಗೆನೆ ನಿನ್ನ ಕಟ್ಕೊಂಡು ನನಗ್ ಮಕ್ಳಾಗ್ಲಿಲ್ಲ ಅಂತ ಸ್ವತಃ ಗಂಡನೇ ಅಂತ ಇದ್ದ. ಆಮೇಲೆ ಅತ್ತೆ ಮಾವುಗಳು ನಾದ್ಮೇಲೆ ಎಲ್ಲರೂ ನನ್ಗೆ ತುಂಬಾ ಟಾರ್ಚರ್ ಕೊಡಕ್ ನಿಂತ್ಕೊಂಡ್ಬಿಟ್ರು. ಕೊಡಕ್ ನಿಂತ್ಕೊಂಡ್ರು. ನಾನು ಇರ್ಲಿ ಅಂತ ಅನ್ಕೊಂಡ್ ಅಲ್ಲಿ ತನಕ ಸಮಾಧಾನದಿಂದ ತಳ್ಕೊಂಡೇ ಬಂದು. ಇವ್ರು ಡ್ರಿಂಕ್ಸ್ ಮಾಡೋರು, ಡೈಲಿ ಡ್ರಿಂಕ್ಸ್ ಮಾಡೋರು. ನಾನು ನಾನೇನು ಅವತ್ತಿಂದ ಇವತ್ತಿನವರೆಗೂ ಮನೇಲಿ ಕೂತಿಲ್ಲ ಗುರುಗಳೇ. ಕೆಲ್ಸ ಮಾಡ್ತಾನೆ ಇದೀನಿ. ನನಗೆ ಕರೆಕ್ಟ್ ಆಗಿ ಮದ್ವೆ ಆಗಿ 10 ವರ್ಷ ಆಯ್ತು ಗುರುಗಳೇ. ಒಂದ್ಸತಿ ಯಾವ್ದೋ ಒಂದ್ ಮಂಡ್ಯ ಸೈಡು ರೋಡ್ ಸೈಡ್ ಅಲ್ಲಿ ಒಂದ್ ಮಗು ಬಿಸಾಕಿದ್ರು, ಅನಾಥ ಮಗುನ ಅಂತಂತ ನ್ಯೂಸ್ ಅಲ್ಲಿ ನೋಡಿದೆ ಗುರುಗಳೇ. ನಾನು ಅದೇನೋ ಗೊತ್ತಿಲ್ಲ ಗುರುಗಳೇ, ನನಗ ಹಂಗನ್ನಿಸ್ತು, ಯಾರೋ ನಮ್ಗೆ ಗೊತ್ತಿರೋರು ಯಾರು ಇದ್ರು, ನಾನು ಎಲ್ಲಾರು ಹೋಗ್ಬಿಟ್ಟು ಒಂದ್ ಮಗು ತಗೊಂಡ್ಬರ್ಬೇಕು, ನನ್ನ ನೋವುನ ನನ್ ಮಗು ಹತ್ರ ಬೆರೆಸ್ಕೊಬೇಕು, ಅದ್ರ ಹಂಚ್ಕೊಬೇಕು ಅಂತ ತುಂಬಾನೇ ಆಸೆ ಪಟ್ಟೆ ಗುರುಗಳೇ. ಹಿಂಗೆ ಯಾರನ್ನ ಕೇಳ್ದೆ, ಅವ್ರು ಇಲ್ಲಮ್ಮ ಹಂಗೆಲ್ಲ ಕೊಡಕ್ ಆಗಲ್ಲ, ಅವಕ್ಕೆಲ್ಲ ರೂಲ್ಸ್ ರೆಗ್ಯುಲೇಷನ್ ಇದೆ, ಗಂಡ ಹೆಂಡತಿ ಮಧ್ಯದಲ್ಲಿ ಮಕ್ಳಾಗಲ್ಲ ಅಂತ ಏನಾರ ಬರ್ಕೊಟ್ರೆ ಮಾತ್ರನೇ ಮಗು ಕೊಡಕ್ ಸಾಧ್ಯ, ಇಲ್ಲಾಂದ್ರೆ ಯಾವ ಮಗು ಕೊಡಕ್ಕೂ ಆಗಲ್ಲ ಅಂತ ಅಂದ್ರು. ಅಲ್ಲಿಗೆ ನಾನು ಹೌದಾ ಹಿಂಗಿದ್ಯಾ ಪ್ರೊಸೆಸಿಂಗ್ ಅಂತ ಸುಮ್ನಾದ್ವಿ ಗುರುಗಳೇ. ಆಮೇಲೆ ಅದೇನೋ ಗೊತ್ತಿಲ್ಲ ಗುರುಗಳೇ, ನನ್ ಕಣ್ಣೀರ್ ಇದೋ ಗೊತ್ತಿಲ್ಲ, ತುಂಬಾ ಅಂದ್ರೆ ತುಂಬಾನೇ ಹಾಸ್ಪಿಟ್ಲಿಗೆ ತೋರಿಸಿದ್ವಿ. ಇಂಥ ದೇವ್ರು ಮಾಡ್ದೆ ನಂಗಿಲ್ಲ,
ಆಮೇಲೆ ಅದೇನೇನೋ ದೋಷ ಐತೆ ಅಂತ ಅದೆಲ್ಲ ಏನೇನೋ ಸುಡ್ತಿದ್ರು, ಮೂಢನಂಬಿಕೆಗಳನ್ನೆಲ್ಲ ಮಾಡ್ತಿದ್ರು. ಹ್ಮ್ ನಾನು ಇರ್ಲಿ ಎಲ್ಲ ಯಾರ್ಯಾರು ಏನೇನ್ ಹೇಳ್ತಾರೆ ಅದೆಲ್ಲಾನು ಮಾಡಿದ್ದೆ ಗುರುಗಳೇ. ಹಾಸ್ಪಿಟ್ಲಿಗೂ ತೋರ್ಸಿದ್ದೆ, ನಾನು ದುಡಿತಿದ್ದೆ ಅದಕ್ಕೋಸ್ಕರ. ಹ್ಮ್ ಇವ್ರ ಸಾಲ ತೀರ್ಬೇಕು, ಅರ್ಧ ದುಡ್ಡಲ್ಲಿ ನಾನು ಹಾಸ್ಪಿಟ್ಲಿಗೆ ತೋರಿಸ್ಬೇಕು ನನ್ ಮಗು. ನಾನು ಹಾಸ್ಪಿಟ್ಲ್ ಹೋಗಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ, ಹ್ಮ್ ಹ್ಮ್ ಅವರಲ್ಲೂ ಏನು ಇಲ್ಲ ಅಂತಾರೆ, ನಮ್ಮಲ್ಲೂ ಏನಿಲ್ಲ ಅಂತ. ಮತ್ತೆ ಮಕ್ಳು ಯಾಕಾಗ್ಲಿಲ್ಲ? ಹ್ಮ್ ಹ್ಮ್ ನನ್ನಲ್ಲಿ ಇದೊಂದು ಕಾಡ್ತಾ ಇತ್ತು, ಏನು ಈ ತರ ಆಯ್ತಲ್ಲ ಅಂತಂದೆ. ಆಮೇಲೆ ಯಾವಾಗ್ಲೂ ಒಂದ್ಸಲಿ ಯಾರೋ ಕಿವಿಗೆ ಹೇಳಿದ್ದು ನೆನಪಾಯ್ತು ಗುರುಗಳ. ಏನಂತ, ಇವ್ರ ಮನೆಯಲ್ಲಿ ಇವ್ರ ತಾತ ಏನೋ ತೀರೋಗಿದ್ರಂತೆ ಮದ್ವೆಗಿಂತ ಮುಂಚೆ. ಹ್ಮ್ ಏನೋ ಗೊತ್ತಿಲ್ಲ, ಮನೆ ಒಳಗೇನೋ ಜಗಳ ಮಾಡ್ಕೊಂಡೇನೋ ಅವ್ರೇನೋ ಹೋಗಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ರಂತೆ. ಹ್ಮ್ ರಿಲೇಟಿವ್ನೇ, ಬಟ್ ನಮ್ಗೆ ಇವ್ರು ಜಗಳ ಆಡಿದ್ದು, ಇವ್ರು ಸೂಸೈಡ್ ಮಾಡ್ಕೊಂಡಿದ್ದು ಅದೆಲ್ಲ ಗೊತ್ತಿಲ್ಲ ಗುರುಗಳೇ. ಓಕೆ. ಸತ್ತೋಗಿದ್ರಂತೆ. ಅವ್ರ ದೋಷ ಏನೋ ಇವ್ರಿಗ್ ಬಂದೈತೆ, ಅವ್ರ ಏನ್ ಅನ್ಕೊಂಡ್ ಸತ್ತಿದ್ರು ಏನೋ ಗೊತ್ತಿಲ್ಲ. ನೀವು ಯಾರನ್ನಾರು ಅದು ವಯಸ್ಸಾದವ್ರನ್ನ ಮನೆ ಕರ್ಕೊಂಬಂದು ಅವ್ರಿಗೆ ಒಂದ್ ಜೊತೆ ಚಪ್ಲಿ, ಛತ್ರಿ, ಬಟ್ಟೆ ಎಲ್ಲ ಕೊಟ್ಬಿಟ್ಟು ಅವ್ರ ಹತ್ರ ಆಶೀರ್ವಾದ ತಗೊಬೇಕು, ನೀವು ಒಳ್ಳೇದಾಗ್ಲಿ ಅಂತ ಯಾರೋ ಒಬ್ರು ಹೇಳಿದ್ರು ಗುರುಗಳೇ. ಹ್ಮ್ ಹ್ಮ್ ನಾನು ಅದನ್ನ ಮಾಡ್ಬೇಕು ಅಂತ ತುಂಬಾ ದಿನದಿಂದ ಪ್ರಯತ್ನ ಪಟ್ಟೆ. ಆಯ್ತು, ಎಲ್ಲಾ ದೇವ್ರಿಗೂ ಬೇಡ್ಕೊಂಡಿದ್ನಲ್ಲ ಗುರುಗಳೇ, ಅದನ್ನು ಮಾಡ್ದೆ ಗುರುಗಳೇ ಒಂದಿನ. ಹ್ಮ್ ಆಮೇಲೆ ಒಂದಿನ ಪೂಜೆ ಮಾಡಿದೆ, ವರಮಹಾಲಕ್ಷ್ಮಿ ಅಂತ ಪೂಜೆ ಮಾಡಿದೆ ಗುರುಗಳೇ. ನಾನು 3 ವರ್ಷ ಮಾಡ್ತೀನಿ, ನನ್ ಕೈಲಿ ಎಷ್ಟಾಗತ್ತೋ ಅಷ್ಟು ಮಾಡ್ತೀನಿ ಅಂತ ವರಮಹಾಲಕ್ಷ್ಮಿ ಪೂಜೆ ಮಾಡಿದೆ. ಕೆಲ್ಸಕ್ಕೆ ಹೋಗ್ತಾನೆ ಇದ್ದೆ ನಾನು, ಕೆಲ್ಸ ಅಂತ ಯಾವ್ದೇ ಕಾರಣಕ್ಕೆ ಬಿಡ್ಲಿಲ್ಲ. ಅದ್ನಲ್ಲಿಗೆ ನನಗೆ 3 ತಿಂಗಳು ಆದ್ಮೇಲೆ ನನ್ಗೆ ಪ್ರೆಗ್ನೆನ್ಸಿ ನಿಂತಿದೆ ಅಂತ ಗೊತ್ತಾಯ್ತು ಗುರುಗಳೇ. ಹ್ಮ್ ನನ್ನ ಅಲ್ಲಿ ತನಕ 6 ತಿಂಗಳಾದ್ರೂ ನನ್ನ ಹೊಟ್ಟೆ ಒಳಗ್ ಮಗು ಇದೆ ಅಂತ ನನ್ಗೆ ಗೊತ್ತೇ ಇಲ್ಲ ಗುರುಗಳೇ. ಹ್ಮ್ ಹ್ಮ್ ನನ್ಗೆ ಮಾಮೂಲಿ ಯಾವ ತರ ಕೆಲ್ಸಕ್ಕೆ ಹೋಗ್ತಿದ್ದೆ ಅದೇ ತರನೇ ಹೋಗ್ತಿದ್ದೆ, ಯಾವ ತರ ಊಟ ಮಾಡ್ತಿದ್ದೆ ಅದೇ ತರನೇ ಮಾಡ್ತಾ ಇದ್ದೆ. ನನ್ನಲ್ಲಿ ಏನು ವ್ಯತ್ಯಾಸ ಕಾಣ್ಲೇ ಇಲ್ಲ. 6 ತಿಂಗಳು ತನಕ ನನ್ಗೆ ಮಗು ಇದೆ ಅಂತ ಹೊಟ್ಟೆ ಒಳಗ್ ನನಗೆ ಗೊತ್ತೇ ಇಲ್ಲ. ಹ್ಮ್ ಹ್ಮ್ ಆಮೇಲೆ ಗೊತ್ತಿಲ್ಲ, ಅದೆಲ್ಲ ಆಯ್ತು ಗುರುಗಳೇ. 6 ತಿಂಗಳಾದ್ಮೇಲೆ ಗೊತ್ತಾಯ್ತು. ಆಮೇಲೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಪಟ್ಟೆ ಗುರುಗಳೇ. ನನ್ಗೆ ನನ್ ದೇವ್ರು ನನ್ ಕಷ್ಟ ನೋಡಕ್ ಆಗ್ದಲೆ ಅಷ್ಟು ಪೂಜೆ ಪುನಸ್ಕಾರ ಎಲ್ಲ ಮಾಡಿ ನಾನು ಏನೋ ಒಂದ್ ಪಡ್ಕೊಂಡೇನೋ, ಎಲ್ಲಾರ ಬಾಯಿಲು ಅಂತದ್ ಮಾದ್ಮೇಲೆ ತಪ್ಪಿಸ್ಕೊಂಡೇನೋ ಅಂತ ತುಂಬಾ ಅಂದ್ರೆ ತುಂಬಾನೇ ಖುಷಿ ಪಟ್ಟೆ ಗುರುಗಳೇ. ಆಯ್ತು, 9 ತಿಂಗಳು ತನಕ ನಾವು ಪಾಪನ ಒಪ್ಕೊಂಡೆ ಕೆಲ್ಸ ಮಾಡಿದೆ ಗುರುಗಳೇ. ಕೆಲ್ಸ ಬಿಡ್ಲಿಲ್ಲ ನಾನು. ಡೆಲಿವರಿ ತನಕನು ನಾನ್ ಕೆಲ್ಸ ಮಾಡಿದೆ. ಡೆಲಿವರಿ ನಂದು ವಾರ ಐತೆ ಅನ್ನೋದ್ರಿಗೆ ನಾನು ಊರಿಗೆ ಹೋಗಿದ್ದು. ಅದು ಡೆಲಿವರಿ ಹೋಗೋ ದಿನ ನನ್ಗೆ ಅವ್ರ ಮನೆಗೆ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ಅಂದಿದ್ರಲ್ಲ, ನನ್ಗೆ ಹಿಂಗೆ ಏನೋ ಮಾತಾಡ್ಬೇಕಾರೆ ನಮ್ಮ ಅಮ್ಮ ನಮ್ಮಪ್ಪ ನಮ್ಮ ಅತ್ತೆ ಎಲ್ಲೋ ಏನೇನೋ ಮಾತಾಡ್ಬೇಕಾರೆ ಇವನು ಈ ತರ ಸಾಲ ಮಾಡ್ಕೊಂಡಾರೆ, ಹಿಂಗೆಲ್ಲ ಮಾಡ್ಕೊಂಡಾರೆ ಅಂತ ಇವನ್ ಯಾವ್ದೋ ಒಂದ್ ವಿಷಯಕ್ಕೆ ನನ್ನ ಹತ್ರ ಜಗಳ ಮಾಡಿರೋ ಗುರುಗಳು ಯಜಮಾನ್ರು ನನ್ನ ಹತ್ರಕ್ಕೆ. ನಾನ್ ತುಂಬಿದ್ ಬಸ್ರಿಂದ ನೋಡಿರ್ಲಿಲ್ಲ ನನ್ನ. ಫುಲ್ಲು ಜಗಳ ಎಲ್ಲ ಮಾಡಿ ನಮ್ಮ ಅತ್ತೆ ಏನಂದ್ರು, ಅಷ್ಟು ನಾನೇನು ಪ್ರೆಗ್ನೆನ್ಸಿ ಆಗಿರ್ಲಿಲ್ಲ ಗುರುಗಳೇ. ನಮ್ಮ ಅಣ್ಣನ್ ಮದ್ವೆ ಆಯ್ತು. ಮದ್ವೆ ಆಯ್ದಾಗ ಏನಾಗಿತ್ತು ಗುರುಗಳೇ, ಅವ್ರು ನಮ್ಮ ಅಣ್ಣನ ಹೆಂಡತಿ 3 ತಿಂಗಳಿಗೆ ನಾನ್ ಬೇರೆ ಹುಡುಗನ ಇಷ್ಟಪಡ್ತಾ ಇದೀನಿ, ನನಗ್ ಬೇಡ ಇವನು ಅಂತ ಬಿಟ್ಟೋಗ್ಬಿಟ್ಟ ಗುರುಗಳೇ. ಯಾರನ್ನ? ನಮ್ಮ ಅಣ್ಣನ್ನ. ನಿಮ್ಮ ಅಣ್ಣನ ಹೆಂಡತಿ? ಹೌದು. ಅಯ್ಯೋ, ಮದುವೆ ಆದ್ಮೇಲೆ? ಹೌದು ಗುರುಗಳೇ, ಮದ್ವೆ ಆಗಿ ಎಲ್ಲ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮದ್ವೆ ಮಾಡಿರೋ, ಎಲ್ಲದನ್ನು ಚೆನ್ನಾಗಿ ನಾವೇ ಮಾಡ್ಕೊಂಡಿದ್ದು ಗುರುಗಳೇ. ಎಲ್ಲ ನಾವೇ ಚೆನ್ನಾಗ್ ಮಾಡಿ ಮದ್ವೆ ಎಲ್ಲ ಮಾಡ್ಕೊಂಡು ಮನೆ ಕರ್ಕೊಂಡ್ ಬಂದ್ವಿ. ಊರಲ್ಲೂ 15 ದಿನ ಚೆನ್ನಾಗಿದ್ದು ಬೆಂಗ್ಳೂರಿಗೆ ಅವ್ರ ಅಪ್ಪ ಅಮ್ಮ ಬೆಂಗ್ಳೂರಾಗಿದ್ದು. ಇಲ್ಲಿ ಕರ್ಕೊಂಡ್ ಬಂದ್ಮೇಲೆ ಅದೇನ್ ಕಾರಣ ರೀಸನ್ ಅಂತ ಗೊತ್ತಿಲ್ಲ ಗುರುಗಳೇ. ಮದ್ವೆ ಆಗಿ 2.5 ತಿಂಗಳು 3 ತಿಂಗಳು ಅಷ್ಟೇ ಹುಡುಗಿ ಇದ್ದಿದ್ದು. ನನಗ್ ಇಷ್ಟ ಇಲ್ಲ, ನನಗ್ ಬೇಡ, ನಾನು ಬೇರೆ ಹುಡುಗನ್ ಲವ್ ಮಾಡ್ತೇನೆ ಅಂತ ಹೋಗ್ಬಿಟ್ಲು ಗುರುಗಳೇ. ಆ ಟೈಮಲ್ಲಿ ಏನಾಯ್ತೋ ಗೊತ್ತಿಲ್ಲ ಗುರುಗಳೇ, ಇವ್ರು ನಮ್ಮ ಮನೆಯವರು ತುಂಬಾನೇ ಜಗಳ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಅಂದ್ರೆ ನಮ್ಮ ಮನೆಯವ್ರಿಗೆ ಬೇರೆ ತರ ಇದ್ದಿದ್ದು ನನಗ್ ಗೊತ್ತಿತ್ತು ಗುರುಗಳೇ. ಒಂದ್ಸತಿ ನಾನ್ ಜಗಳ ಮಾಡಿದ್ದು ಉಂಟು ಗುರುಗಳೇ, ಮಾಡಿಲ್ಲ ಅಂತ ಹೇಳ್ತಿಲ್ಲ. ನಮ್ಮಂತವ್ರು ಇಟ್ಕೊಂಡು ನಿಮಗೆಲ್ಲ ಬೇರೆ ಹೆಂಗಸರು ಎಲ್ಲ ಸವಾಸ ಬೇಡ ಅಂತ ಹೇಳಿದ್ದು ನನಗ್ ಗೊತ್ತಿತ್ತು. ಮದ್ವೆ ಆಗ 10 ವರ್ಷದಲ್ಲಿ ನಾನು ಇನ್ನೂ ಅವಾಗಿನ ಪ್ರೆಗ್ನೆಂಟ್ ಆಗಿರ್ಲಿಲ್ಲ ಗುರುಗಳೇ. ಈ ತರ ಆಗಿದ್ದೆಲ್ಲ ಗೊತ್ತಿತ್ತು. ನಾನು ಅದ್ಯಾವ್ದನ್ನು ಯಾರ ಹತ್ರನು ಮಾತಾಡಕ್ ಹೋಗ್ಲಿಲ್ಲ. ನಮ್ಮ ಅಣ್ಣಂಗ್ ಮಾತ್ರ ಗೊತ್ತಿತ್ತು ಗುರುಗಳೇ.
ನಮ್ಮ ಅಣ್ಣಂಗ್ ಮಾತ್ರ ಗೊತ್ತಿತ್ತು. ಒಂದ್ 15 ದಿನ ಏನೋ ನನಗೆ ಈ ತರ ಎಲ್ಲ ಇದ್ಮೇಲೆ ನನಗ್ ಬೇಡ ಅಂತ ನಾನು 15 ದಿನ ಹೋಗಿ ತವ್ರ ಮನೆಗಿದ್ದೆ. ತವ್ರ ಮನೆಗಿದ್ದು ನನ್ನ ಅಪ್ಪ ಅಮ್ಮನ ತರಲ್ಲಿ ಯಾರ ಹತ್ರನೂ ಹೇಳಿರ್ಲಿಲ್ಲ. ಅಣ್ಣಂಗ್ ಮಾತ್ರ ಹೇಳಿದ್ದೆ. ಇವ್ರು ನಮ್ಮನೆಯವ್ರ ಏನ್ ಅನ್ಕೊಂಡ್ರು, ಈ ವಿಷಯ ಅವ್ರಿಗೆ ಗೊತ್ತೈತೆ, ಅವನ್ ಮೇಲೆ ದ್ವೇಷ ಮಾಡಿದ್ರೆ ಇದು ಎಲ್ಲಕ್ಕೂ ಅವನು ಬಾಯಿ ಮುಚ್ಕೊಂಡಿರ್ತಾನೆ ಅಂತ ನಮ್ಮ ಅಣ್ಣನ ಮೇಲೆ ದ್ವೇಷ ಕುಟ್ಕಂತ ಗುರುಗಳು ನಮ್ಮ ಯಜಮಾನ್ರಿಗೆ. ಆಮೇಲೆ ತುಂಬಿದ್ ಬಸ್ರಿ ಎಂತನೂ ನೋಡ್ಲಿಲ್ಲ, ಏನು ನೋಡ್ಲಿಲ್ಲ. 9 ತಿಂಗಳಾಯ್ತು, ಹಂಗ ಹಿಂಗು ಕೆಲ್ಸ ಮಾಡಿದೆ. 9 ತಿಂಗಳಾಯ್ತು. ಇನ್ನೇನು ಇನ್ನೊಂದ್ ನಾಳೆ ಊರಿಗೆ ಕರ್ಕೊಂಡ್ ಹೋಗ್ಬೇಕು. ಇವ್ರು ನೈಟ್ ಫುಲ್ ಕುಡಿದ್ಬಿಟ್ಟು ಬಂದು ಜಗಳ ಮಾಡಕ್ ಕುತ್ಕೊಂಡ್ಬಿಟ್ರು. ಸಂಜೆ 7 ಗಂಟೆಯಿಂದ 11:30 ತನಕನೂ ಜಗಳ ಮಾಡಿರೋ ಗುರುಗಳು. ಏನೋ ನಿಮ್ಮ ಅಮ್ಮ ಏನೋ ಅಂದರೆ, ನಿಮ್ಮಮ್ಮ ಮಾತಾಡಿದಾರೆ ಅಂತಂತ. ನಾನು ಹಂಗೆಲ್ಲ ಆಡ್ಬಾರ್ದು, ಪ್ರೆಗ್ನೆಂಟ್ ಅಲ್ಲಿ ಸಮಾಧಾನದಿಂದ ಇರ್ಬೇಕು, ಅದು ಒಂದಾಗುತ್ತೆ ಅಂತಾನು ಸುಮ್ನೆನೆ ಇದ್ದೆ ಗುರುಗಳೇ. ಅಷ್ಟಾಯ್ತು. ಇವ್ರೇನ್ ಮಾಡಿದ್ರು, ತುಂಬಿದ್ ಬಸ್ರಿ ಅಂತ ನೋಡ್ಲಿಲ್ಲ, ಇಡ್ಲು ಬರುತ್ತಲ್ಲ ಪರ್ಕೆ ಗುರುಗಳೇ, ಆ ಪರ್ಕೆಲಿ ನಿಮ್ಮಮ್ಮ ಹಂಗಂದ್ಲು ಹಿಂಗಂದ್ಲು ಅಂತ ಎತ್ತಿ ಹೊಡೆದ್ರು ನನಗೆ ನಮ್ಮ ಯಜಮಾನ್ರು. ಅಂದ್ರೆ ನೀವು ಆ ಸಮಯದಲ್ಲಿ ನಿಮ್ ತವ್ರ ಮನೇಲಿ ಇದ್ರಿ? ಇಲ್ಲೇ ಇದ್ದೆ ಗುರುಗಳು. ಅವ್ರ ಹತ್ರನೇ ಇದ್ದೆ, ನಮ್ಮ ಮನೆಯವ್ರ ಹತ್ರನೇ, ಬೆಂಗಳೂರಲ್ಲಿ. ಹೌದು, ತುಂಬಿದ್ ಬಸ್ಸಿನಲ್ಲಿ ನಮ್ಮನೆಗೆ ಇದ್ದೆ. ಅವ್ರ ಎಷ್ಟೇ ಜಗಳ ಆಡಿದ್ರು ನಾನು ಮತ್ತೆ ಬಂದ್ಬಿಟ್ಟೆ ಗುರುಗಳೇ. ಅವಾಗ ನಾನು ಮರ್ಯಾದೆ ಹೋಗುತ್ತೆ, ಆ ಕಡೆ ಈ ಕಡೆ ಜನಗಳು ಆಡ್ಕೊಂತಾರೆ, ಈ ತರ ಎಲ್ಲ ಹಿಂಗೆಲ್ಲ ಮಾಡ್ಕೊಂಡಾರಂತೆ ಬೆಂಗಳೂರಾಗೆ ಅಂತ ಅನ್ಕೊಂತಾರೆ ಅಂತ ನಾನು ಎಷ್ಟೇ ಅವ್ರು ಏನೇ ಜಗಳ ಆಡಿ ಏನೇ ಮಾಡಿದ್ರು ನಾನು ಬಂದ್ಬಿಡ್ತಾ ಇದ್ದೆ ಗುರುಗಳು. 15 ದಿನಕ್ಕಾಗ್ಲಿ 1 ತಿಂಗಳಾಗ್ಲಿ ಹಿಂಗ್ ಜಗಳ ಮಾಡ್ಕೊಂಡಾಗ ಹೋದಾಗ ನನ್ ಮನ್ಸಿ ನಾನೇ ಸಮಾಧಾನ ಆಗಿ, ಹೋಗ್ಲಿ ಗಂಡ ಹೆಂಡತಿ ಜಗಳ ಆಡ್ಬೇಕಾದ್ರೆ ಯಾರು ಒಬ್ರು ಸೋಲ್ಬೇಕು, ಇದನ್ನ ನಾನು ಈ ತರ ಬಿಟ್ರೆ ಅವ್ರು ಕೆಟ್ಟೋಗ್ತಾರೆ, ನನ್ ಸಂಸಾರ ನನಗಿಷ್ಟ, ನಮ್ಮ ಅಪ್ಪ ಅಮ್ಮ ಆಗ್ಲಿ ಗಂಡ ಬೇರೆಯವ್ರು ಯಾರು ಬರಲ್ಲ, ನಾನು ಉಂಟು ನನ್ ಗಂಡ ಉಂಟು ಅಂತಂತ ನಾನ್ ಬರ್ತಾ ಇದ್ದೆ ಗುರುಗಳೇ. ಬಂದ್ಬಿಟ್ಟೆ ಅವತ್ತು. ನನ್ ಸಂಸಾರ ನನಗ್ ಬೇಕು, ಅವ್ರು ನನ್ ಇಷ್ಟಪಟ್ಟು ಮದ್ವೆ ಆಗಿರೋದು. ಇಲ್ಲಿ ನಾನು 10 ವರ್ಷದಿಂದ ಸಾಲ ಮಾಡಿದಾಗ ಯಾರು ಬಂದಿಲ್ಲ, ಅವ್ರು ಸಾಲ ಮಾಡಿದಾಗ ಯಾರು ಬಂದಿಲ್ಲ, ನಾವಿಬ್ರು ಗಂಡ ಹೆಂಡತಿ ತೀರ್ಸಿದೀವಿ, ನಾವ್ ಚೆನ್ನಾಗಿರ್ಬೇಕು ಅಂತ ನಾನು ಬಂದ್ಬಿಟ್ಟೆ ಗುರುಗಳೇ ಅವತ್ತು. ನಮ್ಮ ಅಣ್ಣನ ನೀನು ಗಂಡನ್ ಬಿಟ್ಟು ಬಾ ಅಂತ ಹೇಳ್ಲಿಲ್ಲ, ಯಾರು ಹೇಳ್ಲಿಲ್ಲ. ಏನು ಅನ್ಸರ್ಸ್ಕೊಂಡ್ ಹೋಗಮ್ಮ ಅಂತಾನೆ ಎಲ್ರು ಹೇಳಿದ್ದು. ಜೀವನ ಅಂದ್ರೆ ಸಾಗರ ಇದ್ದಂಗೆ, ಸುಮ್ನೆ ಅಲ್ಲ, ಏನಕ್ ಮಾಡಿರ್ತೀವಿ ಎಂತ ಮಾಡಿರ್ತೀವಿ, ಅನುಸರಿಸ್ಕೊಂಡ್ ಹೋಗ್ರಿ ಅಂತ ಹೇಳಿದ್ರು. ನಾನು ಅವತ್ ಬಂದ್ಬಿಟ್ಟೆ. ಆಮೇಲೆ ತುಂಬಿದ್ ಬಸ್ತಿನಲ್ಲಿ ಒಂದಿನ ಯಾವ್ದೋ ಒಂದ್ ವಿಷಯಕ್ಕೆ ಏನೋ ಮಾತಾಡಿರು ಅಂತ ನಮ್ಮ ಅತ್ತೆ ನಮ್ಮ ಅಮ್ಮನ ಕೈಲಿ ಹೇಳಿದಾರೆ. ಇವ್ರು ಡ್ರಿಂಕ್ಸ್ ಮಾಡಿದ್ರಲ್ಲ ಗುರುಗಳೇ, ಫುಲ್ ಅವತ್ತು ಜಗಳ ಮಾಡ್ಬಿಟ್ಟು ಪರ್ಕೆಲಿ ನನಗೆ ಓಡದ್ಬಿಟ್ಟು ಎತ್ತಿ ಕಾಲಾಗ ಒದ್ರು. ಅಷ್ಟೊತ್ನಾಗ ಮನೆ ಬಿಟ್ಟು ಹೋಗು ನೀನು, ಹಂಗೆ ಹಿಂಗೆ ಅಂತ ಜಗಳ ಮಾಡಿದ್ರು. ನಾನು ಇಷ್ಟೊತ್ನಾಗ ನಮ್ಮ ಅಮ್ಮ ಏನಾದ್ರು ತಪ್ಪು ಮಾತಾಡಿದ್ರೆ, ನಾನ್ ತಪ್ಪು ಮಾಡಿದ್ರೆ ಇಷ್ಟೊತ್ನಾಗ ಏನಕ್ ಮನೆ ಬಿಟ್ಟು ಹೋಗ್ಬೇಕು, ಹಿಂಗೆಲ್ಲ ಆಡ್ಬಾರ್ದು ಅಂತಂದೆ. ಅವತ್ ನೈಟ್ ಅವ್ರು ಡ್ರಿಂಕ್ಸ್ ಮಾಡಿದ್ರು ಅಂತಂದೆ ಸುಮ್ನಾದೆ ಗುರುಗಳು. ನಾನು ಏನೂ ಮಾತಾಡ್ಲಿಲ್ಲ. ಬಿಲ್ ಮತ್ತೆ ಇಲ್ಲಿ 9 ತಿಂಗಳು ತುಂಬತಲ್ಲ, ಊರಿಗೆ ಕರ್ಕೊಂಡು ಹೋದ್ರು ಡೆಲಿವರಿಗೆ ಅಂತಂತ. ನಾನು ಇಲ್ಲಿಗೆ ಬಿಟ್ಬಿಟ್ಟೆ. ಜಗಳ ಆಡಿದ್ದ ಮತ್ತೆ ತವ್ರ ಮನೆಗೆ ಹೋಗಿ ಹೇಳ್ಲಿಲ್ಲ ನಾನು, ಈ ತರ ನೈಟ್ ಹಿಂಗೆಲ್ಲ ಜಗಳ ಮಾಡಿರು, ಹೊಡೆದ್ರು, ನನಗೆ ಈ ತರ ಆಯ್ತು ಅಂತ ನಾನು ಯಾವ್ದನ್ನೂ ಹೇಳ್ಲಿಲ್ಲ. ಮಾಮೂಲಿ ಶ್ರೀಮಂತ ಮಾಡಿದ್ರು. ಅಮ್ಮ ಮನೆಗ್ ಕರ್ಕೊಂಬಂದ್ರು, ಡೆಲಿವರಿ ಆಯ್ತು, ಮಗುನು ಚೆನ್ನಾಗಿತ್ತು, ಎಲ್ಲಾ ಚೆನ್ನಾಗೇ ಇತ್ತು ಗುರುಗಳೇ. ಪಾಪುನು 1 ವರ್ಷ ಆಯ್ತು. 1 ವರ್ಷ ಆಗಿತ್ತು. ಅವ್ರ ಮನೆಗ್ ಕರ್ಕೊಂಡ್ ಹೋದ್ರು 9 ತಿಂಗಳಿಗೆ. 1 ವರ್ಷ ಆಗಿ ಹಿಂಗೆ ಜೀವನ ಸಾಗ್ತಾ ಇತ್ತು. ಇವ್ರು ಸಿಟಿನಲ್ಲೇ ಇದ್ರು. ಹಿಂಗೆ ನಡೀತಾ ಇತ್ತು ಗುರುಗಳೇ. ಅದೇನೋ ಗೊತ್ತಿಲ್ಲ ಗುರುಗಳೇ. ನನ್ ಬಾಣಿತನಕ್ ಹೋದಾಗ ಇವ್ರು ಮತ್ತೆ ಸಾಲ ಮಾಡ್ಕೊಂಡಿದ್ದಾರೆ ಗುರುಗಳೇ. ಅದು ನನ್ಗೆ ಡೌಟ್ ಬರ್ಲಿಲ್ಲ ಗುರುಗಳೇ, ಇವ್ರು ಏನಕ್ ಸಾಲ. ಯಾಕಂದ್ರೆ ಅಲ್ಲಿನೂ ಒಂದ್ಸತಿ ಡೆಲಿವರಿ ಆದಾಗ್ಲೂ ಪಾಪು ನೋಡಕ್ ಬಂದಾಗ ಅವ್ರಿಗೆಲ್ಲ ವಿಡಿಯೋ ಕಾಲ್ ಮಾಡಿರೋದು, ಮಾತಾಡಿರೋದು ಎಲ್ಲ ರೆಕಾರ್ಡಿಂಗ್ ನನಗ್ ಸಿಕ್ತು. ಒಂದಿನ ಫೋನ್ ಅವ್ರ ನನ್ ಕೈ ಕೊಟ್ರು. ಪಾಪುನ ನೋಡಕ್ ಬಂದಾಗ ಇದನ್ನ ನೀವ್ ಯಾಕೆ ಕಾಲ್ ಮಾಡಿದ್ರಿ ಅವ್ರಿಗೆ ಅಂತ ಕೇಳಿದಾಗ, ನನ್ನ ಇಷ್ಟ, ನಾನ್ ಹೆಂಗಾರ ಮಾಡ್ಕೊಂತೀನಿ ಅಂತ. ಬೇರೆ ಹೆಣ್ಣಿಗೆ? ಹೌದು ಗುರುಗಳೇ, ನನ್ನ ಇಷ್ಟ, ನಾನು ಹೆಂಗಾರ ಮಾಡ್ಕೊಂತೀನಿ, ನೀನ್ ಈ ತರ ಇದ್ರೆ ನಾನ್ ನೋಡಕ್ಕೆ ಬರಲ್ಲ, ಹಂಗೆ ಹಿಂಗೆ ಅಂತ. ಪಾಪಂಗ 6 ತಿಂಗಳಾಗ ತನಕನೂ ಬರ್ಲಿಲ್ಲ ಗುರುಗಳೇ ಅವ್ರು. ಒಂದ್ಸತಿ ಆ ಮಗುಗ 6 ತಿಂಗಳಾದ್ಮೇಲೆ ಅವ್ರು ಬಂದ್ರು ಪಾಪನ್ ನೋಡ್ಬೇಕು ಅಂತಂತ. ನಾನು ಅವತ್ತು 6 ತಿಂಗಳಾಗ ಮರ್ತೋಗಿದ್ದೆ ಎಲ್ಲದನ್ನೇ. ಆದ್ರೆ ಫೋನ್ ಮಾಡೋರು
ನಾವ್ ಪಾಪ ನೋಡಂಗಾಗದಾಗ ನಾನ್ ಪಾಪನ್ ತೋರಿಸ್ತಾ ಇದ್ದೆ, ನಾನು ಊಟ ಆಯ್ತಾ ತಿಂಡಿ ಆಯ್ತಾ ಅಷ್ಟೇ ಮಾತಾಡ್ತಾ ಇದ್ದೆ ಹೊರತು ವ್ಯವಹಾರದ್ದಾಗ್ಲಿ ಪ್ರತಿಯೊಂದಾಗ್ಲಿ ಏನು ನಾನು ಇಟ್ಕೊಂಡಿರ್ಲಿಲ್ಲ ಗುರುಗಳೇ. ನೀವ್ ಏನ್ ಮಾಡ್ಕೊಂಡ್ರಿ ಹಿಂಗ್ ಮಾಡ್ಕೊಂಡ್ರಿ ಏನು ಇಟ್ಕೊಂಡಿರ್ಲಿಲ್ಲ ನಾನು. ಆಮೇಲೆ ವರ್ಷ ಆಯ್ತು, ನಾನು ಇವ್ರು ಊರಿಗೆ ಬಂದಾಗ ಮತ್ತೆ ಕಂಟಿನ್ಯೂ ಅದೇ ಮಾಡಿರೋ ಗುರುಗಳೇ. ಅಂದ್ರೆ ಊರಿಗೆ ಬಂದಾಗ ಇವ್ರು ಬೆಂಗಳೂರಿಗೆ ಬರ್ತಾ ಇರ್ಲಿಲ್ಲ. ಒಂದ್ ವಾರ 15 ದಿನ ಕಟ್ಲೆ ಊರಾಗೆ ಉಳ್ಕೊಂಡವ್ರು. ನಾನು ಇವ್ ಬೆಂಗಳೂರಾಗೆ ಬಾಡಿಗೆ ಕಟ್ಬೇಕು, ಪ್ರತಿಯೊಂದು ಮಾಡ್ಬೇಕು, ಇವ್ರು ಯಾಕೆ ಬಂದ್ ಊರಾಗಿರ್ತಾರೆ ಆಗ್ಲೆಲ್ಲ ಅಂತ ಅಲ್ಲಿಂದ ಡೌಟ್ ಸ್ಟಾರ್ಟ್ ಆಯ್ತು ಗುರುಗಳೇ. ಆಮೇಲೆ ಇಷ್ಟೆಲ್ಲ ವ್ಯವಹಾರ ಆಯ್ತು. ಆಮೇಲೆ ಮತ್ತೆ ನಾನು ಇವ್ರು ಅವ್ರ ಅಪ್ಪಾಜಿ ಅವ್ರ ಅಮ್ಮ ಎಲ್ಲ ನೀವು ಇಲ್ಲೇ ಇರಿ, ಬೆಂಗಳೂರಾಗ ಬೇಡ, ಊರಾಗೆ ಜೀವನ ಮಾಡ್ಕೊಂಡಿರಿ, ಇಲ್ಲೇ ಕೂಲಿನ ನಾಲಿನ ಮಾಡ್ಕೊಂಡು ಇಲ್ಲೇ ಜೀವನ ನಡೆಸ್ರಿ ಅಂತ ಅವ್ರಿಗೆ ಹೇಳಿರು. ನಾನು ಇಲ್ಲ, ಊರಿಗೆ ಬಂದಿದ್ರು ಇವತ್ತು ಅವರು ನಾವೊಂದ್ ಮಾಡಿದ್ರೆ ನೀವೊಂದ್ ಒಪ್ಪಲ್ಲ, ನೀವಿನ್ನು ಗಟ್ಟಿಯಾಗಿದ್ದೀರಾ, ನೀವಿರೋ ತನಕ ನೀವಿರಿ, ನಾವು ನಿಮ್ದು ಮೆತ್ತಗಾದ ಕಾಲಕ್ಕೆ ಇಲ್ಲ ನಿಮ್ಗೆ ನಮ್ಗೆ ಬಿಲ್ಕುಲ್ ಆಗದೇ ಇಲ್ಲ ಅನ್ನೋ ಕಾಲಕ್ಕೆ ನಾವು ಬಂದಿರ್ತೀವಿ. ಇಷ್ಟೊಂದೆಲ್ಲ ಸಾಲ ಮಾಡ್ಕೊಂಡಾಗ ಇಷ್ಟಿನ ತನಕ ಬರೀ ಸಾಲ ತೀರ್ಸಿದೀವಿ. ನಮ್ಮ ಹತ್ರ ಕೈಯಲ್ಲಿ 1 ರೂಪಾಯಿನೂ ಬಿಡಿ ಕಾಸಿಲ್ಲ, ಯಾವ ಒಡವೆ ಎಂತದೂ ಇಲ್ಲ ನನ್ನ ಹತ್ರ. ನಾಳೆ ದಿನ ನಮ್ ದುಡ್ಡು ಕಾಸು ಆಸ್ತಿ ಒಡವೆ ಏನು ಬೇಡ ನನಗೆ, ನನ್ ಮಗು ನಾನು ಓದಿಸ್ಬೇಕು ಅಷ್ಟೇನೆಯ. ನಾನು ಅಂತಂದೆ. ಅದಕ್ಕೆ ಇಲ್ಲ ನಿಮ್ ಇಷ್ಟ ಅಂತಂದ್ರು. ಇವ್ರು ನಮ್ಮ ಮನೆಯವ್ರನ್ನ ಒಪ್ಪಿಸಿದೆ, ಬೆಂಗಳೂರಿಗೆ ಕರ್ಕೊಂಬಂದೆ ಗುರುಗಳೇ. ವರ್ಷದ 3 ತಿಂಗಳಾಗಿತ್ತು ಪಾಪುಗೆ. ಕರ್ಕೊಂಬಂದೆ, 3 ತಿಂಗಳು ಮಾತ್ರ ಮನೆಗಿದ್ದೆ ಗುರುಗಳೇ. ಇವ್ರು ಅಂದ್ರೆ ನಾನು ಹೋಗಿದ್ದ ದಿನದಿಂದ ಬಾಡಿಗೆನೆ ಕಟ್ಟಿಲ್ಲ ಗುರುಗಳೇ. 18 ತಿಂಗಳು ಮನೆ ಬಾಡಿಗೆ ಕಟ್ಟಿಲ್ಲ ಗುರುಗಳೇ. ಕಟ್ಟಿಲ್ಲ ಸರಿ, ಅವ್ರು ಕೇಳಿಲ್ವಾ? ಅವರು ಅಂತಂದ್ರೆ ಇಲ್ಲಿ ಬೆಂಗಳೂರಾಗೆ ಇರ್ಲಿಲ್ಲ ಗುರುಗಳು. ಅವ್ರದ್ದು ಹಳ್ಳಿ ನೇಚರು. ಅಲ್ಲಿ ಇವ್ರು ಬಂದಾಗ ನಮ್ಮ ಮನೆಯವ್ರು ಇರ್ತಾ ಇರ್ಲಿಲ್ಲ ಅಂತೆ ಮನೇಲಿ. ಅವ್ರ ಬಾಡಿಗೆ ಕೆಳಗ್ ಬಂದಾಗ 12ನೇ ತಾರೀಕು ಮಾತ್ರ ಬರ್ತಾರೆ ಗುರುಗಳೇ. ಇವ್ರು ಇರ್ತಾ ಇರ್ಲಿಲ್ವಂತೆ ನಮ್ಮ ಮನೆಯವ್ರು. ಆಮೇಲೆ ನಾನು ಪಾಪನ್ ಕರ್ಕೊಂಡ್ ಬಂದ್ಮೇಲೆ ಮನೆಗ್ ಬರ್ತೀನಿ ಗುರುಗಳೇ. ಒಂಚೂರು ಮನೆ ನೀಟಾಗಿ ಇಟ್ಕೊಂಡಿಲ್ಲ, ಒಟ್ಟು ಗಲೀಜು ಮಾಡ್ಕೊಂಡಾರೆ ಗುರುಗಳೇ. ಯಾವಾಗ್ಲೋ ಬರೋದು, ಯಾವಾಗ್ಲೋ ಹೋಗೋದು, ಎಲ್ಲೋ ಕೆಲ್ಸ ಮಾಡೋದು, ಅಲ್ಲೇ ಮಲ್ಕೊಳ್ಳೋದು, ಅಲ್ಲೇ ಊಟ ಮಾಡೋದು, ಅಲ್ಲೇನೆ ಡ್ರಿಂಕ್ಸ್ ಮಾಡೋದು, ಆತರ ಮಾಡ್ಕೊಂಡು ಎಷ್ಟು ಗಲೀಜಾಗಿದ್ದಾರೆ ಅಂತಂದ್ರೆ ಅವ್ರೇನೆ ಇಚ್ಛೆ ಗುರುಗಳೇ. ಅಷ್ಟು ಕ್ರೂರಿತನವಾಗಿ ನಾನು ಇಷ್ಟೊಂದು ಕ್ರೂರಿ ಒಬ್ಬ ವ್ಯಕ್ತಿ ಆಗಿದ್ರೆ ಮನೆನ ಎಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ ಅಷ್ಟು ನೀಟಾಗಿ ಇಟ್ಕೊಳಕ್ಕೆ ಸಾಧ್ಯ ಮಾಡ್ತಾರೆ. ಆದ್ರೆ ಇವ್ರು ಎಷ್ಟು ಅಂದ್ರೆ ಅಷ್ಟು ಗಲೀಜ್ ಮಾಡ್ಕೊಂಡು ಮನೆ ಇಟ್ಕೊಂಡಿದ್ರು. ಬಂದ್ವಿ, ನಮ್ ಕೈದಂತೂ ಕ್ಲೀನ್ ಮಾಡಕ್ ಆಗ್ಲಿಲ್ಲ ಅವ್ರುಗಳೇ. ಪಾಪು ನಾನು ನಮ್ ರಿಲೇಟಿವ್ ಮನೆಗೆ ಅಮ್ಮನ್ನು ಪಾಪುನ ಕರ್ಕೊಂಡೇ ಬಂದಿದ್ದೆ. ಬರ್ಬೇಕಾರೆ ರಿಲೇಟಿವ್ ಮನೆಗ್ ಬಿಟ್ಬಿಟ್ಟು ಇನ್ನೊಬ್ಬರನ್ನ ಯಾರನ್ನ ಕರ್ಕೊಂಬಂದು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ, ಒಂದು ಏನಿಲ್ಲ ಅಂತಂದ್ರೆ ಬೆಳಿಗ್ಗೆ ನಿಂತ್ಕೊಂಡವ್ರು 2 ದಿನ ಕ್ಲೀನ್ ಮಾಡಿದೀನಿ ಗುರುಗಳ ಮನೆ. ಆತರ ಎಲ್ಲ ಮಾಡಿ ಅಲ್ಲಿಗೆ ಒಂದ್ ಸಂಸಾರ ಮಾಡೋ ತನಕ ನಾನ್ ಮಾಡ್ಕೊಂಡೆ ಗುರುಗಳೇ. ಆಮೇಲೆ ಇವ್ರೇನ್ ಅನ್ಕೊಂಡ್ರು, ಇವ್ರು ಮನೆ ಓನರ್ ಬಂದ್ಬಿಟ್ಟು ಮನೆ ಖಾಲಿ ಮಾಡಿ, ಮೇಡಮ್ ನಾವ್ ನಿಮ್ಮನ್ನ ಮುಖ ನೋಡಿ ಮನೆ ಕೊಟ್ಟಿದ್ದು, ಅವಾಗ ನಿಮ್ ಮನೆಯವ್ರು ಈ ತರ ಬಾಡಿಗೆನೆ ಕಟ್ಟಿಲ್ಲ, ಬಂದ್ರೆ ಯಾರು ಇರ್ತಾನೆ ಇರ್ಲಿಲ್ಲ, ಏನ್ರಿ ಇದು ಹಿಂಗೆಲ್ಲಾ ಮಾಡಿದೆ, ನೀವ್ ನೋಡಿದ್ರೆ ಊರಾಗಿದ್ದೀರಾ ಹಂಗೆ ಹಿಂಗೆ ಅಂತ ಗಲಾಟೆ ಮಾಡಿರೋ ಗುರುಗಳೇ ನನಗೆ ಓನರ್ ಬಂದ್ಬಿಟ್ಟು. ನಾನು ಅವ್ರಿಗೆ ಸಮಾಧಾನ ಮಾಡಿ ಸರಿ ಸರ್ ಆಯ್ತು ನಾನು ಮಾಡಿಸ್ಕೊಡ್ತೀನಿ ಅಂತಂತ ಅವ್ರ ಹತ್ರ 20,000 ರೂಪಾಯಿ ಇಸ್ಕೊಂಡು ಇನ್ನ ಬ್ಯಾಲೆನ್ಸ್ ಅದೇನೈತೆ ಅವ್ರು ಮನೆ ಖಾಲಿ ಮಾಡ್ಬಿಡಿ, ನೀವು ನಮ್ಗೆ ಈ ತರ ಎಲ್ಲ ಇದ್ರೆ ಆಗಲ್ಲ, ಮನೆ ಖಾಲಿ ಮಾಡ್ಬಿಡಿ ಅಂತಂದ್ರು. ಸರಿ ಸರ್ ಆಯ್ತು, ಅದು ಎಷ್ಟು ಬ್ಯಾಲೆನ್ಸ್ ಇದೆ ನನಗೆ ಇಷ್ಟು 1-2 ತಿಂಗಳು ಟೈಮ್ ಕೊಡಿ, ನಾನು ಇನ್ನು ಇಷ್ಟ ಆಗುತ್ತೋ ಅಷ್ಟು ಮಾಡ್ಕೊಡ್ತೀವಿ ಅಂತಂದು ನಮ್ಮ ಮನೆಯವ್ರ ಹತ್ರನೇ ದುಡ್ಡು ಇಸ್ಕೊಂಡು 20,000ನ ಏನೋ ಕೊಟ್ಟು ಗುರುಗಳೇ. ಅಲ್ಲಿ ಇನ್ನೂ 14,000 ಬ್ಯಾಲೆನ್ಸ್ ಇತ್ತು. 14,000 ಬ್ಯಾಲೆನ್ಸ್ ಇದ್ದಾಗ ಮನೆ ಖಾಲಿ ಮಾಡ್ಬೇಕಾದ್ರೆ ಅವರು ಓನರ್ ಬಂದ್ಬಿಟ್ಟು ನೀವು ಅಡ್ವಾನ್ಸ್ ಕ್ಲಿಯರ್ ಮಾಡ್ದಲೆ, ನಾನು ಒಂದ್ ಸ್ವಲ್ಪ ಅಡ್ವಾನ್ಸ್ ಬೇರೆ ಕೊಟ್ಟಿದ್ದೆ ಗುರುಗಳೇ ಫಸ್ಟ್ ಮನೆ ಮಾಡ್ಬೇಕಾದ್ರೆ. ಅಡ್ವಾನ್ಸ್ ಮುರ್ಕೊಂಡು ಇನ್ನು 14,000 ಕೊಡೋದ್ ಬಂತು. ಅದಕ್ಕೆ ಇಲ್ಲ ನಿಮ್ಗಾದ್ರ ಆಗಲ್ಲ, ನನಗೆ ಗ್ಯಾರಂಟಿ ಇಲ್ಲ, ನಿಮ್ ಮನೆಯವ್ರ ಬಗ್ಗೆ ಏನು ನನಗೆ ನಂಬಿಕೆ ಇಲ್ಲ, ನೀವು ಅಂತಂದ್ರೆ ನನಗೆ ಸಾಮಾನು ಎತ್ತಕ್ ಬಿಡ್ತೀನಿ, ಇಲ್ಲ ಅಂತಂದ್ರೆ ನನಗೆ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ನೀವು ಸಾಮಾನು ಎತ್ತಿ ಅಂತ ಓನರ್ ಜಗಳ ಮಾಡಿರು. ಸರಿ ಗುರುಗಳೇ ಆಯ್ತು ಅಂತಂದೆ. ಅವ್ರಿಗೆ 1 ವಾರ ಟೈಮ್ ತಗೊಂಡು ಮನೆ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಬಂದ್ವಿ ಗುರುಗಳೇ. ಬೇರೆ ಕಡೆ ಮನೆ ಮಾಡಿದ್ವಿ, ಚೆನ್ನಾಗೇ ಇದ್ವಿ. ಇವರು ಒಂದಿನ ಮತ್ತೆ ಮುಂಚೆ ಹೆಂಗೆ ಇವ್ರು ಸಾಲ ಮಾಡ್ಕೊಂಡು ಊರಿಗೆ ಹೋದ್ರು ಅದೇ ತರಾನೇ ಕಂಟಿನ್ಯೂ ಆಯ್ತು ಮತ್ತೆನೇ.
ನನ್ಗೆ ಇವ್ರು ಆಚೆ ವ್ಯವಹಾರ ಮಾಡಿದ್ದು ಏನೂ ಗೊತ್ತಿರ್ಲಿಲ್ಲ. ಪಾಪುಗಲೇ 1 ವರ್ಷದ ಮೇಲೆ 6 ತಿಂಗಳಾಯ್ತು. ಒಂದ್ಸತಿ ಯಾವ್ದೋ ಒಬ್ರದ್ದು ರಿಲೇಟಿವ್ ಅಲ್ಲಿ ಗೃಹ ಪ್ರವೇಶ ಐತೆ ಅಂತ ಕರ್ಕೊಂಡ್ ಹೋದ್ರು. ಗೃಹ ಪ್ರವೇಶಕ್ಕೆ ಹೋದಾಗ ಇನ್ನೊಂದ್ ವಾರ ಹಬ್ಬ ಇದೆ ಇಲ್ಲೇ ಇರು ಅಂತಂದ್ರು. ಸರಿ ಆಯ್ತು ಅಂತಂದ್ರೆ ಅವ್ರ ಗಂಡನ್ ಮನೇಲೇ ಇದ್ದೆ. ಹಬ್ಬ ಆದ್ಮೇಲೆ ನೆಕ್ಸ್ಟ್ ದೇವ್ರಿಗೆ ಹೋಗ್ಬೇಕು ಇಲ್ಲೇ ಇರು ಅಂತಂದ್ರು. ಆಯ್ತು ಅಂತಂದ್ರೆ ಅವಾಗ 2 ತಿಂಗಳು ಊರಾಗೆ ಇದ್ದೆ. ಇವ್ರು ನನ್ಗೇನು ಬಿಟ್ಕೊಡ್ಲೇ ಇಲ್ಲ ಗುರುಗಳೇ. ಹ್ಮ್ ಆಮೇಲೆ ಊರಾಗೆ ಇದ್ದು ನಾನು 2 ತಿಂಗಳಾದ್ರೂ ಇವ್ರು ಯಾಕೆ ಈ ತರ ಮಾಡ್ತವ್ರೆ ಅಂತಂದು, ಇಲ್ಲಪ್ಪ ನಾನು ಇರಲ್ಲ 2 ತಿಂಗಳಿಂದ, ನೀನ್ ಅಲ್ಲಿ ನಾನು ಇಲ್ಲಿ ಇರಲ್ಲ, ನಿಮ್ಗೆ ಏನ್ ಬೇಕು ಹೇಳಿ ನಮ್ಮ ಮನೇಲೆ ಅಡಿಗೆ ಎಲ್ಲ ಮಾಡ್ಕೊಡ್ತೀನಿ, ನನ್ನನ್ನ ಅಲ್ಲೇ ಕರ್ಕೊಂಡ್ ಹೋಗ್ರಿ ಬೆಂಗಳೂರಲ್ಲೇ, ನೀವ್ ಒಬ್ಬರೇ ಅಲ್ಲಿದ್ದು ನಾನು ಇಲ್ಲಿ ಇರಕ್ ಸಾಧ್ಯ ಇಲ್ಲ ಅಂತಂತ ಹೇಳಿದ್ವಿ. ಆವಾಗ ಇವ್ರೇನ್ ಮಾಡಿದ್ರು, ಅವ್ರ ಅಪ್ಪಾಜಿ ಅವ್ರಮ್ಮ ನೀನು ಯಾವ ಮಕ್ಳನ್ನ ಮದುವೆ ಮಾಡ್ಬೇಕಾಗಿಲ್ಲ, ನೀನ್ ಬೆಂಗ್ಳೂರ್ಗ್ ಹೋಗ್ಬೇಕಾಗಿಲ್ಲ, ಇಲ್ಲಿ ಗಾರೆ ಕೆಲ್ಸ ಮಾಡ್ಕೊಂಡಿರು ಅಂತ ಹೇಳಿರು ಗುರುಗಳೇ. ಹ್ಮ್ ಅಂದ್ರೆ ಇಲ್ಲಿ ಊರಲ್ಲಿ ಅಂತ ಇದ್ರಾಗಿದ್ದೀವಿ ಅಂತ ಹೇಳ್ಕೊಳೋದು ಏನೂ ಇಲ್ಲ ಗುರುಗಳೇ. ಹ್ಮ್ ಅಂದ್ರೆ ಅಲ್ಲಿ ಕೂಲಿ ಮಾಡ್ಬೇಕು, ಇಲ್ಲಿ ತಿನ್ಬೇಕು, ಹ್ಮ್ ಆತರ ಇರೋದು ಮನೆಯಲ್ಲಿ ಗುರುಗಳೇ. ಹ್ಮ್ ನಾನ್ ಅದಕ್ಕೆ ಇಲ್ಲ ರೀ ಬೇಡ, ಮಗು ನೋಡಿದ್ರೆ 1 ವರ್ಷದ ಮೇಲೆ 6 ತಿಂಗಳಾಗೈತೆ, ಹ್ಮ್ ಇನ್ನು ಮುಂದೆ ನಾವು ಪಾಪನ ಓದಿಸ್ಬೇಕು, ಎಜುಕೇಶನ್ ಕೊಡಿಸ್ಬೇಕು, ಇಲ್ಲಿದ್ರೆ ನಿಮ್ಮಮ್ಮ ನಾನ್ ಅಡ್ಗೆ ಮಾಡಿದ್ದೆ ನಿಮ್ಮ ಅಪ್ಪಾಜಿ ಊಟ ಮಾಡಲ್ಲ, ಅವರು ಒಂಥರ ನಿಮ್ಮಮ್ಮ ನಾನ್ ಮಾಡಿದ್ದೇನು ಒಪ್ಪಲ್ಲ, ನಾವು ಚೆನ್ನಾಗಿದೀವಿ, ಅತ್ತೆ ಸೊಸೆ ಆಗ್ಲಿ ಮಾವ ಆಗ್ಲಿ ಚೆನ್ನಾಗಿದ್ದಂಗೆ ಅವ್ರು ಇಲ್ಲೇ ಚೆನ್ನಾಗೇ ಇರ್ಲಿ, ಅವ್ರು ಆಗದೇ ಇಲ್ಲ ಮಾಡಕ್ಕೆ ಅಂತ ಅಂದ್ ಕಾಲಕ್ಕೆ ನಾವ್ ಬರೋಣ ಬೆಂಗ್ಳೂರ್ ಬಿಟ್ಟು ಅಂತಂತ ನಾನು ಒಪ್ಪಿಸ್ಕೊಂಡೆ ಗುರುಗಳೇ. ಸರಿ ಆಯ್ತು ಒಪ್ಪಿಸ್ಕೊಂಡು, ಇವ್ರ ಅಮ್ಮ ಬೇಡ ನೀನ್ ಬೆಂಗ್ಳೂರ್ ಹೋಗೋದ್ ಬೇಡ ಬೇಡ ಅಂತ ಅನ್ಕೊಂಡು ಮಗುನ ಫುಲ್ಲು ಒಪ್ಸಿರು ಗುರುಗಳೇ. ಹ್ಮ್ ನಾನೇನಂದೆ, ಸರಿ ಆಯ್ತು ನಿಮ್ ಇಷ್ಟನೇ ಅಲ್ವಾ, ಹಂಗಾರೆ ಸರಿ ಆಯ್ತು ಬೆಂಗ್ಳೂರ್ಗ್ ಹೋಗೋದೇ ಬೇಡ, ನಾನು ಈ ತರ ಚೀಟಿ ಹಾಕಿದ್ದೆ, ನಿಮ್ ಮಗ ಅದನ್ನು ಇಟ್ಕೊಂಡಿದ್ದಾರೆ, ಆಮೇಲೆ ನಾನು ಒಡವೆ ಇಟ್ಟಿದೀನಿ ಅದನ್ನು ಬಿಡಿಸಿ, ಇನ್ಯಾರಿಗೋ 1 ಲಕ್ಷ ಸಾಲ ಎತ್ಕೊಟ್ಟಿದೀನಿ ಅವತ್ತು, ಆ ಚೀಟಿ ಕಟ್ಟಿಲ್ಲ, ಆ ಸಾಲ ದುಡ್ಡು ಕೊಡಿ, ಎಲ್ಲ ತೀರ್ಸ್ಕೊಂಡ್ ಕಮಿಟ್ಮೆಂಟ್ ತೀರ್ಸ್ಕೊಟ್ಬಿಡಿ, ನಾವ್ ಇಲ್ಲೇ ಇರ್ತೀನಿ, ನಾನು ಇಲ್ಲೇ ಏನಾರ ಕೆಲ್ಸಕ್ ಹೋಗ್ತೀನಿ, ನಿಮ್ ಮಗು ನೋಡ್ಕೊಂಡ್ ಮನೆಗಿರುವಂತ್ರಿ ಅಂತ ನಾನ್ ಅಂದೆ ಗುರುಗಳೇ. ಅದಕ್ಕೆ ಅವ್ರಮ್ಮ ಇದ್ರು ಕೆಟ್ಟ ಮಾತಲ್ಲೇ ಬೈದ್ರು, ನಾನ್ ಯಾಕೆ ಮಾಡ್ಬೇಕು, ನಾನ್ ಯಾಕೆ ತಂದ್ಕೊಡ್ಬೇಕು, ಮತ್ತೆ ಬಿಡಿ ನಾವು ಹೋಗಿ ಆಚೆ ದುಡ್ಕಂತೀನಿ ಬಿಡಿ, ಯಾಕೆ ಸುಮ್ನೆನಾ ಅಂತ ನಾನು ಅಂದೆ. ಇವ್ರೇನ್ ಮಾಡಿದ್ರು, ಅಷ್ಟೆಲ್ಲ ಅಂದಾದ್ರೂ ನಾನು ಇಲ್ಲ ನಡಿ ನೀನ್ ಇಲ್ಲಿದ್ರೆ ಇವ್ರ ಜೊತೆನೆ ಜಗಳ ಮಾಡ್ತೀಯಾ ಹಿಂಗೆ ಹಂಗೆ ಅಂತ ಅನ್ಕೊಂಡ್ ನಾನು ಕರ್ಕೊಂಬಂದ್ರೆ ಗುರುಗಳೇ. ಕರ್ಕೊಂಬಂದು ಸಿಟಿ ತನಕ ಬಸ್ ಹತ್ತಿರೋದು ಅವ್ರೇನೆ. ಇವ್ರು ನಮ್ಮ ಯಜಮಾನ್ರು ಏನ್ ಮಾಡಿದ್ರು, ಗಾಡಿನಲ್ಲಿ ಬೇಡ ಪಾಪ ಶೀತ ಆಗುತ್ತೆ, ನೀನ್ ಬಸ್ಸಿಗೆ ಹೋಗಿರು, ನಾನು ಬೈಕಲ್ಲಿ ಬರ್ತೀನಿ ಅಂತಂತ ನನ್ನನ್ ಬಸ್ಸಿಗೆ ಹಚ್ಚಿರು. ಇಲ್ಲ ನಾನು ಹೇಳ್ದೆ, ಪಾಪ ಸೊಟ್ರ ಟೋಪಿ ಎಲ್ಲ ಹಾಕಿದೀನಿ, ನಾನು ಹಾಕೊಂಡಿದೀನಿ, ಬೇಡ ನಾವಿಬ್ರು ಜೊತೆಲೆ ಹೋಗೋಣ ನಡೀರಿ ಅಂತ ನಾನು ಅಂದೆ. ಬೇಡಮ್ಮ ನೀನ್ ಬೇಡ, ಮಗು ಶೀತ ಆಗುತ್ತೆ, ನೀನ್ ಬಸ್ಸಿಗೆ ಹೋಗಿರೋ ನಾನು ಬರ್ತೀನಿ ಅಂತಂತ ಹೇಳಿದ್ರು ಗುರುಗಳೇ. ಸರಿ ಆಯ್ತು ಅಂತಂದೆ. ನಾನು ಬಸ್ಸಿಗೆ ಬಂದೆ, ಬೆಂಗ್ಳೂರಿಗೆ ಬಂದೆ ಗುರುಗಳೇ. 7 ಗಂಟೆ ಆಯ್ತು. ನಮ್ಮ ಅಣ್ಣಂಗೆ ಜಲಹಳ್ಳಿ ಕ್ರಾಸಿಗೆ ಬನ್ನಿ ಅಂತ ಕರ್ದೆ. ನಮ್ಮ ಅಣ್ಣ ಪಾಪ ಕರ್ಕೊಂಬರ್ತಾ ಇದೀನಿ, ಬ್ಯಾಗ್ ಎಲ್ಲ ಅವ್ರು ನಮ್ಮ ಮನೆಯವ್ರು ತಗೊಂಬರ್ತಿದಾರೆ, ಬಾ ಅಣ್ಣ ಅಂತಂತ ಕರ್ದೆ. ಅವ್ನು ಬಂದ, ಪಾಪನ್ ಕರ್ಕೊಂಡ್ ನಾನು ಮನೆಗ್ ಬಂದು, ಇವ್ ನೋಡಿದ್ ಬಂದೇ ಇಲ್ಲ ಗುರುಗಳೇ ಮನೆಗೆ. ಫೋನ್ ನೋಡಿದ್ರೆ ಫೋನ್ ಸ್ವಿಚ್ ಆಫ್. 2 ತಿಂಗಳಾಗಿತ್ತು ನಾನ್ ಮನೆ ಬಿಟ್ಟು ಹೋಗಿ. ಮಗು ಕರ್ಕೊಂಬರ್ತೀನಿ, ಇವ್ರು ಬಂದಿಲ್ಲ ಮನೆಗೆ. ಫೋನ್ ನೋಡಿ ಸ್ವಿಚ್ ಆಫ್ ಗುರುಗಳ. ಮನೇಲಿ ಊರಲ್ಲಿ ಬೇರೆ ಅವ್ರ ಅಪ್ಪ ಅವ್ರ ಅಮ್ಮನ ಹತ್ರ ಜಗಳ ಆಡಿದೀನಿ ನಾನು ಅವತ್ತು ಬರೋ ದಿನ ಬೆಂಗಳೂರಿಗೆ. ಆಮೇಲೆ ಇಷ್ಟೆಲ್ಲ ಆಯ್ತು. ಇದೇನು 10:30 ತನಕ ನೋಡ್ದೆ ಗುರುಗಳ. ಎಲ್ಲೋ ಇರ್ಬೋದೇನೋ, ಬರ್ತಾರೇನೋ, ಅವ್ರ ಫ್ರೆಂಡಿಗೆ ಕಾಲ್ ಮಾಡಿ ಕೇಳ್ದೆ, ಏನಾರು ಈ ತರ ಜಗಳ ಮಾಡ್ಕೊಂಡ. ನನಗೆ ಏನೇನೋ ಭಯಗಳು, ಏನೇನೋ ನೆಗೆಟಿವ್ ಥಿಂಕಿಂಗ್ ಬಂದು ಗುರುಗಳ ನನಗೆ ಮೈಂಡಿಗೆ. ಆಮೇಲೆ 10:30 ಆಗಿತ್ತು. ಒಬ್ಬರಿಗೆ ನಮ್ ರಿಲೇಷನ್ ಹುಡುಗಂಗ್ ಫೋನ್ ಮಾಡಿದೆ, ನಿಮ್ಮ ಅಣ್ಣ ಏನಾರು ಬಂದಿದ್ಯಾ, ಫೋನ್ ನೋಡಿ ಫೋನ್ ಸ್ವಿಚ್ ಆಫ್ ಐತೆ ಅಂತ ಹೇಳಿದ್ರು. ಅವ್ರೇನು ಅಂದ್ರು, ಅಕ್ಕ ಅಣ್ಣ ನನಗ್ ಫೋನ್ ಮಾಡಿಲ್ಲ, ಊರಿಗೆ ಒಂದ್ಸತಿ ಫೋನ್ ಮಾಡಿ ಕೇಳು ಅಕ್ಕ ಅಂತಂತ ಅಂದ್ರು. ನಾ ಆಲ್ರೆಡಿ ನಾನು ನಮ್ಮ ಅಪ್ಪಾಜಿಗೆ ಫೋನ್ ಮಾಡಿದ್ದೆ, ಎಲ್ರಿಗೂ ಫೋನ್ ಮಾಡಿದ್ದೆ. ಅಪ್ಪಾಜಿ ಅವ್ರ ಮನೆಗೆಲ್ಲ ಫೋನ್ ಮಾಡಿ ಕೇಳಿದ್ದೆ, ಅವ್ರು ಬಂದಿದಾರ ಅಂತಂತ ಫೋನ್ ಮಾಡಿ ಕೇಳಿದಾರೆ. ಇವ್ರು ಇಲ್ಲ ಇಲ್ಲ ಅಂತಂತ ಹೇಳಿದಾರೆ ಗುರುಗಳ. ಅವರು ಊರಿಗೇನೆ ಹೋಗಿರೋದು, ಇವಳು ಗಾಬರಿ ಆಗ್ಲಿ ಅಂತಾನೆ ಹೇಳಿದಾರೆ.
ನಾನು 10:30 ತನಕ ವೇಟ್ ಮಾಡಿ ನೋಡ್ದೆ, ಬರ್ಲಿಲ್ಲ. ಆಮೇಲೆ ನಾನೇ 10:30 ಮೇಲೆ ಫೋನ್ ಮಾಡಿದೆ ಗುರುಗಳೇ. ಫೋನ್ ಮಾಡಿದಾಗ ನಾನು ಇಲ್ಲೇ ಇದ್ದೀನಿ, ನನಗೆ ಹುಷಾರಿಲ್ಲ ಅಂತಂತ ಅವರೇ ಹೇಳಿರ ನನಗೆ. ಮನೆ ಫೋನಿಗೆ ಫೋನ್ ಮಾಡಿದಾಗ ನಿಮ್ ಫೋನ್ ಏನಾಯ್ತು, ಸ್ವಿಚ್ ಆಫ್ ಮಾಡಿದಿರ ಅಂತ ನಾನ್ ಕೇಳಿದೆ. ಇಲ್ಲ ನನ್ನ ಫೋನ್ ಚಾರ್ಜಿಂಗ್ ಇಲ್ಲ, ಸ್ವಿಚ್ ಆಫ್ ಐತೆ, ನಾನು ಇಲ್ಲೇ ಇದ್ದೀನಿ ಅಂತ. ಅವಾಗ 11 ಗಂಟೆನೇ ಆಯ್ತು. ಅವಾಗ ಹಂಗಂತ ಹೇಳಿರ. ನಾನು ಆಯ್ತು ಅಂತಂದೆ, ಸುಮ್ನಾದೆ. ಆಮೇಲೆ ನೀವು ಇಂಥ ಕೆಲ್ಸ ಮಾಡ್ಬಾರ್ದು ರೀ, ಇಲ್ಲ ನಾನು ಬರಲ್ಲ ಅಂತ ಹೇಳಿದ್ರೆ ನಾನು ಊರಾಗೆ ಇರ್ತಾ ಇದ್ದೆ. ನಾನು ಬೆಂಗಳೂರು ಬಿಲ್ ಬರೋದೇ ಇಲ್ಲ, ನಾನು ಊರಾಗೆ ಇರ್ತೀನಿ ಅಂತ ಅನ್ನಿದ್ರೆ ನಾನು ನಿಮ್ ಜೊತೆಗೆ ಇರ್ತಾ ಇದ್ದೆ. ನೀವು ನನ್ನ ಬಸ್ಸಿಗೆ ಹತ್ಸಿ ನೀವು ಮತ್ತೆ ರಿಟರ್ನ್ ಊರಿಗೆ ಹೋಗೋಂಥದ್ದು ಅವಶ್ಯಕತೆ ಇರ್ಲಿಲ್ಲ. ನಾನು ಬಿಲ್ಕುಲ್ ನನಗೆ ಗಂಡ ಬೇಡ, ನನಗೆ ನಾನು ಬೆಂಗಳೂರಾಗೆ ನಾನು ಊರಾಗಿರಲ್ಲ ಅಂತ ಹೇಳ್ಬಿಟ್ಟು ಬರ್ಲಿಲ್ಲ. ನಿಮ್ಮನ್ನು ಒಪ್ಸಿ ನಿಮ್ ಜೊತೆ ನಾನು ಬಂದಿದ್ದು. ನೀವು ಬಸ್ಸಿಗೆ ಹತ್ಸಿ ನೀನ್ ನಡಿಯಮ್ಮ ಅಂತ ಕಳಿಸ್ಬಿಟ್ಟು ನೀವು ಮತ್ತೆ ವಾಪಸ್ ಊರಿಗೆ ಹೋಗಿದ್ದೀರಾ. ಇದ್ ನಿಮಗ್ ಅನ್ಸುತ್ತೆ ಸರಿನಾ ಅಂತ ನಾನು ಅವ್ರನ್ನ ಕೇಳಿದೆ. ನನಗ್ ಹುಷಾರಿಲ್ಲ, ನನಗ್ ಬರಲ್ಲ ಅಂತಂದ್ರು 4 ದಿನ ಫೋನು ಮಾಡ್ಲಿಲ್ಲ, ಬರ್ಲೂ ಇಲ್ಲ ಗುರುಗಳೇ. ನಮ್ಮ ಅಪ್ಪಾಜಿಗೆ ಹಿಂಗೆ ಅವರು ನನ್ನ ಕಳ್ಸಿರು, ನೋಡಿದ್ರೆ ಬರ್ಲಿಲ್ಲ ಅಂತಂತ ನಮ್ಮ ಅಪ್ಪಾಜಿ ಹಿಂಗೆ ಹೇಳ್ದೆ. ಮುಕ್ತಾಯ ಮಾಡುವ, ಹೇಳ್ದೆ ಗುರುಗಳೇ. ಅದಕ್ಕೆ ಸರಿ ಆಯ್ತು ಅಂತಂದು ಸುಮ್ನಾಗು. ಅಲ್ಲಲ್ಲಿಗೆ ನಮ್ಮ ಅಪ್ಪಾಜಿ ಏನೋ ಚೆನ್ನಾಗ್ ಬೈದ್ರಂತೆ. ಅವಾಗ ಮತ್ತೆ ಶನಿವಾರ ನೈಟ್ ಬಂದು ಬೆಂಗಳೂರಿಗೆ ಏನು ಮಾತಾಡ್ಬಾರ್ದು, ಸೈಲೆಂಟ್ ಆಗಿರ್ಬೇಕು ಅಂತಂತ ಹೇಳಿದ. ನಾನು ಸೈಲೆಂಟ್ ಆದೆ. ನಾನು ಏನು ಕೇಳಿಲ್ಲ ಮತ್ತೆ ಯಾಕೆ ಹಿಂಗ್ ಮಾಡಿದ್ರಿ ಅಂತ. ಅಲ್ಲಿ ಪಾಪನ ಕೆಲ್ಸದಕ್ಕ ಕರ್ಕೊಂಡೋಗಿ ನಾನು ಮನೆ ಕುತ್ಕೊಂಡಿಲ್ಲ ಇವ್ರು ಹಿಂಗೆಲ್ಲಾ ಮಾಡಿದಾಗ. ಕೆಲ್ಸದಕ್ಕೆ ಹೋದೆ, ಕೆಲ್ಸದಕ್ಕೆ ಪಾಪನ ಎತ್ಕೊಂಡ್ ಹೋದೆ. 15 ದಿನ ಪಾಪನ್ ಕೆಲ್ಸದಕ್ಕೆ ಕರ್ಕೊಂಡ್ ಹೋಗೋದು, ಎತ್ಕೊಂಡ್ ಬರೋದು, ಈ ತರ ಮಾಡ್ದೆ. ಮನೇಲಿ ಪೀಸ್ ವರ್ಕ್ ಮಾಡ್ದೆ. ಆಯ್ತು. ಆಮೇಲೆ ಒಂದು ಸ್ಕೂಲ್ ಹತ್ರವ ಮಗು ನೋಡ್ಕೊಂತಾರೆ. ಅಷ್ಟೊತ್ತಿ ಪಾಪುಗೆ 1 ವರ್ಷದ ಮೇಲೆ 8 ತಿಂಗಳಾಯ್ತು ಗುರುಗಳೇ. 8 ತಿಂಗಳಾಯ್ತು. ಆಯ್ತು, ಮಗುನ ಅಲ್ಲಿ ಬಿಟ್ಟು ನಾನು ಕೆಲ್ಸಕ್ಕೆ ಹೋಗಕ್ ನಿಂತ್ಕೊಂಡೆ. ಅಲ್ಲಲ್ಲಿಗೆ ಎಲ್ಲ ಸರಿ ಆಯ್ತು ಗುರುಗಳೇ. 1 ವರ್ಷ ಪಾಪುನ ಅಲ್ಲೇನ ಅವ್ರ ಮನೆಗ್ ನೋಡ್ಕೊಳಕ್ ಬಿಡ್ತಾ ಇದ್ದೆ. ಅವ್ರಿಗೆ ತಿಂಗ್ಳಿಗೆ ಇಷ್ಟು ಅಂತ ಕೊಡ್ತಾ ಇದ್ದೆ. ಪಾಪು ನೋಡ್ಕೊಂತ ಇದ್ದೆ, ಸುಮ್ನೆ ಆಗ್ತಾ ಇದ್ದೆ. ಆಯ್ತು, ಅಂತಿಮವಾಗಿ ಈತನ ವಿಚಾರ ಏನಾಯ್ತು, ಈ ಕಡೆಗೆ ಏನಾಗಿದೆ ಅದನ್ನೇ ಹೇಳು. ಇವಾಗ ಮನೆಗಿಲ್ಲ ಗುರುಗಳೇ ಅವರು. ಅವತ್ತು ಅದಾದ್ಮೇಲೆ ಬರ್ಲಿಲ್ವಾ ಮತ್ತೆ? ಬಂದ್ರು. ಬಂದು ಎಲ್ಲ ಚೆನ್ನಾಗೇ ಇದ್ರು ಕೂಡ 1 ವರ್ಷ ಚೆನ್ನಾಗೇ ಇದಾರೆ. ಆಮೇಲೆ ಈಗ ಮೊನ್ನೆ ಏನಾಯ್ತು, ಇವಾಗ ಎಲ್ಲ ಸಾಲ ಎಲ್ಲ ತೀರ್ತು, ಕಂಪ್ಲೀಟ್ ಆಯ್ತು. ನಾನೇನಂದೆ, ಮಗುಗೆ 3 ವರ್ಷ ಆಯ್ತು, ಪಾಪನ ಸ್ಕೂಲಿಗೆ ಹಾಕ್ಬೇಕು, ಏನೋ ಒಂದ್ ಮಾಡ್ಬೇಕು. ಇವ್ರು ನಾನ್ ಮಾಡ್ತಿರೋ ಕೆಲ್ಸ ನನ್ ಕೈಲಿ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರು. ಆಯ್ತು, ಇವಾಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಬೇರೆ ಕೆಲ್ಸ ಮಾಡಿ ಅಂತಂದ್ರೆ, ಇಲ್ಲ ನಾನ್ ಮಾಡಲ್ಲ ಬೇರೆ ಕೆಲ್ಸ ಅಂದ್ರು. ಮತ್ತೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅಂತ ಕೇಳಿದೆ. ಅದಕ್ಕೆ ಅವರು ನಾನು ಈ ತರ ಆಟೋ ತಗೊಬೇಕು ಅಂತ ಅನ್ಕೊಂಡಿದೀನಿ ಅಂತಂದ್ರೆ, ಒಂದ್ಸತಿ ಅಲ್ಲಿ ಆಟೋದಲ್ಲಿ ಸಾಲ ಮಾಡ್ಕೊಂಡಿದೀರಾ, ಬೇಡ ಅಂತ ಹೇಳ್ದೆ. ಇಲ್ಲ ನಾನು ತಗೊಂತೀನಿ, ನನಗೆ ಕೈಯಲ್ಲಿ ಕೆಲ್ಸ ಐತೆ, ನಾನು ಮುಂಚೆ ತರ ನಾನ್ ಮಾಡಲ್ಲ, ಇನ್ ಮುಂದೆ ನಾನು ಕ್ಲೀನ್ ಆಗಿರ್ತೀನಿ ಅಂತ ಹೇಳಿರು. ನಾನು ಅದಕ್ಕೆ ಸರಿ ಆಯ್ತು ಅಂತಂದ್ವಿ. ನಾನು ಒಡವೆ ಎಲ್ಲ ಆಡೆ ಇಟ್ಟಿದೆ, ಆಟೋ ಕೊಡ್ಸಿದೆ. 6 ತಿಂಗಳು ಚೆನ್ನಾಗೆ ಮಾಡಿದೆ ಗುರುಗಳೇ. ಅದ್ ಏನಾಯ್ತು ಏನೋ ಗೊತ್ತಿಲ್ಲ. ಇವಾಗ 4 ಮಂತ್ ಆಯ್ತು ಗುರುಗಳೇ. ಅಪ್ಪಾಜಿಗೆ ಹುಷಾರಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಇಲ್ಲೇ ಹಾಸ್ಪಿಟಲ್ ಕರ್ಕೊಂಡ್ ಸೇರ್ಸಿದ್ವಿ. ಅಲ್ಲಿ ತನಕನು ಚೆನ್ನಾಗೇ ಇದ್ರಿ. ಅದೇನು ಅಂತಾನೆ ಗೊತ್ತಾಗ್ತಿಲ್ಲ ಗುರುಗಳೇ. ಒಂದಿನ ಯಾವ್ದೋ ಒಂದ್ ವಿಷಯಕ್ಕೆ, ದುಡ್ಡಿನ ವಿಷಯಕ್ಕೆ ಬಂದ್ಬಿಟ್ಟು ಯಾರೋ ಆಚೆ ನಿಂತ್ಕೊಂಡ್ ಕೇಳ್ತಿದ್ರು, ಇವ್ರನ್ನ ನೀನ್ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ನನ್ ಗಾಡಿ ಎತ್ಕೊಂಡ್ ಹೋಗ್ತೀನಿ ಹಂಗೆ ಹಿಂಗೆ ಅಂತ. ಅದಕ್ಕೆ ನೀವ್ ಏನ್ ದುಡ್ಡು ಇಸ್ಕೊಂಡಿದ್ರಿ, ಸಾಲ ಮಾಡ್ಕೊಂಡಿದ್ರಿ ಅಂತ ಎಲ್ಲ ಕೇಳ್ದೆ ನಾನು. ಅದಕ್ಕೆ ನಾನು ಇಸ್ಕೊಂಡಿಲ್ಲ ಅಂತ ವಾದ ಮಾಡಿರು. ವಾದ ಮಾಡಾದ್ಮೇಲೆ ಅವ್ರನ್ನು ಕೇಳ್ದೆ ನಾನು, ನೀವ್ ಏನಾರು ಕೊಟ್ಟಿದ್ರಿ ನಾನು ಅವ್ರಿಗೆ ಅಂತ. ಅವ್ರಿದ್ದು ಇಲ್ಲ ನಮ್ದು ಅವ್ರದ್ದು ವ್ಯವಹಾರ ಅಂತ ಇವ್ರು ಅಂದ್ರು. ಇಷ್ಟೆಲ್ಲ ಆಯ್ತು. ಆಮೇಲೆ ಸರಿ ಅಂತ ಅನ್ಕೊಂಡು ಅವ್ರನ್ನು ಕೊಡ್ಬೇಕಾದ್ರು ಸರಿ ಸಾಲ ಮಾಡಿದೀರಾ, ಸರಿ ಆಯ್ತು ತೀರ್ಸೋಣ ಬಿಡಿ ಅಂತಂತ ಇವಾಗ್ಲೂ ಸಮಾಧಾನ ಮಾಡಿದೆ. ಆಮೇಲೆ ಈ 4 ಮಂತ್ಸ್ ಬ್ಯಾಕ್ ಅಲ್ಲಿ ಹಿಂಗೆ ಒಂದಿನ ಚೆನ್ನಾಗೇ ಇದ್ದಂಗೆ ಅಪ್ಪಾಜಿಗೆ ಹುಷಾರಿಲ್ಲ, ನಾನು ಊರಿಗೆ ಹೋಗಿ ಬರ್ತೀನಿ ಅಂತ ಹೋದ್ರು ಗುರುಗಳ. ಹೋದರು 20 ದಿನ ಆದ್ರೂ ಫೋನ್ ಸ್ವಿಚ್ ಆಫ್ ಮಾಡಿರೋದು, ಆನ್ ಮಾಡ್ಲೇ ಇಲ್ಲ. ಆಮೇಲೆ ನಾನು ಏನಾಯ್ತು ಏನೋ ಗೊತ್ತಿಲ್ಲ, ಮನೇಲಿ ಫೋನ್ ಮಾಡಿದೆ. ಅವ್ರ ಅಪ್ಪಾಜಿ ಅವ್ರ ಅಮ್ಮ ಬೇರೆಯವ್ರೆಲ್ಲ ಇಲ್ಲ ಅವನು
ಹೋದ ಬೆಂಗಳೂರಿಗೆ ಬಂದ್ರು ಅಂತಾನೆ ಅಂದ್ರು. ಆಮೇಲೆ ನಾನು ಸುಮ್ನೆನೆ ಇದ್ದೆ. ಸರಿ ಆಯ್ತು, ಬರ್ಲಿಲ್ಲ ಅವರು, ಅಲ್ಲೇನೆ ಇದ್ರು. ಬೇರೆಯವ್ರಿಗೆ ಹಿಂಗೆ ಕಾಲ್ ಮಾಡಿ ಕೇಳ್ದೆ, ಇದರ ಇದ್ರೆ ಕೊಡಿ ಅವ್ರ ಕೈ, ನಾನು ಮಾತಾಡ್ತೀನಿ ಅಂತಂತ. ಆಮೇಲೆ ಮಾತಾಡಿ ಏನ ಸಮಸ್ಯೆ ಏನೋ ಬನ್ನಿ, ಅದೇನ್ ತೀರ್ಸೋಣ ಬನ್ನಿ, ನಾನು ಕುತ್ಕೊಂಡ್ ಮಾತಾಡೋಣ ಬನ್ನಿ ಅಂತ ಕರ್ದೆ. ಅವ್ರಿಗೂ 1 ವಾರ ಬಿಟ್ಕೊಂಡು ಮತ್ತೆ ಬಂದ್ರು ಬೆಂಗಳೂರಿಗೆ. ಬಂದರ್ ಏನ್ ಮಾಡಿರು, ಒಂದ್ 15 ದಿನ ಗಾಡಿ ಹೋದ್ರು ಗುರುಗಳ. ಫುಲ್ಲು ಹುಷಾರಿಲ್ದಂಗ ಆಗೋಯ್ತು ಅವ್ರಿಗೆ. ಈಗ 20 ದಿನ ಏನ್ ಊರಾಗಿದ್ರು ಅವಾಗ ಫುಲ್ಲು ಡ್ರಿಂಕ್ಸ್ ಮಾಡಿದಾರೆ ಊರಲ್ಲಿ. ಅಲ್ಲಿ ಅವ್ರ ಅಮ್ಮ ಯಾರು ಕೇಳಿಲ್ಲ, ಫುಲ್ ಡ್ರಿಂಕ್ಸ್ ಮಾಡಿದಾರೆ. ಇಲ್ಲಿ ಬಂದ್ರು, 15 ದಿನ ಗಾಡಿಗೆ ಹೋದ್ರು, ಹುಷಾರಿಲ್ದಂಗ ಆಯ್ತು. ಇಲ್ಲೇ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೆ. ಅಲ್ಲಿ ಒಂದ್ ಸ್ವಲ್ಪ ದುಡ್ಡು ಖರ್ಚಾಯ್ತು. ಅವರು ಹೇಳಿದ್ರು, ಈ ತರ ನಿಂಗೆ ಡ್ರಿಂಕ್ಸ್ ಮಾಡಿ ಮಾಡಿ ಇವ್ರಿಗೆ ಈ ತರ ಆಗಿದೆ, ಈ ತರ ಪ್ರಾಬ್ಲಮ್ ಆಗಿದೆ, ಶ್ವಾಸಕೋಶ ಇನ್ಫೆಕ್ಷನ್ ಐತೆ ಅಂತ ಎಲ್ಲ ಹೇಳಿದ್ರು. ಇದೇ ತರನೇ ಕುಡಿದ್ರೆ ಮುಂದೆ ಕಷ್ಟ ಆಗುತ್ತೆ ಅಂತ ಎಲ್ಲ ಹೇಳಿದ್ರು. ನಾನು ಅವಾಗ ಬಿಡಿಸಿ, ನಿಮ್ಗೆ ಏನಾಗಿದೆ ಕುಡಿ ಅಂತದ್ದು, ನನ್ ಕಡೆಯಿಂದ ಏನಾದ್ರು ತಪ್ಪಿದ್ಯಾ, ನಾನೇನಾದ್ರು ಸರಿ ಇಲ್ವಾ ಅಂತ ಕೇಳಿದೆ. ಇವ್ರು ಇಲ್ಲ, ನಂದು ಆಗದಾಗಾಯ್ತು, ತಪ್ಪಾಯ್ತು, ಇನ್ ಮುಂದೆ ಕುಡಿಯಲ್ಲ ಅಂತ ಅವಾಗ್ಲೂ ಒಪ್ಕೊಂಡ್ರು. ಎಲ್ಲದೂ ಆಯ್ತು ಗುರುಗಳೇ, ಚೆನ್ನಾಗ. ಮತ್ತೆ ಅದಾದ್ಮೇಲೆ 15 ದಿನ ಕೆಲ್ಸಕ್ಕೆ ಹೋಗಿ ಆಟೋನ ಗಾಡಿನ ಓಡಿಸ್ತಾ ಇದ್ರು. ಅದೇನಾಯ್ತು ಏನೋ ಗೊತ್ತಿಲ್ಲ ಗುರುಗಳೇ. ಒಂದಿನ ಇದ್ದಕ್ಕಿದ್ದಂಗೆ ಒಂದಿನ ಮಂಡೇ ದಿನ ಫೋನ್ ಮಾಡಿರು, ನಾನು ಊರಿಗೆ ಹೋಗ್ತಾ ಇದೀನಿ ಅಂತಂದ್ರು. ನಾನು ಯಾಕೆ ಏನು ಅಂತ ಕೇಳಿದೆ. ನನಗೆ ಈ ತರ ನನಗೇನೋ ಪ್ರಾಬ್ಲಮ್ ಇದೆ, ನನಗೆ 1 ಲಕ್ಷ ದುಡ್ಡು ಬೇಕು. ಏನಕ್ಕೋಸ್ಕರ ದುಡ್ಡು ಬೇಕು, ಯಾವ ಕಾರಣಕ್ಕೋಸ್ಕರ? ಆಗ್ಲೆಲ್ಲ ದುಡ್ಡು ಅಂತಂತಿರಲ್ಲ, ಏನ್ ಪ್ರಾಬ್ಲಮ್ ನಿಮಗೆ? ನೀವು ದುಡಿತೀರಾ, ನಾನ್ ದುಡಿತೇನಿ, ಏನಕ್ಕೆ? ಇವಾಗ ಮಾಡ್ಕೊಂಡ್ರದ ಒಡವೆ ಇಟ್ಟು ಅಡ ಇಟ್ಟು ಮಾಡ್ಕೊಂಡ್ರೆ ಕಮಿಟ್ಮೆಂಟ್ಗಳು ತೀರ್ಸೋಣ ಮಾಡೋಣ ಅಂತ ಕೇಳ್ಕೊಂಡೆ. ಅವರು ಒಪ್ಲಿಲ್ಲ. ಇಲ್ಲ, ನನಗೆ ದುಡ್ಡು ಬೇಕು, ನನಗೆ ಯಾರೋ ಒಬ್ಬರ ಕೇಳಿದಾರೆ, ನಾನು ಹೋಗ್ಬೇಕು ಅಂತ ಹೋದ್ರು. ಹೋಗ್ಬಿಟ್ಟು ಅವ್ರ ಅಪ್ಪಾಜಿಗೆ ಫೋನ್ ಮಾಡಿದೆ ನಾನು. ಅವ್ರನ್ನ ಆಗ್ಲೆಲ್ಲ ಏನಕ್ಕೂ ದುಡ್ಡು ಅಂತ ಊರಿಗೆ ಕಳಿಸ್ತೀರಾ, ಇವಾಗಿನ ಊರಿಂದ ಬಂದಿದ್ದಾರೆ, ಹುಷಾರಿಲ್ಲ, ಮತ್ತೆ ಏನು ಕರೆಸ್ತಾ ಇರಂಗ. ಅವ್ರ ಅಪ್ಪಾಜಿ ಬಾಯಿಗೆ ಹೆಂಗ್ ಬರುತ್ತೆ ಹಂಗೆ ಬೈದ್ರು. ನೀನ್ ಯಾರ ಆಟ ಕೊಡ್ಸು ಅಂತ ಹೇಳಿದ್ರು. ಅವ್ನ್ ಜೀವನ ಹಾಳು ಮಾಡ್ದೆ, ನೀನ್ ಅಂತವಳು, ನೀನ್ ಇಂತವಳು, ಅವ್ನ್ ಮನೆ ಹಾಳು ಮಾಡ್ದೆ ಅಂತ ಏನೇನೋ ಕೆಟ್ಟ ಮಾಡ್ತಿದ್ದೆಲ್ಲ ಬೈದ್ರು. ನಾನು ಒಂದ್ ಜೀವನ ಮಾಡ್ಕೊಬೇಕು ಅಂತ ಜೀವನ ಕಟ್ಕೊಟ್ಟೆ ಗುರುಗಳೇ. ಆದ್ರೆ ಅವರು ನನಗೇನ್ ಈ ತರ ಮಾಡಿದ್ರು. ನಾನು ಸರಿ ಆಯ್ತು ಅಂದಲ್ಲಿ ಸುಮ್ನಾದೆ. ಮತ್ತೆ 2 ದಿನ ಬಿಟ್ಬಿಟ್ಟು ಊರಾಗಿದ್ದು ಬಂದ್ಬಿಟ್ಟು ಫುಲ್ಲು ಜಗಳ, ಅಂದ್ರೆ ನೈಟ್ ಫುಲ್ಲು ಜಗಳ ಮಾಡಿದ್ರು. ಕೆಟ್ಟ ಮಾತಲ್ಲಿ ನಾನಂತೂ ನಿನ್ ಜೊತೆ ಇರಲ್ಲ, ನನಗ್ ಬೇಡ, ನಾನು 10 ವರ್ಷದಿಂದ ಸಂಸಾರ ಮಾಡಿದೀನಿ, ನನಗೆ ನಿನ್ ಬೇಕಾಗೇ ಇಲ್ಲ ಅಂತ ಏನೇನ್ ಕೆಟ್ಟ ಮಾತು ಬರ್ತದೆಲ್ಲ ಬೈದ್ರು. ನಾನು ನಮ್ ಚಿಕ್ಕಪ್ಪ ಇವ್ರೆಲ್ಲರಿಗೂ ಫೋನ್ ಮಾಡಿದೆ. ಇವಾಗ 10 ವರ್ಷ ಆದ್ಮೇಲೆ ನನಗೆ ಬೇಡ ಅಂತ ಹೇಳಿ, ನಾನೇನಾರ ತಪ್ಪು ಮಾಡಿದ್ರೆ ನಾನ್ ತಲೆ ತಗ್ಗಿಸ್ತೀನಿ. ಇಲ್ಲ, ನಾನು ಈ ತರ ಜೀವನ ಮಾಡ್ತಾ ಇದೀನಿ, ನಾನು ಕೂಲಿ ಮಾಡ್ತಾ ಇದೀನಿ, ನಾನು ಏನು ತಪ್ಪೇ ಮಾಡಿಲ್ಲ. ಇವ್ರು ಏನೇನೋ ಮಾತಾಡ್ತಾವ್ರೆ, ನನಗ್ ಭಯ ಆಗ್ತೈತೆ, ಈ ತರ ಜೀವನ ಬಿಟ್ಟು ನಾನು ಹೋಗ್ತೀನಿ, ನನಗ್ ಬೇಡ, ನಂದು ಏನೇನಿದೆ ಅದೆಲ್ಲ ಕೊಡು ಅಂತ ಕೇಳ್ತಾ ಇದಾರೆ. ಅಂದ್ರೆ ಅವ್ರು ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಇವೆಲ್ಲ ಕೊಟ್ಬಿಡು, ನಂದೇನ ಅದೆಲ್ಲ ನನಗ್ ನೀನ್ ಬೇಡ, ನನ್ ಕೈಲಿ ಆಗಲ್ಲ ನಿನ್ ಜೊತೆ ಸಂಸಾರ ಮಾಡಕ್ಕೆ. ಅದಕ್ ಕಾರಣ ಬೇಕಲ್ವಾ, ರೀಸನ್ ಬೇಕಲ್ವಾ, ನನಗಿಂತರ ಬಿಟ್ಟು ಹೋಗ್ತೀನಿ ಅಂತ ಹೇಳಕ್ಕೆ ಅಂತ ನಾನ್ ಕೇಳ್ದೆ. ಇವ್ರಿಲ್ಲ, ನನಗ್ ಇಷ್ಟ ಇಲ್ಲ, ಹಂಗೆ ಏನಕ್ಕೆ ಇಷ್ಟ ಇಲ್ಲ, ಅವಾಗೆಲ್ಲ ಮದ್ವೆ ಆಗ್ಬೇಕಾದ್ರೆ ಚೆನ್ನಾಗಿತ್ತು, 10 ವರ್ಷ 13 ವರ್ಷ ಸಂಸಾರ ಮಾಡಿದ್ರೆ ಎಲ್ಲದೂ ಆಗೈತೆ, ಇವಾಗ ಬೇಡ ಅಂತ ಅನ್ನೋಕ್ ಅರ್ಥ ಇಲ್ಲ ಅಂತೆಲ್ಲ ಹೇಳ್ದೆ ನಾನು. ಇವ್ರು ಆದ್ರೂ ನನ್ ಮಾತ್ ಕೇಳಲಿಲ್ಲ. ಅವತ್ ನೈಟ್ ಮನೇಲೆ ಮಲ್ಕೊಂಡ್ರು, ಡ್ರಿಂಕ್ಸ್ ಮಾಡಿದ್ರು, ಮನೇಲೆ ಮಲ್ಕೊಂಡಿದ್ರು. ಬೆಳಿಗ್ಗೆ ಎದ್ದು ನಾನು ಕೆಲ್ಸಕ್ಕೆ ಹೋಗಿದ್ದೀನಿ ಗುರುಗಳ. ಇವರು ಬಟ್ಟೆ ಬ್ಯಾಗು ಎಲ್ಲ ತಗೊಂಡು 2 ವೀಲರ್ ತಗೊಂಡು ಊರಿಗೆ ಹೋಗಿದ್ದಾರೆ. ಊರಿಗೆ ಹೋಗ್ಬಿಟ್ಟು ಫೋನ್ ಇವತ್ತಿನವರೆಗೂ ಆನ್ ಆಗಿಲ್ಲ, ಸ್ವಿಚ್ ಆಫ್ ಐತೆ. ಅಲ್ಲಲ್ಲಿ 15 ದಿನಕ್ಕೆ ನಮ್ ಚಿಕ್ಕಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಯ್ತು. ಅವ್ರು ತೀರ್ಕೊಂಡ್ರು. ಅವಾಗ ತೀರ್ಕೊಂಡಾಗ್ಲು ಅವ್ರು ಬಂದಿದ್ರು, ನನಗ್ ಮಾತಾಡ್ಸಿಲ್ಲ, ಮಗು ಮಾತಾಡ್ಸಿದ್ರು. ಆಮೇಲೆ ತಿಥಿ ಕಾರ್ಯಕ್ಕೆ ಅಂತ ಹೋದಾಗ ಅಲ್ಲೆಲ್ಲ ಕೂರ್ಸ್ಬಿಟ್ಟು ಪಂಚಾಯತ್ಗೆ ಮಾಡಿದಾಗ ನಾನು ನನ್ ಗಂಡ ನನಗ್ ಬೇಡ ಅಂತ ಹೇಳಿಲ್ಲ, ಅವ್ರು ನನಗ್ ಬೇಡ ಅಂತ ಹೇಳಲಿಲ್ಲ. ವ್ಯವಹಾರದ ಬಗ್ಗೆ ಮಾತಾಡಿದ್ರು, ವ್ಯವಹಾರದಲ್ಲಿ ಹಿಂಗಾಯ್ತು ಹಿಂಗೋಯ್ತು ಅಂತ ಹೇಳಿದ್ರು. ಆಮೇಲೆ ಅಷ್ಟು ಜನದಲ್ಲಿ ಸರಿ ಆಯ್ತು, ನನಗೆ ಗಂಡ ಬೇಕು, ನನಗೆ ಹೆಂಡತಿ ಬೇಕು ಅಂತ ನಾವು ಒಪ್ಕೊಂಡು ಈಗೆಲ್ಲ ಆಗೋದಾಗೈತೆ, ಹೋಗೋದಾಗೈತೆ, ಬಂದ್ಬಿಟ್ಟು ಅಚ್ಚುಕಟ್ಟ ಸಂಸಾರ ಮಾಡೋಣ ಅಂತಂತ ಇವ್ರು ಅಷ್ಟು ಜನದಲ್ಲಿ ನಾನು ಈ ತರ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದೆ ಬೇರೆಯವ್ರ ಕೈಲಿ. ಅವ್ರು ಹುಟ್ಟಿದವ್ರು ಎದ್ದು ಬಂದು ನನಗೆ ಹೊಡೆದ್ರು ಗುರುಗಳ. ನಾನು ತಪ್ಪು ಮಾಡಿದ್ರೆ ಒದೆ ತಿಂತೀನಿ, ತಪ್ಪೇ ಮಾಡಿಲ್ಲ ಅಂತಂದ್ಮೇಲೆ ಒದೆ ಏನು ಕೊಟ್ರಿ ನೀವು? ಆದ್ರೆ ಫುಲ್ ಎಲ್ಲರೂ ಡ್ರಿಂಕ್ಸ್ ಮಾಡಿದ್ರು, ಅಲ್ಲಿದ್ದವ್ರೆಲ್ಲರೂ ಡ್ರಿಂಕ್ಸ್ ಮಾಡಿದ್ದು. ನ್ಯಾಯ ಮಾಡಕ್ ಬಂದವರು? ಹೌದು. ಅದು ನಾನಲ್ಲ ಗುರುಗಳೇ, ನಾನಲ್ಲ. ಪಂಚಾಯತಿ ಕೂರ್ಸೋ ಅಂತದ್ದು ನಾನು ಏನು
ನಾನು ಅವ್ರು ಪಂಚಾಯತಿ ಕೂರ್ಸ್ತಾರೆ ನಂದು ಗೊತ್ತಿಲ್ಲ. ನಾನು ಹೋಗಿದ್ದು ತಿಟಿ ಕರೀಕೆ. ಅಲ್ಲ ಓಲಿಯಲ್ ಒಬ್ರು ಪ್ರಜ್ಞಾ ಸ್ಥಿತಿಯಲ್ಲಿದ್ದವರಿಲ್ವಾ? ಅಂದ್ರೆ ಒಬ್ರಿದ್ರು ಗುರುಗಳೇ ಅದ್ರೊಳಗೆ. ಆಯ್ತು ಬಾ, ಅಲ್ಲಿಂದ ಏನಾಯ್ತು? ಅಲ್ಲಿ ತೀರ್ಮಾನ ಏನಾಯ್ತು? ಅವರು ಲಾಸ್ಟಿಗೆ ನಾನು ಒಪ್ಕೊಂಡೆ. ಅವ್ರೇನಂದ್ರು ನಾನ್ ಕುತ್ಕೊಬೇಕು, ನಿಂತ್ಕೊಬೇಕು, ನಾನ್ ಹೇಳ್ದಂಗೆ ಕೇಳ್ಬೇಕು, ಅವಳು ನಾನು ಕರ್ದಾಗ ಊರಿಗೆ ಬರ್ಬೇಕು, ನಾನು ಹೇಳಿದ ಕೆಲಸ ಮಾಡ್ಬೇಕು ಅಂತಂದ್ರು. ನಾನೇನಂದೆ ಎಲ್ಲಾ ಟೈಮಲ್ಲೂ ನೀನ್ ಹೇಳ್ದಂಗೆ ಕೇಳಕ್ ಆಗಲ್ಲ, ಎಲ್ಲಾ ಟೈಮಲ್ಲೂ ನಾನ್ ಹೇಳ್ದಂಗೆ ನೀವು ಕೇಳಕ್ ಆಗಲ್ಲ, ಗಂಡ ಹೆಂಡತಿ ಇಬ್ರು ಸರಿ ಸಮವಾಗಿ ಹೋದ್ರೇನೆ ಜೀವನ ಆಗೋದು ಅಂತಂದೆ. ಆಮೇಲೆ ಅಷ್ಟೊತ್ತಿಗೇನೆ ನಮ್ಮ ಅಣ್ಣನ್ ಸುದ್ದಿ ಎತ್ತಿರು, ನಿಮ್ ಅಣ್ಣ ಯಾಕೆ ಬರ್ತಾನೆ ನಮ್ಮ ಮನೆಗೆ ಅಂತಂತೆಲ್ಲ ಜಗಳ ಬಂತು. ಆಮೇಲೆ ನಮ್ಮ ಅಣ್ಣ ಏನಕ್ ಬರ್ತಾನೆ ಅಂತಂದ್ರೆ, ಅಣ್ಣ ತಂಗಿ ಬರಂಗೆ ಇಲ್ವಾ ಗುರುಗಳೇ, ಮಾತೆ ಆಡ್ಸಂಗಿಲ್ವಾ? ಆಮೇಲೆ ಇಷ್ಟ ಇಲ್ಲ ಅಂತ. ಆಮೇಲೆ ನಾನು ನಮ್ಮ ಮನೇಲಿ ನಮ್ಮ ಅಪ್ಪಾಜಿ ಅಮ್ಮ ಅಣ್ಣ ಯಾರ್ಗ್ ಏನೇ ಆದ್ರೂ ಅವ್ರ ಮನೆಗೂ ಕಾಲಿಡಂಗಿಲ್ವಂತೆ. ಅವ್ರು ಬಂದು ನಮ್ಮನಿಗೂ ಕಾಲಿಡಂಗಿಲ್ವಂತೆ. ನಿನ್ ಗಂಡ ಬೇಕು ಅಂತಂದ್ರೆ ಪಾಪನ್ ಕರ್ಕೊಂಡು ನೀನೊಬ್ಳು ಬಾ, ಇಲ್ಲಾಂದ್ರೆ ಬೇಡ ಅಂತೆಲ್ಲ ಈ ತರ ಎಲ್ಲ ಒಪ್ಪಿಗೆ ಕೊಟ್ರು. ನಾನು ಇದಕ್ಕೆಲ್ಲ ನಾನು ತಲೆ ಬಾಗಲ್ಲ. ನಿಮಿಗೂ ಅವ್ರು ಬೇರೆಯವ್ರಲ್ಲ, ಅವರು ನಿಮಗ್ ಬೇರೆಯವ್ರಲ್ಲ. ನೀವ್ ಹೆಂಗ್ ಅಕ್ಕ ತಂಗಿ ಅಣ್ಣ ತಮ್ಮಗಳು ಅಂತ ನೀವ್ ಹೆಂಗಿದೀರ ಹಂಗೆ ನಾವು ಇದೀವಿ. ಅವರು ಬರ್ದಲೆ ಹೋಗ್ದಲೆ ಯಾವ್ದು ಆಗಲ್ಲ ಇಲ್ಲಿ. ಅಣ್ಣ ಮನೆಗೆ ತಂಗಿ ಹೋಗ್ಬೇಕು, ತಂಗಿ ಮನೆಗೆ ಅಣ್ಣ ಬರ್ಬೇಕು, ಅದು ಸರ್ವೇ ಸಾಮಾನ್ಯ ಆಗುತ್ತೆ ಅಂತ ಎಲ್ಲವಕ್ಕೂ ಒಪ್ಕೊಂಡೆ ಗುರುಗಳು ನಾನು. ಇವರು ಒಪ್ಕೊಂಡ್ರ. ಅಂದ್ರೆ ಅವಾಚ್ಯ ಶಬ್ದ ಅಂದ್ರೆ ಯಾವ ತರ ಶಬ್ದ ಇದೆ ಅಂತಂದ್ರೆ ಗೊತ್ತಿಲ್ಲ ಗುರುಗಳು. ಅಂತೋಳು ನೀನ್ ಆ ತರ ಮಾಡ್ದೆ, ನೀನ್ ಈ ತರ ಮಾಡ್ದೆ ಅಂತ ಕೆಟ್ಟ ಮಾತಾಗೆಲ್ಲ ಬೈಯಕ್ ಸ್ಟಾರ್ಟ್ ಮಾಡಿರು. ಸರಿ ಆಯ್ತು ಅಂತಂತೆ ಸುಮ್ನಾದೆ ನಾನು. ಈ ಹಾಸ್ಪಿಟ್ಲ್ ವಿಷಯನ ಒಬ್ರಿಗಲ್ಲಿ ಹೇಳ್ತಾ ಇದ್ದೆ ಗುರುಗಳೇ. ಅವ್ರು ಕರೆಕ್ಟ್ ಆಗಿದ್ರಲ್ಲ, ಡ್ರಿಂಕ್ಸ್ ಮಾಡಿರ್ಲಿಲ್ವಲ್ಲ, ಈ ತರ ಹೇಳ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ದಂಗೆ ನನ್ ಬಗ್ಗೆ ಕೆಟ್ಟದಾಗ ಒಪಿನಿಯನ್ ಹೇಳ್ತಾ ಹೇಳಿ ಅಂತಂದ್ರು. ಕೂತಿದ್ದವ್ರು ಬಂದು ನನಗೆ ಹೊಡೆದ್ರು ಚಪ್ಪಾಳಕ್ಕೆ. ಹೊಡೆದ ತಕ್ಷಣ ನಾನು ಅಲ್ಲೇ ತಳಸಕ್ ಬಿದ್ದೋಗ್ಬಿಟ್ಟೆ. ಹೊಡೆದ ತಕ್ಷಣ ತಳಸಕ್ ಹೋಗ್ಬಿಟ್ಟೆ. ನಮ್ಮ ಅಣ್ಣ ಆಚೆ ಇದ್ದವರು ನಮ್ಮ ಅಣ್ಣನ ಪಂಚಾಯತ್ಗೆ ನಡೆಸ್ಬೇಕಾದ್ರೆ ನಮ್ಮ ಅಣ್ಣ ಆಗ್ಲಿ ನಮ್ಮ ಅಮ್ಮ ಆಗ್ಲಿ ಯಾರು ಅಲ್ಲಿ ಬರಂಗಿಲ್ಲ ಅಂತ ಇವ್ರು ಕಂಡೀಷನ್ ಹಾಕಿದ್ರು. ಅಷ್ಟು ಜನಕ್ಕೂ ನಾನು ಒಬ್ಳೆ ಬಾಯಿ ಕೊಡ್ಬೇಕು. ಅಷ್ಟು ಜನಕ್ಕೂ ಒಬ್ಳೆ ಬಾಯಿ ಕೊಟ್ಟಿದ್ದಕ್ಕೆ ಅವ್ರು ನಿಂದು ತಪ್ಪೈತೆ, ಅವ್ರದ್ದು ತಪ್ಪೈತೆ, ಅವ್ರನ್ನ ಹೇಳ್ದಂಗೆಲ್ಲ ನೀನ್ ಕೇಳಿದ್ಯಾ, ಅವ್ನ ಕೇಳ್ದಂಗೆಲ್ಲ ನೀನು ದುಡ್ಡು ತಂಗ್ ಕೊಟ್ಟಿದ್ಯಾ, ಕೆಲ್ಸಕ್ ಹೋಗಾಗ ನೀನು ಈ ತರ ಮಾಡಿದ್ಯಾ ಅಂತ ನೀನ್ ಯಾಕೆ ಆಟ ಕೊಡ್ಸಿದೆ ಅಂತ ನನ್ನೇ ಬೈದ್ರು. ಸರಿ ಆಯ್ತು, ನಾನ್ ಕೊಡ್ಸಿದ್ ತಪ್ಪಾಯ್ತು, ನಾನು ಜೀವನ ಮಾಡ್ಬೇಕು ಅಂತ ಕೊಡ್ಸಿದ್ದು, ನಾಳೆ ನನ್ ಮಕ್ಳು ಭವಿಷ್ಯಕ್ಕೋಸ್ಕರ ಕೊಡ್ಸಿದ್ದು. ಅಷ್ಟ ಆಯ್ತು ಅಷ್ಟ ಆಯ್ತು. ಯಾರು ಬರ್ಲಿಲ್ಲ. ಆಮೇಲೆ ಓಡದ ತಕ್ಷಣ ಕೆಳಗಡೆ ಬಿದ್ದೋದೆ ಗುರುಗಳೇ. ನಮ್ಮ ಅಣ್ಣ ಬಂದ್ಬಿಟ್ಟು ನೀವ್ ಹೆಂಗ್ ಕೈ ಮಾಡಿರಿ ಇಷ್ಟು ಜನದೊಳಗಡೆ, ಪಂಚಾಯತ್ಗೆ ಕೂರಿಸ್ತಾರೋ ನೀವ್ ಪಂಚಾಯತ್ಗೆ ನೆಟ್ಟಗ್ ಮಾಡ್ತಾ ಇದೀರಾ, ಇವಾಗ ಎಂತೆಂತ ಮಾತಾಡ್ತಾರೆ ಅವರೆಲ್ಲ ಸೇರ್ಕೊಂಡು, ಹೆಂಗ್ ಹೊಡೆದ ಇವನು ಇವ್ರಿಗೆ ಅಂತಂದ್ರು. ನಾನು ಓಡದ ತಕ್ಷಣ ಅಲ್ಲಿ ಕೂತಿದ್ದವರು ಸರಿಯಾಗಿದ್ರಲ್ಲ, ಅವರು ನೀನ್ ಯಾಕಪ್ಪ ಕೈ ಮಾಡ್ದೆ, ಹುಡ್ಗಿ ಕೈ ಮಾಡೋ ಅಂತ ತಪ್ಪೇನು ಮಾಡಿಲ್ಲ, ನೀನ್ ಯಾಕೆ ಕೈ ಮಾಡ್ದೆ, ನೀನು ಪಂಚಾಯತಿ ಕೂರ್ಸ್ಕೊಂಡ್ ನಾವ್ ನ್ಯಾಯ ಹೇಳಿ ಹುಡ್ಗಿ ಒಪ್ಸಿದ್ದು ತಾನೆ, ಗಂಡ ಬೇಕು ಅಂತ ಹುಡ್ಗಿ ಒಪ್ಕೊಂಡಿತ್ತು ತಾನೆ, ನೀನ್ ಯಾಕೆ ಕೈ ಮಾಡ್ದೆ? ನನ್ ನಿಂತಿ ನಾನು ಹೊಡಿ ಹೇಳಿ ನಾನು ಏನಾರ ಮಾಡ್ಕೊಂತೀನಿ, ನಿಂಗೆ ಯಾಕೆ ಹಂಗೆ ಹಿಂಗೆ ಅಂತ ಇವ್ರು ಅಂದ್ರು. ಅಪ್ಪ ನೀವು ಹೊಡಿಯಕ್ಕೋಸ್ಕರ ನಾನು ಹುಡ್ಗಿ ಕರ್ಸಿಲ್ಲ ಇಲ್ಲಿ ಪಂಚಾಯತ್ಗೆ ಮಾಡಕ್ಕೆ, ನ್ಯಾಯ ಎಲ್ಲರಿಗೂ ಒಂದೇನೆ, ನೀನ್ ಹೊಡಿಬಾರ್ದಾಯ್ತು, ಯಾಕೆ ಕೈ ಮಾಡ್ದೆ ಹುಡ್ಗಿ ಮೇಲೆ ಅಂತ ಸರಿಯಾಗಿದ್ದರು ಹೇಳಿದ್ರು. ಹೇಳಾಯ್ತು. ನಾನು ಅಲ್ಲಿದ್ದರು ಅಣ್ಣ ಹೇಳ್ಬಿಟ್ಟು ನೀನ್ ಹೊಡೆದಿದ್ ನನ್ಗೆ ಬೇಸರ ಆಯ್ತು ಕಣಪ್ಪ, ಸರಿ ಆಯ್ತು ಹೋಗ್ರಿ ಅಂತಂತ ಅವ ಅಣ್ಣ ಎದ್ದೋಯ್ತು. ನಾನೇನ್ ಮಾಡಿದೆ, ಅವ್ರು ಹೋದ ತಕ್ಷಣ ಹಿಂದ್ಗಡೆನೆ ನಾನು ಬಂದೆ ಮನೆಗೆ. ನಮ್ಮನೆಗೆ ಬಂದಾದ್ಮೇಲೆ ಇವ್ರು ಮತ್ತೆ 1 ಗಂಟೆ ತನಕ ಇವರೆಲ್ಲ ಕುತ್ಕೊಂಡ್ ಮಾತಾಡಿದ್ರು. ಮಾತಾಡಿದಾಗ ನಾನು ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಬೆಳಗಿನ ಜಾವ 4:15 ಗಂಟೆನೂ ಆಗಿತ್ತು. ನಾನು ಸ್ವಲ್ಪ ಸಿಟಿ ಬಿಡ್ರಿ ಅಂತಂತ ಅಲ್ಲಿ ನಮ್ಮ ಅಣ್ಣನ ಕೈಲಿ ಸಿಟಿಯಿಂದ ಬಿಡಿಸ್ಕೊಂಡು ಬೆಂಗಳೂರಿಗೆ ಬಂದ ಗುರುಗಳು ಬಸ್ಸಲ್ಲಿ. ಇವ್ರು ಏನ್ ಮಾಡಿರು, ಇವ್ರು ನಾನು ಗಂಡ ಬೇಕು ಅಂತ ಹೇಳ್ಬಿಟ್ಟು ಇವಳು ಓದ್ಲಲ್ಲ, ಅವನ್ ಜೊತೆ ಓದ್ಲಲ್ಲ, ಅವ್ರ ಅಣ್ಣನ ಜೊತೆಲಿ ಓದ್ಲಲ್ಲ ಅಂತ 1 ವಾರದಿಂದನೂ ಇವಾಗ ಫುಲ್ಲು ಟಾರ್ಚರ್ ಕೊಡ್ತಾ ಇದಾರೆ ಗುರುಗಳು. ಅವ್ರು ಆಕ್ಚುಲಿ 12ನೇ ತಾರೀಕು ಬಂದು 5 ತಿಂಗಳಾಯ್ತು ಹೋಗಿ. ಇವ್ರ ಅಣ್ಣ ಸಾಕ್ತಾನ ಸಂಸಾರನ, ಇನ್ಯಾರು ಸಾಕ್ತಾರೆ, ನೀನ್ ಅವ್ರನ್ನ ಇದ್ ಮಾಡ್ಕೊಂಡಿದ್ಯಾ, ಇವ್ರನ್ನ ಇದ್ ಮಾಡ್ಕೊಂಡಿದ್ಯಾ, ನೀನ್ ಹೆಂಗಿದೀಯ 5 ತಿಂಗಳ ತನಕ 4 ತಿಂಗಳ ತನಕ ಹೆಂಗಿದೀಯ ನೀನು ಒಬ್ಳೇನೆಯ ಅಂತಂತ ಈ ತರ ಎಲ್ಲಾ ಮಾತುಗಳು ಬಂದ್ಬಿಟ್ಟು ಇವಾಗ ಮತ್ತೆ ಪಂಚಾಯತ್ಗೆ ಬಾ ಅಂತ ಕರಿತವ್ರೆ ಗುರುಗಳೇ. ನಾನಂದೆ ಪಂಚಾಯತಿ ಮಾಡ ಅಂತ ನಾನೇನು ಮಾಡಿಲ್ಲ,
ಇದುವರೆಗೂ ನಾನು ಬೇಕಾದ್ರೆ ನೀವ್ ಎಲ್ಲೇ ನಿಂತ್ಕೊಂಡು ಹೇಳಿರು ಅಂತ ನನ್ ಕೆಟ್ಟ ದಾರಿಗೆ ಹೋಗಿಲ್ಲ, ಕೆಟ್ಟ ದಾರಿ ಮಾಡೋದು ಇಲ್ಲ. ಹ್ಮ್ ನಾನ್ ಕರೆಕ್ಟಾಗೆ ಇದೀನಿ. ನಾನ್ 4 ತಿಂಗಳಿಂದ ನಾನಾಯ್ತು, ನನ್ ಮನ ಆಯ್ತು, ನನ್ ಕೆಲ್ಸ ಆಯ್ತು, ಇಷ್ಟೇ ಗುರುಗಳೇ ನಾನ್ ಮಾಡ್ತಿರೋದು. ಹ್ಮ್ ನಾನು ಏನ್ ಕಮಿಟ್ಮೆಂಟ್ಗಳು ಮಾಡ್ಕೊಂಡಿದೀನಿ, ಆಟೋ ತಗೊಳಕ್ಕೆ ಎಷ್ಟು ಸಾಲ ಮಾಡಿದ್ದೆ, ಆಮೇಲೆ ಇವರಿಗೆ ಏನೇನು ಕಮಿಟ್ಮೆಂಟ್ಗಳು ಮಾಡ್ಕೊಂಡಿದ್ದೀನಿ ಅದನ್ನ ತೀರಿಸ್ಕೊಂಡು ಮನೆ ಬಾಡಿಗೆ ಕಟ್ಕೊಂಡು ನಾನು ಹೋಗ್ತಾ ಇದೀನಿ. ಆಯ್ತು. ಈಗ ಬಿಟ್ಟು ಹೋಗಿ. ಅವರು ಬಿಟ್ಟೋಗಿ 4 ತಿಂಗಳಾಯ್ತು ಗುರುಗಳೇ. ನಾನು ಇವಾಗ್ಲೂ ಹೇಳ್ದೆ ಗುರುಗಳೇ, ಮೊನ್ನೆನು ಭಾನುವಾರ ದಿನ ಫೋನ್ ಮಾಡಿ ಹೇಳ್ದೆ. ಹ್ಮ್ ಏನಂತ, ಇವಾಗ ನೀವು ಒಂದ್ ಮಾತಂದಿರ, ನಾವು ಒಂದ್ ಮಾತಂದಿದೀವಿ, ಆಗೋಯ್ತೆ, ಹೋಗೈತೆ, ಅಚ್ಚುಕಟ್ಟಾಗಿ ಬಂದ್ಬಿಟ್ಟು ನಾವ್ ಮುಂಚೆ ಆ ತರ ಇದ್ದು ಅದೇ ತರನೇ ಜೀವನ ಮಾಡ್ಕೊಂಡು ಹೋಗ್ರಿ, ನಾನ್ ನಿಮ್ಮನ್ನ ಏನು ಕೇಳಲ್ಲ ಅಂತಾನೆ ಕೇಳ್ದೆ ಗುರುಗಳು. ಆದ್ರೆ ಇವಾಗ ಎಲ್ಲಾರ ಕೈಲೂ ಫೋನ್ ಮೇಲೆ ಫೋನ್ ಮಾಡಿಸ್ತಾ ಇದಾರೆ. ನೀನ್ ಬಾ ಫಸ್ಟ್, ನೀನ್ ಬಂದು ನಿಮ್ಮ ಅಪ್ಪ, ನಿಮ್ಮ ಅಮ್ಮ, ನಿಮ್ಮ ಅಣ್ಣ 3 ಜನ ಕರ್ಕೊಂಬಂದು ಕ್ಷಮೆ ಕೇಳ್ಬೇಕು ನೀನು, ಇಲ್ಲ ಅಂದ್ರೆ ನನಗ್ ಕ್ಲಿಯರ್ ಮಾಡ್ಕೊಡು, ನನಗೆ ಡೈವರ್ಸ್ ಕೊಡು, ನನಗ್ ಬೇಡ ನೀನು. ಹ್ಮ್ ನನ್ ಮಗುಗೆ ನಾನು ಏನ್ ಮಾಡ್ಬೇಕು, ಅವಳಿಗೆ 18 ವರ್ಷ ಆದ್ಮೇಲೆ ನಾನ್ ಮಾಡ್ತೀನಿ, ನನಗ್ ನೀನ್ ಬೇಡ, ಹ್ಮ್ ಇಲ್ಲ ನನ್ ಕ್ಲಿಯರ್ ಮಾಡು, ಎಲ್ಲ ನನ್ ಕ್ಲಿಯರ್ ಮಾಡಿ ಬರ್ಕೊಡು, ನನಗ್ ಬೇಡ ಅಂತ. ನನ್ ಬೇಡ ಅಂತ ನಾನು ಹೇಳ್ತೀನಿ. ನನ್ ನಿನ್ ಬೇಕು, ನನ್ ಗಂಡ ಬೇಕು, ನನಗೋಸ್ಕರ ಅಲ್ಲವನು ನನ್ನ ಮಗಳಿಗೋಸ್ಕರನಾರು ಬೇಕು, ನನ್ ಬೇಡ ಅಂತ ನಾನು ಹೇಳ. ಆಯ್ತು ಬಿಡದು, 50 ಸತಿ ಹೇಳಿದ್ಯಾ ಆಲ್ರೆಡಿ. ಈಗ ನೀನ್ ಅಲ್ಲಿಗೆ ಯಾಕೆ ಹೋಗ್ತಾ ಇಲ್ಲ ನಿನ್ ಗಂಡನ ಮನೆಗೆ? ನಾನು ಹೋಗ್ತಾ ಇದೀನಿ ಗುರುಗಳೇ. ಅವ್ರು ಹೇಳ್ತಿರೋದು ನೀನ್ ಅಲ್ಲಿ ಬಂದು ಇರು ಅಂತ ಅಲ್ವಾ? ಎಲ್ಲಿ? ಗಂಡನ ಜೊತೆ ಅಲ್ಲಿ ಅವ್ರ ಊರಲ್ಲಿ. ಅಲ್ಲ 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 ಅಲ್ಲ, ಈಗ ಅವ್ರ ಬೇಡಿಕೆ ಏನು? ಬೇಡಿಕೆ ಏನಿಲ್ಲ ಅಂತಂದ್ರೆ ಅವ್ರು ನಮ್ಮ ಅಪ್ಪಾಜಿ ಅಮ್ಮ ಎಲ್ಲಾನು ಕರ್ಕೊಂಡು ಹೋಗಿ ಅವ್ರ ಕ್ಷಮೆ ಕೇಳೋದು ಅದು ಬಿಡ, ಆಯ್ತು. ಅದು ಬಿಟ್ರೆ ಏನು? ಅದ್ ಬಿಟ್ರೆ ಬೇರೆ ಏನಿಲ್ಲ ಗುರುಗಳು. ಅವ್ರು ಕರ್ದಾಗ ನಾನ್ ಹೇಳ್ದಂಗ್ ಕೇಳ್ಬೇಕು ಅಂತ ಅವ್ರು ಹೇಳ್ತಾರೆ. ಕೇಳ್ಬೇಕು ಅಂದ್ರೆ ಅದನ್ನೇ ಕೇಳ್ದೆ ಗುರುಗಳು. ನೀವ್ ಹೇಳ್ರಿ, ನೀನು ನಾನ್ ಕರ್ದಾಗ ಊರಿಗೆ ಬರ್ಬೇಕು, ನಾನ್ ಹೇಳಿದ್ ನೀನ್ ಮಾಡ್ಬೇಕು. ನೀವು ಬೆಂಗಳೂರಲ್ಲೇ ಇರೋದು, ಅವ್ರಿಗೆ ಏನು ತೊಂದರೆ ಇಲ್ಲ, ನೀವು ಇಲ್ಲೇ ಎತ್ಕೊಳ್ಳಿ ಅಂತ. ಹೌದು. ಮತ್ತೆ ಅವ್ರು ಮಾತ್ರ ಅಲ್ಲಿರ್ತಾರಂತೆ ಅಂತಲ್ಲ? ಹೌದು, ಅವ್ರಮ್ಮನೇ ಅದ್ನೇ ಹೇಳ್ತಾರೆ, ನೀನ್ ಅಲ್ಲೇ ಇರು, ಅವ್ನ್ ಇಲ್ಲೇ ಇರ್ಲಿ. ಆದ್ರೆ ಆಕ್ಚುಲಿ ಅವ್ರು ಬೆಂಗಳೂರಾಗೆ ಇದಾರೆ. ಅವ್ರ ಅಕ್ಕರ್ ಮನೆಗೇನೆ ಮತ್ತೆ ಬೇರೆ ಆಟೋ ತಗೊಂಡು ಬಾಡಿಗೆ ಓಡಿಸ್ಕೊಂಡು ಅವ್ರ ಬಂದು 1 ತಿಂಗಳಿಂದ ಬೆಂಗಳೂರಾಗೆ ಇದಾರೆ, ಮನೆಗ್ ಬರ್ತಾ ಇಲ್ಲ. ಇಲ್ಲ, ನಾನ್ ಹೇಳ್ದಂಗ್ ಕೇಳ್ಬೇಕು. ನನ್ಗೆ ಅನ್ಸುತ್ತೆ ಗುರುಗಳೇ, ಇವ್ರು ಈ ಏರಿಯಾದಲ್ಲಿ ಏನಾರೋ ಸಾಲ ಏನಾರೋ ಮಾಡಿದಾರೋ ಏನೋ ನನಗ್ ಗೊತ್ತಾಗ್ತಾ ಇಲ್ಲ. ಆದ್ರೆ ಮನೆ ಹತ್ರ ಮಾತ್ರ ಬರ್ತಾ ಇಲ್ಲ. ಆದ್ರೆ ನಾನ್ ಕೆಲ್ಸಕ್ ಹೋಗೋದು, ನನ್ ಮನೆಗ್ ಬರೋದು, ಈ ತರ ಎಲ್ಲ ಏನಕ್ಕೆ ಸಾಲ ಅಂತ ಗೊತ್ತಾಯ್ತಾ? ಗೊತ್ತಿಲ್ಲ ಗುರುಗಳು. ನನ್ ಇಷ್ಟ, ನಾನ್ ಹೆಂಗಾರ ಮಾಡ್ಕೊಂತೀನಿ, ನಾನ್ ಕುಡಿತೀನಿ, ನಾನ್ ಕುಡಿಯೋಕೆ. ಆಯ್ತು, ಇದಿನ್ನು ಮುಗಿಯದ ಕತೆ. ಈಗ ನಾನು ಹೇಳೋದು, ಇವಳು ಹೆಂಡತಿಯಾಗಿ ಗಂಡ ಒಂದಷ್ಟು ಸಾಲ ಮಾಡಿದಾಗ ಅದಕ್ಕೆ ಏನಕ್ಕೆ ಎಂತ ಅಂತ ಕೇಳಲಿಕ್ಕೂ ಒಂದು ಸ್ಥಾನಮಾನ ಇಲ್ಲ ಅಂದ್ರೆ ನಿಂದೊಂದು ಸ್ವಾಭಿಮಾನ ಇಟ್ಕೊಂಡು ಬದುಕಬೇಕು ಜೀವನದಲ್ಲಿ. ಅರ್ಥ ಆಯ್ತಲ್ಲ? ಇದ್ರ ಮೇಲೆ ಏನು ಹೇಳಬೇಡ. ನಾನು ಈಗ 1 ಗಂಟೆಲ್ಲ ಕೇಳಿದ್ದೀನಿ, ಮತ್ತು ನೀನು ಇಲ್ಲಿ ಏನು ಹೇಳೋ. ಅಂತಿಮವಾಗಿ ಯಾವುದು ಧರ್ಮ ಹೇಗಿದ್ರೆ ಚಂದ ಅಂತ ಇಷ್ಟ ಹೇಳ್ತೀನಿ. ಆಮೇಲೆ ಅದು ನಿನಗೆ ಬಿಟ್ಟಿದ್ದು. ಅವತ್ತಿಂದ ಇವತ್ತಿನವರೆಗೂ ಒಂದು ವ್ಯವಹಾರವನ್ನು ಕೇಳಿದ್ರೆ, ಅಥವಾ ಏನು ಹೋಯ್ತಪ್ಪ, ಎಲ್ಲಿ ಸಾಲ ಮಾಡಿದ್ಯಾ, ಏನಕ್ಕೆ ಮಾಡಿದ್ಯಾ, ತೀರಿಸೋದು ಹೌದಂತೆ. ಆದರೆ ವಿವರಣೆ ಕೇಳಿದ್ರೆ ಕೊಡ್ಲಿಕ್ಕೆ ತಯಾರಿಲ್ಲ ಅಂದರೆ ಮತ್ತೆ ತೀರಿಸೋದು ಯಾಕೆ? ಅಂದರೆ ಇಲ್ಲಿ ನೀನು ಈ ಸಮಾಜಕ್ಕೆ ಹೆಣ್ಣು ಮಕ್ಕಳ ದೃಷ್ಟಿಯಲ್ಲಿ ಒಂದು ಕೆಟ್ಟ ಉದಾಹರಣೆ. ನೀನು ಪತಿವ್ರತೆ ಆಗ್ಲಿಕ್ಕೆ ಹೋಗಿ ನೀನು ಮಾಡ್ಕೊಂಡು ಎಡವಟ್ಟುಗಳು ಒಂದೊಂದಲ್ಲ. ಅವತ್ತಿಂದ ಅರೆ ನನ್ನ ಗಂಡ, ನನ್ನ ಸಂಸಾರ, ನಾನು ಯಾವನೋ ಇಂದಲೇ ಹೋಗಿ ನಾನು ಬೇಕಾದ್ ಮಾಡ್ಕೊಂಡು ಕೂತ್ಕೊಂಡಿದ್ದು, ನಾನು ಆಮೇಲೆ ಬಂದು ಗಂಡನ ಲೆಕ್ಕ ಕೇಳಿದ್ರೆ ಅದು ಬೇರೆ. ಯಾವನಿಂದಲೂ ಹೋಗಿ ಈಗ ಬಂದ ಲೆಕ್ಕ ಕೇಳಲಿಕ್ಕೆ ಅದೇನೂ ಇಲ್ಲ. ನಾನು ನನ್ನ ಗಂಡ ಅಥವಾ ಯಾರು ಮಾಡಿದ್ದನ್ನು ಬಾಚಿಕೊಂಡೆ ಇಡೀ ಜೀವನ ಬಂದ್ಬಿಟ್ಟಲ್ಲ ನೀನು. ಸಮಸ್ಯೆ ಈತನದ್ದು ಏನೋ ಹೌದು, ಅದು ಬಹಳ ದಯನೀಯವಾದ ವಿಚಾರ. ಅದು ಕ್ಷಮಿಸಲು ಅಸಾಧ್ಯವಾದ ಸಂಗತಿಗಳು, ಆತ ಮಾಡಿಕೊಂಡು ಬಂದಿರೋ ಸಂಗತಿಗಳು. ಆದರೆ ಒಂದು ಹೆಣ್ಮಗಳಾಗಿ, ಒಂದು ಹೆಂಡತಿಯಾಗಿ ನೀನು ನಿನ್ನ ಸ್ವಾಭಿಮಾನವನ್ನು, ನೀನು ನಿನ್ನ ಹಿಡಿತವನ್ನು ಎಲ್ಲಿ
ಕೂಡ ತುಂಬ ಸ್ಪಷ್ಟವಾಗಿ ಗಟ್ಟಿಯಾಗಿ ನೀನು ಅದನ್ನು ಕೇಳಲಿಲ್ಲ, ಉತ್ತರ ಪಡ್ಕೊಳ್ಳಿಲ್ಲ. ಹಿಂಗೆ ಮುಂದೆ ಹೋದರೆ ಇನ್ನೂ ಒಂದು ದಷ್ಟು ಸಾಲ ಮಾಡ್ಕೊಳ್ಳೋದು, ನೀನು ಅದಕ್ಕೆ ದುಡಿತಾ ಹೋಗೋದು, ಅವ್ರು ಸಾಲ ಮಾಡ್ಕೊಂಬರೋದು, ನೀವು ತೀರಿಸ್ತಾ ಹೋಗೋದು. ನಾನು ಹೇಳೋದು ಅಂತಿಮವಾಗಿ ನಿಮಗೆ ಯಾವುದೇ ರೀತಿಯ ಕೆಟ್ಟ ಉದ್ದೇಶಗಳಿಲ್ಲ, ಕೆಟ್ಟ ಚಟಗಳಿಲ್ಲ, ಕೆಟ್ಟ ದಾರಿಯಲ್ಲಿಲ್ಲ. ಆತ ಇಲ್ಲಿಗೆ ಇನ್ನೂ 50 ವರ್ಷ ಬಿಟ್ಟು ಬರಲಿ, ಮಗು ನೋಡಿಕೊಂಡು ನೀನು ನಿನ್ನ ಜೀವನ ನೋಡಿಕೊಂಡು ಇಲ್ಲೇ ಬದುಕು. ಆದರೆ ಈ ಆಟೋ ತಕ್ಕೊಡೋಕೆ ಹೋಗೋದು, ಸಾಲ ಜೊಟ್ಟಿಗೆ ತೀರಿಸೋಣ ಅನ್ನೋದು, ನೀ ಪರವಾಗಿಲ್ಲ. ಆ ನಿನ್ನನ್ನು ಗಂಡನ ಬಿಟ್ಟವಳು ಅನ್ಲಿ, ಏನಾದರೂ ಅನ್ಲಿ ಪರವಾಗಿಲ್ಲ, ನೀನು ಇಲ್ಲೇ ಬದುಕು. ಯಾವ ಪಂಚಾಯತಿನೂ ಮಾಡೋಕೆ ಹೋಗ್ಬೇಡವ. ಯಾಕಂದರೆ ಇಲ್ಲಿ ಈತನಿಗೆ ಹಿಂಗಲ್ಲ ಕೊಡೋ, ಹಿಂಗೆ ಯಾಕೋ ಆ ಹುಡುಗಿ ಕರ್ಕೊಂಡು ಬಂದ ಅಯ್ಯೋ ಅನ್ನಿಸ್ತೀಯ? ಹೇಳುವ ಅಪ್ಪ ಅಮ್ಮ ಇಲ್ಲ, ಹೇಳುವ ಅಕ್ಕ ತಂಗಿದಿರಿಲ್ಲ. ಅಂದರೆ ಇದು ಯಾವುದೂ ಇಲ್ಲದೆ ಇರುವುದರಿಂದ ನೀನು ಏನು ತಿಪ್ಪುರ್ಲಾಗ ಹಾಕಿದ್ರು ಅದು ಈಗಲೇ ಸರಿ ಹೋಗಲ್ಲ. ನಿನಗಿರುವ ಉಳಿದಿರುವ ದಾರಿ ನಿನ್ನ ತವರು ಮನೆಯನ್ನು ವಿಶ್ವಾಸಕ್ಕೆ ತಗೋ. ಅಂಡ್ ಈತನ ಕುರಿತು ಭಗವಂತನಲ್ಲಿ ಪ್ರಾರ್ಥಿಸು, ಆತ ಎಲ್ಲಿದ್ರೂ ಚೆನ್ನಾಗಿರಲಿ ಅಂತ. ಆದರೆ ನಾನು ಸರಿ ಮಾಡ್ಕೊಂಡ್ಬಿಡ್ತೀನಿ, ನಾನು ಇದನ್ನು ಸರಿದಾರಿಗೆ ತಂದು ಬಿಡ್ತೀನಿ, ಅಥವಾ ನಾಳೆ ದಿನ ನನ್ನ ಮಾತಿನಂತೆ ಆತ ಸರಿ ಹೋಗ್ಬಿಡ್ತಾನೆ, ಬದಲಾಗಿಬಿಡ್ತಾನೆ. ಯಾಕಂದರೆ ಯಾವ ಸಾಲವನ್ನು ನೀನು ತೀರಿಸ್ದೋ ಆ ಸಾಲ ಯಾವ ಕಾರಣಕ್ಕಾಗಿತ್ತು ಅನ್ನೋದನ್ನು ತಿಳ್ಕೊಳ್ಳೋ ಶಕ್ತಿನೇ ನಿನಗಿಲ್ಲ ಅಂದರೆ ಆತನ್ನೇನು ಬದಲಾಯಿಸ್ತೀಯ? ಅಂದರೆ ಎಲ್ಲವೂ ಒಂದು ದಿವಸ ಮುಗಿದು ಹೋಗುತ್ತೆ, ಸಮಸ್ಯೆಗಳು ಮುಗಿದು ಹೋಗುತ್ತವೆ, ಗಂಡ ಮುಗಿದು ಹೋಗ್ತಾನೆ, ನೀನೇ ಮುಗಿದು ಹೋಗ್ತೀವಿ, ಎಲ್ಲರ ಬದುಕು ಒಂದು ದಿವಸ ಮುಗಿದು ಹೋಗುತ್ತೆ. ಹಾಗೆ ಮುಗಿದು ಹೋಗುವ ಬದುಕಿನಲ್ಲಿ ನಾನು 10 ರೂಪಾಯಿ ಕೊಟ್ಟೆ ಅಂದರೆ ಯಾರಿಗಾದರೂ, ಅಥವಾ ಏನಕ್ಕೂ ಒಂದು 100 ರೂಪಾಯಿ ಕೊಟ್ಟೆ ಅಂದರೆ ನನಗೆ ಅದರಿಂದ ಏನು ಸಿಕ್ತು, ಮತ್ತು ನಾನು ಯಾಕೆ 100 ರೂಪಾಯಿ ಕೊಟ್ಟೆ ಅಂತ ಗೊತ್ತಿರಬೇಕು. ನೀನು ಸುಮ್ಮನೆ ದುಡ್ಡು ಕೊಡ್ತಿದೀಯಾ, ಕೊಡ್ತಿರೋದು ಯಾರಿಗೆ ಅಂತ ಗೊತ್ತು, ಗಂಡನಿಗೆ. ಆದರೆ ಯಾಕೆ ಕೊಡ್ತಿದೀಯಾ, ಆತ ಅದನ್ನು ತಾಂಡು ಎಲ್ಲಿ ಹಾಕ್ತಿದ್ದಾನೆ, ಅಂಥದ್ದು ಏನು ಮಾಡಿದ್ದಾನೆ, ಇದು ಯಾವುದರ ಹಿನ್ನೆಲೆಯೂ ನೀನು ಇವತ್ತಿಗೆ ತಿಳ್ಕೊಳ್ಳದೆ ಹೋದರೆ, ಅಥವಾ ಇವತ್ತಿಗೆ ಇದನ್ನು ಭೇದಿಸದೆ ಹೋದರೆ, ಬಿಡಿಸದೆ ಹೋದರೆ, ಮಕ್ಕಳ ಕಾಲಕ್ಕೆ ಅಥವಾ ಮಗಳ ಕಾಲಕ್ಕೆ ಅಥವಾ ಮುಂದೆ ಇದು ಬಹಳ ದೊಡ್ಡ ಸಮಸ್ಯೆಯಾಗಿ ನಿಂತ್ಕೊಂಡ್ಬಿಡುತ್ತೆ ಮನೆಗೆ. ಆತನನ್ನು ಬಿಟ್ಟು ಅಥವಾ ಈತನ ಇವತ್ತಿಗೆ ನೋಡವ ಚಿಕ್ಕ ಪುಟ್ಟ ವಿಚಾರಗಳಿಗೆ ಬಿಟ್ಟು ಹೋಗಿ ಇನ್ಯಾವನಿಂದಲೂ ಓಡೋಗಿ ಚಿಕ್ಕ ಪುಟ್ಟ ಸಂಗತಿಗಳು, ಚಿಕ್ಕ ಪುಟ್ಟ ಜಗಳಗಳು ನಡೀಲಿ ಅಂತ ಕಾಯ್ತಾ ಇರುವಂತಹ ಕಾಲ ಬಂದು ನಿಂತಿರಬೇಕಾದ್ರೆ, ನೀನು ನಿನ್ನ ಜೀವಿತಾವಧಿಯಲ್ಲಿ ಸತಿಯಾಗಿ ಆ ಸತಿ ಧರ್ಮವನ್ನು ಬಹಳ ಪ್ರಾಮಾಣಿಕವಾಗಿ ನಿರ್ವಹಿಸ್ತಾ ಬಂದಿದೀಯ. ಆದರೆ ಯಾಕೆ ನೀನು ಒಂದು ಕೆಟ್ಟ ಉದಾಹರಣೆ ಅಂದರೆ, ಒಬ್ಬ ಗಂಡ ಅಥವಾ ಗಂಡನ ಕಷ್ಟ ಕಾಲದಲ್ಲಿ ನಿಲ್ಲಬೇಕು ನಿಜ, ಆದರೆ ಗಂಡನ ಚಟಗಳಿಂದ ಮತ್ತೆ ಅದೇ ಆಗ್ತಿದೆ ಎಂದಾಗ ಅದಕ್ಕೂ ನೀನು ಬೆಂಬಲವಾಗಿ ನಿಲ್ತಾನೇ ಇದ್ದೀಯಾ ಅಂದರೆ, ಆ ದಾರಿಯಲ್ಲಿ ಹೋಗಿ ಕೆಟ್ಟಿರುವ ಆತನಿಗೆ ಬೆಂಬಲವಾಗಿ ನಿನಗೂ ವ್ಯತ್ಯಾಸ ಏನೂ ಇಲ್ಲ, ಇಬ್ರು ಪಾಪಿಗಳೇ. ಯಾವತ್ತಾದರೂ ತಿಳ್ಕೊ, ಧರ್ಮಗಳ ವಿಚಾರ ಬಂದಾಗ ಕ್ಷಮೆ 1 ಸಾರಿ ಸರಿ, 2 ಸಾರಿ ಸರಿ, ಈ ಕೆನ್ನೆ ಸರಿ, ಆಮೇಲೆ ಏನು ಕತೆ ಅಂದರೆ, ಹಾಗೆ ನೋಡಿದ್ರೆ ನಿನ್ನಿಂದ ಬಲವಾದ ಪ್ರತಿಭಟನೆ ಬರದೇ ಇರೋದೇ ಆತ ಹಾಳಾಗ್ಲಿಕ್ಕೆ ಕಾರಣ ಅಲ್ವೇ? ಹೌದು. ಈ ಸತ್ಯವನ್ನ ನೀನು ಎಲ್ಲಿವರೆಗೂ ಅರ್ಥ ಮಾಡಿಕೊಳ್ಳಲ್ವೋ ಅಲ್ಲಿವರೆಗೂ ಆತ ಅಂದರೆ ಸಮಾಜ ಏನು ಅಂದ್ಬಿಡುತ್ತೆ, ಗಂಡನ್ನ ದೂರ ಮಾಡಿಬಿಟ್ರೆ ಬಿಟ್ಬಿಟ್ರೆ ಏನೋ ಅಂದ್ಬಿಡುತ್ತೆ, ಏನೋ ತಪ್ಪು ತಿಳ್ಕೊಂಬಿಡುತ್ತೆ. ಸರಿನವ, ಇಡೀ ಜೀವನ ಪೂರ್ತಿ ಹಿಂಗೆ ಅಂದ್ಕೊಂಡು ಅಂದರೆ ಈ ಎಲ್ಲ ಕ್ಷಮೆಗಳು ಕೂಡ ಅಯ್ಯೋ ನಾಳೆ ನನ್ನ ಜೀವನ ಸರಿ ಹೋಗುತ್ತೆ ಅನ್ನೋ ಕಾರಣಕ್ಕೆ ನೀನು ಕೊಡ್ತಾ ಇದೀಯ. ಆ ಸರಿ ಹೋಗೋ ದಿನ ಬರೋದು ಸಾಧ್ಯವೇ ಇಲ್ಲ, ಯಾಕಂದರೆ ನಿನ್ನ ಎಲ್ಲ ದಿನಗಳು ಬರೀ ಇದರಲ್ಲೇ ಮುಗಿದು ಹೋಗ್ತವೆ. ನೀನಿವತ್ತು ದುಡಿತಾ ಇದೀಯಾ, ಮಗು ಸಾಕ್ತಾ ಇದೀಯಾ, ನಿನ್ನ ತವ್ರ ಮನೆಯನ್ನು ವಿಶ್ವಾಸದಲ್ಲಿಟ್ಕೋ. ನಿನ್ನ ಅತ್ತೆ ಮಾವ ನಿನಗೆ ಏನೇ ಅಂದಿರ್ಬೋದು, ಏನೇ ಬೈದಿರ್ಬೋದು, ಬಿದ್ದಂಥ ಕಾಲಕ್ಕೆ ನೀನು ಅವ್ರಿಗೇನು ಮಾಡಬೇಕು ನೀನು ಮಾಡಬೇಕು, ಯಾಕಂದರೆ ನೀನು ಒಂದಿವ್ಸ ಬೀಳ್ತೀಯ, ಆಯಿತಾ? ಆದರೆ ಈತನ ವಿಚಾರವಾಗಿ ಡೈವರ್ಸೂ ಕೊಡೋದು ಬೇಡ, ಮತ್ತು ಆತ ಹೇಳ್ದಂಗೆ ಕೇಳೋದು, ಒಡೆದಂಗೆ ಒಡಿಸ್ಕೊಳ್ಳೋದು. ನೋಡುವ, ಹೆಣ್ಣು ಪತಿಯನ್ನು ಎಂತಹ ಕಷ್ಟ ಕಾಲದಲ್ಲೂ ಕೆಟ್ಟ ಕಾಲದಲ್ಲೂ ಕೈ ಬಿಡಬಾರ್ದು ನಿಜ. ಆದರೆ ಕಷ್ಟ ಕಾಲಗಳು ಬೇರೆ, ಚಟಗಳಿಂದ ಮೇಲಿಂದ ಮೇಲೆ ಮಾಡಿಕೊಳ್ಳೋದು ಬೇರೆ. ಒಬ್ಬ
ಸಾಲ ಮಾಡ್ಕೊಳ್ತಿದ್ದಾನೆ. ಸರಿ, ಸಾಲ ಮಾಡ್ಕೊಂಡು ಏನು ಅರ್ಧ ಸೈಡ್ ತಗೊಂಡಿದ್ದಾರ, ಬಂಗಾರ ಮಾಡಿಸಿದ್ದಾರ, ಊರಲ್ಲಿ ಏನೋ ಹೊಲ ಮನೆ ಕಟ್ಟಿಸಿ ಅಥವಾ ಅಡಿಕೆ ಗಿಡ ಕಟ್ಟಿಸಿ ಇನ್ನೇನೋ ಬೋರ್ವೆಲ್ ಹಾಕಿಸಿ ಇಂಥದ್ದೇನೋ ಮಾಡಿದ್ದಾರೆ. ಅಂದರೆ ನಿನ್ನ ಮುಂದೆ ಅಂಥದ್ದು ಯಾವ ಬೆಳವಣಿಗೆಯೂ ಇಲ್ಲ, ಆದರೂ ಸಾಲ ಆಗಿದೆ. ಇದನ್ನು ತಿಳ್ಕೊಳ್ದೇನೆ ನೀನು ಸುಮ್ಮನೆ ಹೋಗ್ತೀಯಾ ಅಂದರೆ ನಾಳೆ ನಿನ್ನ ಇಡೀ ಮನೆ ಯಾವ ಪ್ರಪಾತಕ್ಕೆ ಬೀಳುತ್ತೋ ಅದರಲ್ಲಿ ಆತಂದೆಷ್ಟು ಪಾಲಿದೆಯೋ ನಿಂದು ಅಷ್ಟೇ ಪಾಲಿದೆ. ನೀನು ಮೋಹದ ದೃಷ್ಟಿಯಿಂದ ಇದನ್ನು ಯೋಚಿಸಬೇಡ, ಅಥವಾ ಗಂಡ ಅನ್ನೋ ದೃಷ್ಟಿಯಿಂದ ಯೋಚಿಸಬೇಡ. ಆಯಿತು, ನನ್ನ ದುಡಿಮೆಯನ್ನು ನಾನು ಮಾಡೋಣ, 4 ಕಾಸು ಕೂಡಿಟ್ಕೊಳ್ಳೋಣ. ಇದೇ ನಾಳೆ ಗಂಡ ನೀನೇನೇನು ಭಯ ಮನಸ್ಸಲ್ಲಿ ಇಟ್ಕೊಂಡಿದ್ದೀಯಾ ಅದು ನಾಳೆ ಒಂದು ದಿವಸ ನಡೆಯುತ್ತೆ. ನಿನ್ನ ಮನೆಗೆ ಅರ್ಧಂಬರ್ಧ ಜೀವ ಆಗಿ ಬಂದರೆ ನೀನೇ ನೋಡಬೇಕು. ಇವತ್ತು ಆತನೊಂದಿಗೆ ಕುಣ್ಕೊಂಡು ಬರ್ಗೈ ಮಾಡಿಕೊಂಡು 1 ರೂಪಾಯಿಗೂ ಬೇಡೋ ಸ್ಥಿತಿಗೆ ಬರಬೇಡ. ಒಂದು ಮಗು ಇಟ್ಕೊಂಡು ಮಾದರಿ ಆಗು, ಪರವಾಗಿಲ್ಲ. ಏನು ಎಷ್ಟು ದೂರನೇ ಬಂದಿದ್ದೀಯಾ, ಇನ್ನೇನು ಕಳ್ಕೊಳೋದೇನಿದೆ ಅಲ್ಲಿ, ಕಳ್ಕೊಳಕಲ್ಲಿ ಏನಿದೆ ಅಲ್ಲಿ? ಅಪ್ಪ ನೀನು ಹೊಡೆದ ಈಗ ಇಲ್ಲಿಗೆ ಬಾ, ನಾನು ನಿನಗೆ ದಾಸಿ. ಆದರೆ ಈ ಬೆಂಬಲ ಕೊಡದ ಅತ್ತೆ ಮಾವ, ಬೆಂಬಲವಿಲ್ಲ, ಈ ಯಾವುದೂ ಬೆಂಬಲ ಇಲ್ಲದೆ ನಾನು ನಿಂತ್ಕೊಳ್ಳಿಕ್ಕೆ 2 ಕಾಲಿದೆ, ಅದೂ ಕೂಡ ನೀನೇ ಮುರಿದು ಹಾಕ್ಬಿಟ್ರೆ ಮತ್ತೆ ನಾಳೆ ನನ್ನ ಕಥೆ ಏನು? ಈಗ ಆತ ಕೇಳ್ತಿರೋದು ನಿನ್ನ ಕಾಲು ನನ್ನ ಕೈಗೆ ಕೊಡು ಅಂತ. ಸರಿ, ಇರೋವರೆಗೂ ಆತ ಹೇಳ್ದಂಗೆ ನಡ್ಕೊಂಡು ನೀನು ಬರಿಗೈಲಿ ಕೂತ್ಕೊಂಡು 4 ಕಾಸು ದುಡಿದೆ ಚೆನ್ನಾಗಿ, ಯೌವನ ಇದ್ದ ಕಾಲದಲ್ಲಿ ಅಥವಾ ಶಕ್ತಿ ಇದ್ದ ಕಾಲದಲ್ಲಿ 4 ಕಾಸು ದುಡಿದೆ ನೀನು ಬರೀ ಈ ಆಟಗಳು ಆಡ್ಕೊಂಡೇ ಹೋದರೆ ನಾಳೆ ಈ ಚಟಗಳೇ ಇನ್ನೂ ಹೆಚ್ಚಾಗಿ ಸಾಲ ಜಾಸ್ತಿಯಾಗಿ ಒಂದು ದಿವಸ ಆತ ಕಣ್ಮರೆ ಆದ್ನಪ್ಪ, ನಿನ್ನ ಕತೆ ಏನು ಮತ್ತೆ? ನೀನು ದುಡಿದ್ರೆ ಈತ ನಾಳೆ ಎಲ್ಲೋ ಕೆಟ್ಟು ನಿನ್ನ ಮನೆಗೆ ಬಂದು ಕೂತ್ಕೊಂಡ್ರೆ ನೀನು ನೋಡ್ಕೊಳ್ಬೇಕು. ನೋಡ್ಕೊಳ್ತೀಯ, ನಿಂಗೆ ಶಕ್ತಿ ಬೇಕು. ಈಗ ಇದನ್ನ ಯಾರೋ ಹೊರಗಿನವ್ರು ಏನು ಹೇಳ್ತಾರವ, ನ್ಯಾಯ ಮಾಡಿ ಯಾರನ್ನೋ ಕರ್ಕೊಂಬಂದು ಕೂರಿಸಿದ್ರು ಅವ್ರಿಗೇನು ನಾವು ಒಂದು ಮಾಡ್ದೋ ಕೊಡೋ ಅಂತಾರೆ. ಒಳಗಡೆ ಇರೋದು ಯಾರು ಕೇಳಲ್ಲ. ನೀನು ಮರ್ತು ಬಿಡೋ ನೀವಿಬ್ರು ಚೆನ್ನಾಗಿರೋ. ಹಂಗೆ 2 ಮಾತಿಗೆ ಸರಿ ಹೋಗೋದಿದ್ದಿದ್ರೆ ಇಷ್ಟು ವರ್ಷ ಬೇಕಿತ್ತ? ಸುಮ್ಮನೆ ಇವೆಲ್ಲ ನಾಟಕಗಳು, ಇವೆಲ್ಲ ಸೇರಿಸ್ತೀನಿ, ಸರಿ ಮಾಡ್ತೀನಿ, ಇದು ಮಾಡ್ತೀನಿ. ಯಾವ ಮನುಷ್ಯನಿಗೆ ತನ್ನ ಹೆಂಡತಿ ಮಕ್ಕಳು, ತನ್ನ ಬದುಕು, ನಾಳೆ ಯಾರೂ ಬರಲ್ಲ ಬಿದ್ದಂಥ ಕಾಲಕ್ಕೆ ನಾನು ನನ್ನ ಹೆಂಡತಿ, ನಾನು ನನ್ನ ಮಕ್ಕಳು, ನಾನು ನನ್ನ ಅಪ್ಪ ಅಮ್ಮ ನಾವೆಲ್ಲ ಚೆನ್ನಾಗಿದ್ದರೆ ನಾಳೆ ನಾನೇನು ಅರ್ಧಂಬರ್ಧ ಜೀವ ಆಗಿ ಮನೆಯಲ್ಲಿ ಹಾಸಿಗೆ ಇಡಿದ್ರು ಕೂಡ ನನ್ನನ್ನು ಇವರೇ ನೋಡಬೇಕು. ತಡೆಯಪ್ಪ, ಇವ್ರಿಗೆ ಅನ್ಯಾಯ ಮಾಡಿ ನಾನು ಹೊರಗಿನವರನ್ನು ಸುಖಪಡಿಸ್ಲಿಕ್ಕೆ ಹೋದರೆ ಆ ಹೊರಗಿನವರು ಜೇಬಲ್ ದುಡ್ಡಿರೋವರೆಗೂ ಮಾತ್ರ ನಾಳೆ ಬಿದ್ದ ಕಾಲದಲ್ಲಿ ಹೆಂಡತಿ ಮಕ್ಕಳೇ ನನ್ನ ಜೊತೆ ಎದ್ದು ನನ್ನನ್ನು 4 ತುತ್ತು ಹಾಕಿ ಸಾಕಬೇಕೆ ಹೊರತು ಹೊರಗಿನವ್ರು ಬರಲ್ಲ. ಈ ಬುದ್ಧಿ ಸ್ವಯಂ ಇಚ್ಛುಗೂಡಿನಿಂದ ಬಂದಾಗ ಮಾತ್ರ ಪರಿವರ್ತನೆ ಹೊರತು ಯಾರೋ ಹೊರಗಿನವ್ರು ಹೇಳಿದ್ರೆ ಬರೋದಲ್ಲ ಅದು. ಹಂಗ ಹೊರಗಿನವ್ರು ಹೇಳಿದ್ರಿಂದ ಬಂದ್ರೆ ಅದು ಎಷ್ಟು ದಿನವ? ಈಗ ಜನ್ಮತಃ ಹುಟ್ಟಿನಿಂದಲೇ ಬರುವ ತುಟಿಯ ಅಥವಾ ಕೆನ್ನೆಯ ಮೇಲಿನ ಮಚ್ಚೆಗೂ ನೀನು ಬೆಳಗ್ಗೆ ಇಟ್ಕೊಂಡ ಏನು ಕಣ್ಕಪ್ಪಿಗೂ ವ್ಯತ್ಯಾಸ ಇಲ್ವಾ? ಸಂಜೆ ವರ್ಷಕ್ಕೆ ಅದು ಅಳಿಸೋಗುತ್ತೆ. ಹಾಗಾಗಿ ಈ ಸಮಯದಲ್ಲಿ ತುಂಬ ದ್ವಂದ್ವ ಬೇಡ, ತುಂಬ ಗೊಂದಲ ಬೇಡ. ಇವ್ರು ಹಿಂಗೆ ಹೇಳ್ತಿದ್ದಾರೆ, ನಾನು ಹೋಗೋದ ಇದ ನೋಡವಾ, ಇವತ್ತು ನಿನ್ನ ಬದುಕು ಅಷ್ಟೋ ಇಷ್ಟೋ ಒಂಚೂರು ನೆಮ್ಮದಿಯಾಗಿರೋದು ಯಾಕಂದ್ರೆ ನಿನ್ ದುಡಿಮೆ ಇದೆ. ಆಯ್ತಾ? ಯಾರು ಬರಲ್ಲ. ಇವನ್ ನಿಮ್ಮ ಅಪ್ಪ ಅಮ್ಮನ ಕುರಿತು ಹೇಳ್ತಾ ಇದ್ದೀನಿ. ಪಾಪ ಅವ್ರು ನಿನ್ನ ಕಷ್ಟ ಕಾಲದಲ್ಲಿ ನಿಂತಿರ್ಬೋದು, ಬಟ್ ಅವ್ರಿಗೂ ಅವ್ರದೇ ಆದ ಬದುಕಿದೆ. ಬರೀ ನಿಂದು ಕೇಳ್ಕೊಂಡು ಕೂತ್ಕೊಳ್ಳೋದೇ ಅವ್ರಿಗೆ ಕಷ್ಟ ಆಗಬಾರ್ದಲ್ವಾ? ಅಂದ್ರೆ ಅಪ್ಪಾಜಿ ಹಾರ್ಟ್ ಪೇಷಂಟ್ ಗುರುಗಳೇ, ನಾವು ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀವಿ. ಆದ್ರೆ ನಾನು ಮೊನ್ನೆನೂ ಅವ್ರು ಕಾಲ್ ಮಾಡಿದ್ರೆ, ಏನು ನಿನ್ ಕೆಲ್ಸ ಬಿಟ್ಬಿಟ್ಟು ನೀನ್ ಊರಿಗೆ ಬಾ, ನಾನು ಊರಿಗೆ ಬಂದು ನಾನು ಹೇಳ್ದಂಗೆ ಕೇಳ್ಕೊಂಡಿರೋ, ನಿನ್ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ಇದರ ಯಜಮಾನ್ರ ಗುರುಗಳ. ಅದನ್ನೇ ಹೇಳ್ತಾ ಇದ್ದೀನಮ್ಮ. ಈಗ ನಾನು ಹೇಳೋದು, ಈ ಸಮಯದಲ್ಲಿ ಮದುವೆಯಾಗಿ ಎಷ್ಟು ವರ್ಷ ಆಯ್ತು, ಇಲ್ಲಿ ಯಾರ್ಯಾರು ಹೆಂಗೆ ಯಾರ್ಯಾರ ಮಾತುಗಳು ಎಷ್ಟೆಷ್ಟು ಸಮಯ ಮಾತ್ರ ನಿಲ್ತವೆ ನಿನಗೂ ಗೊತ್ತು. ಹೌದು ಗುರುಗಳ, ಗೊತ್ತು. ಇದೆಲ್ಲ ಗೊತ್ತಿದ್ದು ಹಿಂಗೆ ಹೇಳ್ತಾರೆ ಏನು ಮಾಡೋದು? ಏನ್ ನೀನ್ ಮದುವೆ ಆಗಿ ಇನ್ನೂ 2 ತಿಂಗಳು 3 ತಿಂಗಳು 6 ತಿಂಗಳು ಆಗಿಲ್ಲವಾ? ಬಹಳ ವರ್ಷಗಳು ಕಳೆದು ಯಾರ್ಯಾರು ಹೆಂಗೆ ಯಾರ್ಯಾರ ಮಾತುಗಳು ಎಷ್ಟೊತ್ತು ಕುಡ್ದಾಗ ಹೆಂಗೆ ಅಂದ್ರೆ ಯಾವ ಒಬ್ಬ ಪುರುಷ, ಯಾವ ಒಬ್ಬ ಗಂಡ ಹೆಂಡತಿಯನ್ನ ಬದುಕಿನ ಎಲ್ಲ ವ್ಯವಹಾರಗಳಲ್ಲಿ ತುಂಬ ಪಾರದರ್ಶಕವಾಗಿ ಇದಾಯ್ತು ಕಣೆ, ಹಿಂಗಾಯ್ತು ಕಣೆ, ಎಷ್ಟು ಬಂತು ಕಣೆ, ಎಷ್ಟು ಹೋಯ್ತು ಕಣೆ, ಹೀಗೆ ಹೇಳದ ಯಾವ ಪುರುಷ ಕೂಡ ಸಂಸಾರವನ್ನು ಸರಿಯಾಗಿ ನಿಭಾಯಿಸೋಕೆ ಸಾಧ್ಯವಿಲ್ಲ. ಅಂದರೆ ಯಾವಾಗ ಸತಿಗೆ
ಕೇವಲ ಅಲ್ಲಿ ಮನೆಗೆಲ್ಸದವಳ ಥರ ಮಾತ್ರ ನೋಡ್ತಾನೋ ಆತನಿಂದ ಆ ಸಂಸಾರ ಒಂದಿವಸ ಹಾಳಾಗೋದು ಹೌದು. ಅಂದರೆ ನಿನಗಲ್ಲಿ ಯಾವ ಅಂಥದ್ದೊಂದು ಸ್ಥಾನಮಾನಗಳೇ ಇಲ್ಲ ಅಂದಾಗ ಬಿಟ್ಬಿಡು ಅವ್ರನ್ನೆಲ್ಲ ಅಂತ ಹೇಳ್ತಾ ಇಲ್ಲ. ನಿನ್ನ ಬೆಲೆ ಅರ್ಥ ಮಾಡಿಸ್ಲಿಕ್ಕೆ ನೀನೊಂದಷ್ಟು ತ್ಯಾಗ ಮಾಡಬೇಕು, ದುಡಿಬೇಕು. ಈ ನಡುವೆ ನಿನ್ನ ಬಗ್ಗೆ ಕಳಂಕ ತರಬಹುದು, ಯಾವನ್ನು ನೋಡ್ಕೊಂಡಿದ್ದಾಳೆ ಅದು ಇದು ಅಂತ 1000 ಬರಲವ. ಭಗವಂತನ ಅನುಗ್ರಹದಿಂದ ನಿನಗೆ ಒಂದು ಕೆಲಸ ಇದೆ, ಒಂದು ದುಡಿಮೆ ಇದೆ, ಎಲ್ಲ ಬಿಟ್ಟು ಹೋದರೂ ಕೂಡ ಬದುಕಲಿಕ್ಕೆ ಒಂದು ಕಾರಣ ಇದೆ, ಅದು ಮಗು ಅಂತ. ಇವತ್ತು ಇಲ್ಲಿ ಬಂದು ಮಾತಾಡೋ ಎಷ್ಟು 1000 ಹೆಣ್ಮಕ್ಳು ಎಲ್ಲರಿಗೋಸ್ಕರ ಕೊರಗಿ ಕೊರಗಿ ಕಣ್ಣೀರು ಹಾಕಿ ಒಂದಿವಸ ಕಡೆಯಲ್ಲಿ ಅವ್ರಿಗೆ ಅರ್ಥ ಆಯಿತು, ಓಹೋ ನಾನು ಎಲ್ಲಿಯವರೆಗೂ ಇವರೆಲ್ಲರನ್ನು ಉಳಿಸ್ಕೊಳ್ಳಿಕ್ಕೆ ಓಡಾಡ್ತಾ ಇದ್ದೆ ಅಲ್ಲಿಯವರೆಗೂ ಇವರೆಲ್ಲರಿಗೂ ನಾನು ಕಾಲು ಕಸವಾಗ್ತಿದ್ದೆ, ನನ್ನನ್ನು ಉಳಿಸ್ಕೊಳ್ಳೋಕೆ ಅವ್ರಿಗೆ ಮನಸ್ಸೇ ಬರ್ತಾ ಇಲ್ಲ ಅಂದರೆ ನನ್ನ ಬೆಲೆ ಏನು ಮತ್ತೆ ಅಲ್ಲಿ? ನನಗೆ ಅವ್ರ ಬೆಲೆ ಗೊತ್ತು, ನಾನು ಅವ್ರನ್ನ ಉಳಿಸ್ಕೊಳ್ತಿದ್ದೀನಿ ಅಂತ ಅನ್ನೋದಾದರೆ ಮತ್ತು ಅವರು ಬರೀ ನೀನು ಅವ್ರಿವ್ರನ್ನ ಉಳಿಸ್ಕೊಳ್ಳೋದೇ ಆಗೋಯ್ತು, ನಿನ್ನನ್ನು ಉಳಿಸ್ಕೊಳ್ಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ ಅಂದರೆ ಮತ್ತೆ ನೀನೆಷ್ಟು ಕಾಲು ಕಸ ಆಗಿದ್ದೀಯಾ? ನಿನ್ನ ಬದುಕಿಗೊಂದು ಮೌಲ್ಯ ನಿನ್ನ ಜೊತೆ ಯಾರಿದ್ದಾರೆ ಅನ್ನೋದ್ರ ಮೇಲಲ್ಲ, ನೀನು ದುಡಿತಾ ಇದ್ದೀಯಾ, ನೀನು ಸಂಪಾದಿಸ್ತಾ ಇದ್ದೀಯಾ, ನೀನು ಯಾರ ಕಾಲು ಕಸವೂ ಆಗಿಲ್ಲ, ನೀನು ಯಾರನ್ನು ಬೇಡ್ತಾ ಇಲ್ಲ, ನೀನು ಸ್ವಾಭಿಮಾನ ಇಟ್ಕೊಂಡು ಬದುಕ್ತಾ ಇದ್ದೀಯಾ. ಈ ಕಾರಣಕ್ಕೆ ನಿನಗೊಂದು ವ್ಯಕ್ತಿತ್ವದ ತೂಕ ಬರುತ್ತೆ. ಆದರೆ ಇವತ್ತಿಗೆ ನಾನು ಎಲ್ಲಿಗೆ ಹೋಗಬೇಕು, ನಾನು ಏನು ಮಾಡಬೇಕು, ಅದು ಮಾಡಬೇಕು, ಏನೂ ವ್ಯತ್ಯಾಸ ಇಲ್ಲವ. ನಿನ್ನ ಗಂಡ ಎಲ್ಲೋ ಒಂದು ಕಡೆ ಏನೋ ಮಾಡ್ಕೊಂಡು ಇದ್ದಾರ, ಇರಲಿ. ನೀನು ಯಾವುದೇ ದಾರಿಯೂ ತಪ್ಪದೆ, ಯಾವುದೇ ರೀತಿಯಲ್ಲಿ ಮಾರು ಹೋಗದೆ, ಎಲ್ಲೂ ಕೂಡ ಗಮನ ಇರಿಸದೆ, ನೀನಾಯಿತು, ನಿನ್ನ ಮಗು ಆಯಿತು, ನಿನ್ನ ಕೆಲಸ ಆಯಿತು, ನಿನ್ನ ಹೆತ್ತವರಾಯಿತು, ಏನೋ ಅತ್ತೆ ಮಾವ ನಾಳೆ ಬಿದ್ದಂಥ ಕಾಲಕ್ಕೆ ಹೋಗಿ ನೋಡಬೇಕು. ಆದರೆ ಕೆಲಸ ಬಿಟ್ಟು ಬಾ, ನೀನು ಕೆಲಸ ಮಾಡು. ಈಗ ಇದು ಭಾಳ ಮುಖ್ಯವಾಗಿ ನಾನು ಕೋಟ್ ಮಾಡಿ ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ, ನೀನು ಕೆಲಸ ಬಿಟ್ಟು ದಾಸಿ ಆಗ್ಲಿಕ್ಕೆ ಹೋಗಬೇಡ. ನಾನು ಹೇಳಿದ್ದೆ ಅದನ್ನು ಬಿಟ್ಟು ಮರುಕ್ಷಣದಿಂದಲೇ ನಿನ್ನ ನಿಜವಾದ ನರಕ ಶುರುವಾಗುತ್ತೆ. ಈಗ ನೋಡ್ತಿರೋದು ನರಕ ಅಲ್ವೇ ಅಲ್ಲ ಹಾಗೆ ನೋಡಿದ್ರೆ. ಯಾಕಂದ್ರೆ ಇದೆಲ್ಲ ನನ್ಗೆ ಅವ್ರು ಹಿಂಗಂತಾರೆ, ಇವ್ರು ಹಂಗಂದ್ರು, ಅವ್ರು ಹಿಂಗಂದ್ರು, ಇದೊಂದು ದುಃಖ, ಇದು ಬೇರೆದಿದು. ಆದ್ರೆ ಇದಕ್ಕಿಂತ ದೊಡ್ಡ ದುಃಖ, ₹1 ಒಂದು ಮಗುಗೇನೋ ಕೊಡಿಸ್ಲಿಕ್ಕೂ ನಿಮ್ಮ ಅತ್ತೆ ಮಾವನೋ ಗಂಡನೋ ಯಾರನ್ನೋ ಬೇಡೋದಿದೆ. ಅವರು ನಿಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರೆ ಅದು ಬೇಡೋದು ಅಂತ ಬರಲ್ಲ. ನಂಗೆ ಇದು ಬೇಕ್ರಿ ಅಂದಾಗ ಅವ್ರ ವ್ಯಕ್ತಿತ್ವ, ಅಯ್ಯೋ ಯಾಕವ ನೀನು ಹಿಂಗೆ ಕೇಳ್ತೀಯ, ತಗೋ ₹10 ಇಲ್ಲ ₹20 ತಗೋ ಅಂತ ಕೊಡೋರಿದ್ರೆ ಜೀವನ ಪೂರ್ತಿ ಅವ್ರ ಹತ್ರ ಇಸ್ಕೊಂಡು ಬದುಕು, ಪರವಾಗಿಲ್ಲ. ಬಟ್ ಇಲ್ಲ, ಹಂಗಿಲ್ಲ ಇಲ್ಲಿ. ಗುರುಗಳೇ ಒಂದ್ ಮಾತು ಹೇಳ್ತೀನಿ, ನನ್ ಮದ್ವೆಯಾಗ ವಸ್ತ್ರಲ್ಲಿ ಒಂದೇ ಒಂದ್ ಜೊತೆ ಬಟ್ಟೆ ಕೊಡ್ಸಿದ್ದು ಗುರುಗಳೇ. ಆಮೇಲೆ ನನ್ ಮಗು ಆದಾಗ ಒಂದ್ ಜೊತೆ, ನನ್ ಮಗುಗೆ ನನಗೆ ಒಂದ್ ಜೊತೆ ಬಟ್ಟೆ ಕೊಡ್ಸಿದ್ದು ಗುರುಗಳೇ. ಇದುವರೆಗೂ ನನಗೆ ಇಂಥದ್ ಬೇಕು ಅಂತ ನಾನು ಕೇಳಿಲ್ಲ, ಅವ್ರು ಕೇಳಿಲ್ಲ. ಇದೆಲ್ಲ ಯಾವಾಗ ನನಗೆ ಧೈರ್ಯ ಬಂತು ಅಂದ್ರೆ ಒಂದು ಮಗು ಆದ್ಮೇಲೆ ನಾನು ಇವ್ರನ್ನ ಕೇಳಕ್ ನಿಂತ್ಕೊಂಡೆ ಗುರುಗಳೇ. ನೀವೇನ್ ಮಾಡ್ತಾ ಇರೋ ವ್ಯವಹಾರವ, ಯಾಕೆ ಹಿಂಗೆ, ಏನಾಯ್ತು ಅಂತ ಕೇಳಕ್ ನಿಂತ್ಕೊಂಡ್ಮೇಲೆ ಇವ್ರು ಈ ತರ ಮನೆ ಬಿಟ್ಟು ಹೋಗಿದ್ರು. ತಿಳ್ಕೊಂಡ ವ್ಯವಹಾರ ಏನ್ ಮಾಡ್ತವ್ರಿ ಅಂತ? ಹೌದು, ಇಲ್ಲ ತಿಳ್ಕೊಂಡು ನಾನು ಮಾಡ್ತೀನಿ, ನನ್ನ ಇಷ್ಟ ಅದು, ನೀನ್ ಅದೇ ಹೇಳ್ತಾ ಇರೋದು. ಇಂತಹ ಮಾತುಗಳಿಗೆ ಯಾವುದೇ ಸೊಸೆ ಆಗಲಿ ಆರಂಭದಿಂದಲೇ, ಯಾಕಂದ್ರೆ ನೀನು ಆ ಮನೆ ಕೆಲಸದಾಳಾಗಿರೋದ್ರಿಂದ ನೀನು ಕೇಳಲಿಲ್ಲ. ಹೆಂಡತಿ ಆಗಿದ್ರೆ ನೀನು ಕೇಳ್ತಿದ್ದೋ ಏನೋ? ಒಂದು ಹೆಣ್ಮಗಳಿಗೆ, ಒಬ್ಬ ಶಾಲೆಗೆ ಸೇರಿರೋ ಒಬ್ಬ ವಿದ್ಯಾರ್ಥಿ, ಒಬ್ಬ ಹುಡುಗ, ನನಗೆ ಈ ಸಬ್ಜೆಕ್ಟಿಗೆ ಮೇಷ್ಟ್ರಿಲ್ಲ, ಏನು ಮಾಡೋದು ಅಂತ ಒಬ್ಬ ಹೆಡ್ ಮೇಸ್ಟ್ರಂಗೆ ಕೇಳಲಿಕ್ಕೆ ಧೈರ್ಯ ಇಲ್ಲ ಅಂದ್ರೆ ಒಬ್ಬ ವಿದ್ಯಾರ್ಥಿ ಯಾಕವನು? ಇವ್ರು ಮದ್ವೆಯಾಗ ವಸ್ತ್ರಲ್ಲ ನನಗೆ ಆತರ ಕಂಡೀಷನ್ ಹಾಕ್ಬಿಟ್ಟು ನಾನು ಸಾಲ ತೀರಿಸ್ದಾಗ ನಿನ್ ಮಗಳು ಕರ್ಕೊಂಡು ಹೋಗಿ ಬನ್ನಿ ಅಂತ ನಮ್ಮ ಅಪ್ಪಾಜಿ ನಮ್ಮ ಅಮ್ಮಂಗೆ ಹೇಳಿದ್ರಲ್ಲ ಗುರುಗಳೇ. ಆ ಉದ್ದೇಶಕ್ಕೆ ಇವರು ನನ್ ಕೇಳ್ದಾಗೆಲ್ಲ ಜಗಳ ಮಾಡ್ತಾರೆ ಅಂತದ್ದು ನಾನು ಅಷ್ಟೊತ್ತಿಗೆ ಸುಮ್ನೆ ಆಗ್ತಾ ಇದ್ದೆ ಗುರುಗಳೇ. ಏನೋ ಮಾಡ್ಕೊಂಡ್ಲಿ ವ್ಯವಹಾರ, ನಿಮ್ಗೆ ಯಾಕೆ ಗಂಡಸು ವ್ಯವಹಾರ ಅಂತ. ಯಾವ ನಿರ್ಧಾರ ಅಥವಾ ಯಾವ ಕಾರಣ ಕೊಟ್ಟು ಸುಮ್ಮನಾದು ಅದು ಅದ್ಭುತ ಅನ್ನೋದಾಗಿದ್ರೆ ಮತ್ತೆ ಇವತ್ತು ಇಲ್ಲಿಗೆ ಯಾಕೆ ಬರ್ತಿದ್ ಬದುಕು? ಹೌದು ಗುರುಗಳೇ, ನಾನು ಅವತ್ತೇ ಕಂಡೀಷನ್ ಅಂದ್ರೆ ಎಲ್ಲ ಜವಾಬ್ದಾರಿಯಿಂದ ಯಾರ ಹತ್ರನೂ ಹೇಳಿಸ್ಕೊಳ್ಳದೆ ಮನೆ ನೋಡ್ಕೊಂಡು ಹೆಂಡತಿ ಮಕ್ಕಳನ್ನ ನೋಡ್ಕೊಂಡು ಎಲ್ಲ ಅವ್ರ ಮಟ್ಟಿಗೆ ನನಗೆ ಮಾಡೋದು ಗೊತ್ತು, ನೀವು ಕೇಳಬೇಡಿ ಅಂತ ಹೇಳಿಯೂ ಕೂಡ ತುಂಬ ಜವಾಬ್ದಾರಿನ ನಿರ್ವಹಿಸ್ಕೊಂಡು ಹೋಗ್ತಿದ್ದಾನೆ ಅಂತ ಗೊತ್ತಾದಾಗ ಆಯ್ತು ಕಣಪ್ಪ, ಅವನ ಮೇಲೆ ನಂಬಿಕೆ ಇಟ್ಟು ನಾನು ಏನೂ ಕೇಳದೆ ಇರಬಹುದು. ಆದ್ರೆ ಇದು ಹಂಗಿರ್ಲಿಲ್ಲ. ನೋಡವಾ, ಇದು ನಾನು ತುಂಬ ಮುಂದುವರಿಸ್ಲಿಕ್ಕೆ ಹೋಗಲ್ಲ. ನಾನು ಮತ್ತೆ
ಕೃಷ್ಣ ಅರ್ಜುನನಿಗೆ ಹೇಳ್ದಂಗೆ ಹೇಳ್ತಾ ಇದ್ದೀನಿ, ಅಪ್ಪ ಹೇಳೋದೆಲ್ಲ ಹೇಳಿದ್ದೀನಿ, ಇನ್ನು ನಿನಗೆ ಇದರಲ್ಲಿ ಯಾವುದು ಅತ್ಯುತ್ತಮ ನೀನು ನೋಡಪ್ಪ, ನಿನಗೆ ಪಾಲಿಸು ಅಂತ. ನಾನು ಇದೇ ಮಾಡು ಅಂತ ಅದೇ ಮಾಡು ಅಂತ ಹೇಳಲ್ಲ. ಅಂತಿಮವಾಗಿ ಈ ಸಮಯದಲ್ಲಿ ಭಗವಂತ ನಿನಗೇನೋ ಒಂದು ದಾರಿ ಮಾಡಿಕೊಟ್ಟಿದ್ದಾನೆ, ಅನ್ನಕ್ಕೆ ದಾರಿ ಮಾಡಿಕೊಟ್ಟಿದ್ದಾನೆ, ನೆಮ್ಮದಿಗೆ ದಾರಿ ಇದೆ, ಇರೋಕ್ಕೊಂದು ಜಾಗ ಇದೆ, ಏನೋ ನಡೀತಾ ಇದೆ. ಈಗ ಇದಕ್ಕೆ ಕಲ್ಲು ಹಾಕೊಳ್ಬೇಡ. ನೀನು ಅಲ್ಲಿ ಹೋಗಿ ಪಡೆಯುವ ಸುಖ ಏನೂ ಇಲ್ಲ. ಇಲ್ಲಿ ಇದ್ದುಕೊಂಡು ಆತ ಒಂದು ವೇಳೆ ಬಂದರೆ ಭಾಳ ಪ್ರೀತಿಯಿಂದ ನೋಡ್ಕೊ. ಅದು ಬಿಟ್ಟು ಇನ್ನೂ 3-4 ವರ್ಷ ನೀನು ಕೆಲಸ ಬಿಡುವ ನಿರ್ಧಾರ ಮಾಡಿದ್ರೆ ಅಲ್ಲಿಂದ ನಿನ್ನ ನಿಜವಾದ ಸೋಲು ಶುರುವಾಗುತ್ತೆ. ಅದನ್ನು ನೀನು ನೆನ್ಪಿಟ್ಕೊ. ಹೌದು ಇದ್ರೆ ಗುರುಗಳೇ. ತೆಗೆದುಬಿಟ್ಟು ನಿನ್ನ ಗಂಡಂಗೂ ನಾಳೆ ಕಷ್ಟ ಕಾಲ ಬಂತು ಅಂದರೆ ನೀನೇ ಕೊಡ್ಬೋದು. ಹೌದು ಗುರುಗಳೇ. ಅವತ್ತಿವೆಲ್ಲ ಮಂಜಿನಂತೆ ಕರ್ಗೋಗ್ತವೆ ನಿನ್ನ ಹತ್ರ ಇದ್ದು ಕೊಡೋಕೆ ಹೋದರೆ. ಹೌದು ಗುರುಗಳೇ. ಅಷ್ಟೇನವ್ವ, ಯಾವುದು ಅಷ್ಟೇ. ದುಡಿಮೆ ಇಲ್ಲ, ದುಡ್ಡಿಲ್ಲ, ಅಂಥದ್ದೇನೂ ಇಲ್ಲ ಅಂದರೆ ಎಲ್ಲ ಕಾಲು ಕಸ ಮಾಡ್ಕೊಳ್ತಾರವ. ಅದರಲ್ಲಿ ಹೆಂಡತಿ ಮಕ್ಕಳು ಯಾರಾದರೂ ಅಷ್ಟೇ. ಹಾಗಾಗಿ ಅವನ್ನೇನಿಲ್ಲ ಗುರುಗಳೇ, ಅವ್ರು ಎಷ್ಟೆಷ್ಟು ಕಷ್ಟ ಬಿದ್ದಿದ್ರು ಅಷ್ಟು ಕಷ್ಟಗೆಲ್ಲ ನಾನ್ ನಿಂತ್ಕೊಂಡೆ ಗುರುಗಳೇ. ಅವ್ರು ಅದೊಂದ್ ಚೂರು ಯೋಚನೆ ಮಾಡ್ಲಿಲ್ವಲ್ಲ ನನ್ನ ಮಾಡಲ್ಲವ್ವ. ಹೆಂಡತಿ ಅಂತ. ಹಂಗೆ ಮಾಡೋದಿದ್ದಿದ್ರೆ ನಾನು ಇದಕ್ಕೆ ಸಾಲ ಮಾಡಿದ್ದೀನಿ ಕಣೆ ಅಂತ ಅಲ್ಲಿಂದಲೇ ಶುರುವಾಗೋದಾ ನಿಯತ್ತು. ಗುರುಗಳೇ, ಇವ್ರಿಗೆ ಒಂದ್ಸತಿ ಹುಳ ಮುಟ್ಟಿತ್ತು ಗುರುಗಳೇ. ಅದು ಒಂದು ಎಷ್ಟು ಗತ್ರ ಊದಿತ್ತು ಕಾಲು ಅಂತಂದ್ರೆ, ಒಂದು ಕಂಬ ಇರುತ್ತಲ್ಲ ಗುರುಗಳೇ, ಅಷ್ಟು ಗತ್ರ ಊದಿತ್ತು. ಅಷ್ಟು ಗತ್ರ ಊದಿರೋದ ಕರ್ಕೊಂಡು ಹೋಗಿ ಊರಾಗ ಔಷಧಿ ಕೊಡ್ಸಿ, ನಾಟಿ ಔಷಧಿನ ಅಷ್ಟು ಚೆನ್ನಾಗ್ ನೋಡ್ಕೊಂಡೆ ಗುರುಗಳೇ. ನನ್ಗೆ ಔಷಧಿ ಎಲ್ಲ ಹಚ್ಚಿ ಎಲ್ಲ ಅವ್ರನ್ನ 1.5 ತಿಂಗಳು 2 ತಿಂಗಳು ಏನು ಮಾಡ್ಬೇಡ್ರಿ, ನಾನ್ ಮಾಡ್ತೀನಿ ಅಂತ ಪ್ರತಿಯೊಂದು ಮಾಡ್ದೆ ಗುರುಗಳೇ. ನಾನು ಎಲ್ಲ ಮಾಡಿದ್ದೀಯಾ, ಅದೆಲ್ಲದಕ್ಕೂ ಭಗವಂತ ಸತಿಯಾಗಿ ನೀನು ಮಾಡಿದ್ದೀನಿ, ನಿನ್ನ ಕರ್ತವ್ಯ ಅದು, ಹೌದಲ್ಲವ? ಹೌದು ಗುರುಗಳೇ. ನೀನು ಅದನ್ನ ತುಂಬ ಏನೂ ಯೋಚಿಸೋಕೆ ಹೋಗ್ಬೇಡ. ಇದ್ದಷ್ಟು ಸಮಯ, ಇವಾಗ ನಿನ್ನ ಮಕ್ಕಳಿಗೆ ಅನ್ನ ಹಾಕ್ತೀಯ ಅಥವಾ ಅವ್ರಿಗೆ ಊಟ ಕೊಡ್ತೀಯ, ನಾನು ಹಾಕಿದೆ ಅಂತ ಹೇಳ, ಅದು ನಿನ್ನ ಕರ್ತವ್ಯ. ಅದನ್ನು ನೆನೆಸ್ಕೊಳ್ಳೋದು, ಅದಕ್ಕೆ ಕೃತಜ್ಞರಾಗಿರೋದು, ಅದು ಅವ್ರವ್ರ ಯೋಗ್ಯತೆ, ಆಯ್ತಲ್ಲವಾ? ಈ ಜಗತ್ತಲ್ಲಿ ಕೊಟ್ಟು ನಾನೇನೂ ನಿರೀಕ್ಷೆ ಮಾಡೋದು ಬೇಡ, ಅದು ನಿನ್ನ ಕರ್ತವ್ಯ. ಈಗ ನನಗೆ ಸರ್ಕಾರ ಏನೋ ಕೊಡ್ತು ಅಥವಾ ಇನ್ನೇನು ರೋಡಿಗೆ ಟಾರ್ ಹಾಕ್ಸ್ತು, ಊರಿಗೆ ನೀರು ಬಿಡ್ತು, ಸರ್ಕಾರ ಹೇಳ್ಬೋದಾ ನಾನು ಇವ್ರಿಗೆಲ್ಲ ಧರ್ಮ ಮಾಡಿದ್ದೀನಿ? ಅದು ಅವ್ರ ಕರ್ತವ್ಯ. ಹೌದು ಗುರುಗಳೇ. ನಿಂದು ನನ್ ಕರ್ತವ್ಯ ಅಂತ ನಾನು ಅವತ್ತು ಹೇಳ್ಕೊಂಡೆ ಗುರುಗಳು. ನನ್ ಕೇಳ್ತಿರೋದು ಪ್ರೀತಿ ಅವ್ರನ್ನ ಅಷ್ಟೇ ಗುರುಗಳು. ಇಲ್ಲವ, ನಾನು ಇದನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಈ ವಿಚಾರದಲ್ಲಿ ನೀನು ತುಂಬ ಭಾವನಾತ್ಮಕವಾಗಿ ಆಯಿತು ನಾನು ಬರ್ತೀನಿ, ನಡಿ ಹೋಗೋಣ, ನನಗೆ ನೀನು ಮುಖ್ಯ, ಹಿಂಗೆಲ್ಲ ಅಂದರೆ ಇರೋ ಜೀವನನೂ ಕಳ್ಕೊಳ್ತೀಯ. ಸ್ವಲ್ಪ ಈಗಲಾದರೂ ಸ್ವಾಭಿಮಾನದಿಂದ ಬದುಕು. ಆತನನ್ನ ಅದಕ್ಕೆ ಗುರುಗಳೇ, ನಾನು ಆಟೋದಿಂದನೇ 4 ತಿಂಗಳಿಂದ ನಾನಾಯ್ತು, ನನ್ ಕೆಲ್ಸ ಆಯ್ತು, ನನ್ ಮನೆ ಆಯ್ತು, ಇಷ್ಟೇ ಗುರುಗಳೇ ನಾನು ಮಾಡ್ತಿರೋದು. ಮುಂದೊಂದು ದಿವಸ ಬರ್ತಾರೆ, ಎಲ್ಲ ಬರ್ತಾರೆ. ನೀನು ಮೊನ್ನೆ ನಾನು ಅದೇ ಕಂಡೀಷನ್ ಹೇಳಿದ್ದು ಗುರುಗಳೇ, ಇಲ್ಲಪ್ಪ ನಾನಾಗೆ ನಾನು ಬರಲ್ಲ, ನೀವೇ ಹಾಗೆ ನೀವ್ ಹೋಗಿರೋದು, ನೀವ್ ಬನ್ನಿ, ನೀವ್ ಬಂದಿದ್ ಮಾರನೇ ದಿನ ನಾನ್ ನಿಮ್ ಊರಿಗೆ ಬರ್ತೀನಿ, ಕೇಳ್ತೀನಿ, ನೀನ್ ನಮ್ಮೂರಿಗೆ ಬರಲ್ಲ ಅಂತ ಹೇಳ್ತೀರಲ್ವಾ, ನೀವ್ ಬನ್ನಿ ಫಸ್ಟ್ ನಮ್ಮನೆಗೆ, ನಾವಿಬ್ರು ಕುತ್ಕೊಂಡ್ ಮಾತಾಡೋಣ, ಫೇಸ್ ಟು ಫೇಸ್ ಕುತ್ಕೊಂಡ್ ಮಾತಾಡ, ಮಧ್ಯದಲ್ಲಿ ಯಾರು ಬರಲ್ಲ. ಮುಕ್ತಾಯ ಮಾಡ್ತೀನಿ. ಏನೇ ಇದ್ರು ನೀನು ಕೆಲಸ ಮಾತ್ರ ಬಿಡಬೇಡ, ಇಷ್ಟು ಮಾತ್ರ ನನ್ನ ಕಡೆಯಿಂದ ಹೇಳಬಲ್ಲೆ. ಆದರೆ ಇಲ್ಲಿಂದ ನೀನು ತುಂಬಾ ಒಳ್ಳೆಯವಳಾಗ್ಲಿಕ್ಕೆ ಹೋಗಿ ಮೊದಲಿನಂತೆ ಆಯ್ತು ನಾನು ಸಾಲ ತೀರಿಸ್ತೀನಿ, ನಾನೇನು ಕೇಳಲ್ಲ, ಇಲ್ಲ ಗುರುಗಳೇ, ನಾನು ಅದಕ್ಕೆ ಒಪ್ಕೊಂಡಿಲ್ಲ ಗುರುಗಳೇ. ಇವಾಗ ಇವೆಲ್ಲ ಮಾಡ್ಕೊಳ್ತಾ ಹೋದ್ರೆ ಬಹುಶಃ ಇಲ್ಲಿಗೆ ಬಂದು ಮಾತಾಡ್ಲಿಕ್ಕೂ ವಿಧಿ ನಿನಗೆ ಅವಕಾಶ ಕೊಡೋದಿಲ್ಲ. ಇಲ್ಲಿಂದ ಬುದ್ಧಿ ಕಲಿತ ಅವಕಾಶ ಬಳಸ್ಕೋ. ಇಲ್ಲಿಂದ ನಿನ್ನ ಕೆಲಸ ನೀನಾಯ್ತು, ನಿನ್ನ ಪಾಡಿಗೆ ನಿನ್ನ ಮನೆ ಒಳಗಡೆ ಬಂದ್ರೆ ಯಾರು ನಂಬಿ ಗಂಡನೋ ಅತ್ತೆನೋ ಮಾವನೋ ಅವ್ರನ್ನ ಚೆನ್ನಾಗಿ ನೋಡ್ಕೋ. ಆದರೆ ನಿನ್ನ ಕೈ ನಡೀತಾ ಇರೋ ಸಮಯದಲ್ಲಿ ಕಟ್ಟಾಕುವ ಕೆಲಸ ಮಾಡೋದು, ನಿನ್ನನ್ನು ಬೆಳೆಯೋಕೆ ಬಿಡದೆ ಇರೋದು, ನೀನು ದಾಸಿಯಂತೆ ನಿನ್ನನ್ನು ಇಟ್ಕೊಳ್ಳೋದು, ಇಷ್ಟೇ ಅವರ ಉದ್ದೇಶ ಹೊರತು ನಿನ್ನ ನಾಳೆಯ ನೆಮ್ಮದಿ ಅವರಿಗೆ ಬೇಕಾಗಿಲ್ಲ. ಆ ದೂರದೃಷ್ಟಿ ಅವ್ರಿಗಿಲ್ಲದೆ ಹೋದ್ರು ನಿನಗಿರಬೇಕಾಗಿತ್ತು. ನೀನು ಅವತ್ತಂತೂ ಅದನ್ನು ತೋರಿಸಿಲ್ಲ. ಇವತ್ತಾದರೂ ಅದನ್ನು ಗಮನದಲ್ಲಿಟ್ಟುಕೊಂಡು ನಿರ್ಧಾರ. ಹೌದು, ಲೋಕದ ದೃಷ್ಟಿಯಲ್ಲಿ ನೀನು ಕಲ್ಲು ಹೃದಯದವಳು ಅಂತ ಅನ್ನಿಸ್ಬೋದು, ಮಾತು ಕೇಳಲ್ಲ ಅನ್ನಿಸ್ಬೋದು, ಇನ್ಯಾವನ್ನೋ ಇಟ್ಕೊಂಡಿರ್ಬೋದು ಅಂತ ಅನ್ನಿಸ್ಬೋದು, 1000 ಇರ್ಬೋದು. ನಿನ್ನ ಆತ್ಮಕ್ಕೆ, ನಿನ್ನ ಆತ್ಮ ಕಲ್ಯಾಣಕ್ಕೆ ನೀನು ಒಬ್ಬಂಟಿದ್ದೀಯೋ ಅಥವಾ ಇನ್ನೇನಿದೆಯೋ, ಆದರೆ ಕರ್ಮದ ಕಣ್ಣು ತಪ್ಪಿಸ್ಲಿಕ್ಕಾಗಲ್ಲ. ನೀನು ಯಾವುದೇ ರೀತಿಯಲ್ಲೂ ಅಂತ ಅನ್ಯಾಯದ ವಿಚಾರಗಳಲ್ಲಿ ಭಾಗಿಯಾಗಿಲ್ಲ. ಇವತ್ತು ನಿಂದೆ ಆಸ್ಕೋ ಒತ್ಕೋ ಅನ್ನೋಷ್ಟಿರಬೇಕಾದ್ರೆ
ಹೊಸದನ್ನೆಲ್ಲ ಮೈ ಮೇಲೆ ಎಳ್ಕೊಳ್ಳೋಕೆ ನೀನು ತಯಾರು ಇಲ್ಲ. ಅದು ಒಳ್ಳೆಯದು ಅಲ್ಲ, ಅದು ಧರ್ಮವೂ ಅಲ್ಲ. ಇಲ್ಲೇ ಬದುಕು, ಇಲ್ಲೇ ಇದೇ ಕೆಲಸವನ್ನು ಮುಂದುವರಿಸು. ಆ್ಯಂಡು ಡೈವರ್ಸು ಅದು ಇದು ಇಲ್ಲವ, ಭಾಳ ಮುಂದೆ ಬಂದುಬಿಟ್ಟಿದ್ದೀರಾ. ಅದನ್ನು ಕೊಟ್ಟು ಏನಾಗಬೇಕಿಲ್ಲ ಅಥವಾ ಕೊಡದೇನೂ ಏನೂ ಆಗಬೇಕಿಲ್ಲ. ನಿನ್ನ ಪಾಡಿಗೆ ನೀನು ಬದುಕು, ಬೇಕಾದವರು ಬರ್ತಾರೆ. ಆ್ಯಂಡ್ ನಾಳೆ ದಿನ ಎಂದೋ ಒಂದಿನ ಅತ್ತೆ ಮಾವ ಬಿದ್ದುಬಿಟ್ಟಿದ್ದಾರೆ ಎಂದಾಗ ಎಲ್ಲಿ ಕರೆಸ್ಕೊಳ್ತೀಯೋ ಅಲ್ಲಿಗೂ ಹೋಗ್ತೀಯೋ. ಬಟ್ ಅಂಥ ಕಾಲ ಬರುವ ವೇಳೆಗೆ ಚೆನ್ನಾಗಿ ಕತ್ತೆ ಥರ ದುಡಿ, 4 ಕಾಸು ಅಂತ ಮಾಡ್ಕೊ. ಆಮೇಲೆ ಬರೋ ಸಮಸ್ಯೆಗಳೆಲ್ಲ ನಿನಗೆ ಏನು ಗರಿಕೆ ಥರ ಕಾಣ್ತವೆ. ಇಲ್ಲ ಅಂದ್ರೆ ಅವು ಬೆಟ್ಟದ ಥರ ಕಾಣ್ತವೆ, 4 ಕಾಸು ದುಡ್ಡಿಲ್ಲ ಅಂದರೆ. ಮರಗಬೇಡ ಸುಮ್ಮನೆ ಎಮೋಷ್ನಲ್ ಆಗಿ, ಅಯ್ಯೋ ನಾನು ಒಳ್ಳೆ ಹೆಂಡತಿ, ನಾನು ಏನು ಗಂಡನ ಬಿಟ್ಟಿರಲ್ಲ, ಅದು ಇದು ಇವೆಲ್ಲ ತುಂಬ ದಿನ ವರ್ಕ್ ಆಗಲ್ಲವ. ಯಾಕೆ ಅವು 2 ಕಡೆಯಿಂದಲೂ ಹಂಗಿದ್ರೆ ಚಂದ. ಕಣಪ್ಪ ನನ್ನ ಹೆಂಡತಿ ದೇವತೆ ಅಂದರೆ ಅದು ಚಂದ, ನೀನು ಅಷ್ಟೇ ಇರ್ಬೋದು. ಆ ಕಡೆಯಿಂದ ಬರೀ ಅವ್ರು ಸಾಲ ಮಾಡ್ಕೊಂಬರೋದು, ನೀನು ತೀರಿಸೋದು, ಅವ್ರು ಮಾಡೋದು, ನೀನು ತೊಳೆಯೋದು, ಬರೀ ಇದೇ ಆಯಿತು ಅಂದರೆ ಅದು ಜೀವನ ಸರಿಯಲ್ಲ. ಹಂಗೆ ನೋಡಿದ್ರೆ ಆತನ ಈ ಮಟ್ಟಿನ ಮುಂದುವರಿಯುವಿಕೆಗೆ ನಿನ್ನ ಪಾಲು ಇದೆ. ಯಾಕಂದರೆ ಗಟ್ಟಿಯಾದ ಪ್ರತಿಭಟನೆಯೇ ಇರಲಿಲ್ಲ ಯಾವತ್ತೂ ಕೂಡ. ಕಾರಣ ಅವರು ಬಿಟ್ಟು ಹೋಗ್ಬಿಡ್ತಾರೆ ಅಥವಾ ನನ್ನ ಕಳಿಸ್ಬಿಡ್ತಾರೆ ಇಂಥದ್ದೇನೋ ಬ್ಲ್ಯಾಕ್ ಮೇಲ್ ಇರ್ಬೋದು. ಬಟ್ ಈಗಲಾದರೂ ಎಚ್ಚೆತ್ಕೋ, ದೇವರು ಅವಕಾಶ ಕೊಟ್ಟಿದ್ದಾನೆ. ಎಲ್ಲರನ್ನು ನೋಡುವ, ದ್ವೇಷ ಯಾರ ಮೇಲೂ ಇಟ್ಟುಕೊಳ್ಬೇಡ. ಇವತ್ತಿಗೆ ಆತನ ಕರ್ಮದಲ್ಲಿ ಏನಿತ್ತು ಅದು ನಡೀತಾ ಇದೆ, ಅದು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅದು ನೀನು ತಡೆಯೋಕ್ಕಾಗಲ್ಲ. ಆದರೆ ಎಲ್ಲ ಸತ್ಯಗಳು ಗೊತ್ತಾದ ಮೇಲೆ ಓಕೆ, ಇಲ್ಲೇನೋ ಇದೆ, ಇಲ್ಲೇನೋ ತೊಂದರೆ ಇದೆ, ಇಲ್ಲೇನೋ ಹಿಂಗಿದೆ, ಅದನ್ನು ಸಮಸ್ಯೆಗಳಾಗೇ ನೋಡಬೇಕೆ ಹೊರತು ನನ್ನ ಗಂಡ ಸಮಸ್ಯೆ ಗಂಡಂದಾಗಲಿ ಹೊರಗಡೆ ವಿಚಾರಗಳಾಗಲಿ ಸಮಸ್ಯೆ ಅದಕ್ಕೆ ತಕ್ಕಂತೆ ನೀನು ಎಚ್ಚೆತ್ತುಕೊಂಡು ಒಂದು ಮಗು ಇರೋಳಾಗಿ ಆಕೆಯ ಭವಿಷ್ಯದ ಅಥವಾ ಆತ ಆ ಮಗುವಿನ ಭವಿಷ್ಯದ ದೃಷ್ಟಿಯಿಂದ ನೀನು ನಿರ್ಧಾರಗಳು ತಗೊಳ್ಬೇಕು ಹೊರತು ಮತ್ತು ಇವ್ರಿಗೆಲ್ಲ ಒಳ್ಳೆಯವರಾಗ್ಲಿಕ್ಕೆ ಹೋಗಿ ಮಗು ನಾಳೆಗಳನ್ನು ಹಾಳು ಮಾಡಿಬಿಡ್ತೀಯ ನೀನು. ಈಗ ಏನೇ ಯೋಚಿಸಿದ್ರು ಈ ಮಗುವಿನ ಕಾರಣಕ್ಕಷ್ಟೇ. ತಂದೆ ಬೇಕು, ಡೈವರ್ಸ್ ಎಲ್ಲ ಕೊಡೋಕೆ ಹೋಗಬೇಡ, ಧೈರ್ಯವಾಗಿರು, ಶುಭವಾಗಲಿ ತಾಯಿ. ನೋಡಿ, ಕೆಲವೊಮ್ಮೆ ಹಿಂಗಾಗುತ್ತೆ. ಅವರು ಎಷ್ಟು ಸಾಲ ಮಾಡಿಕೊಂಡು ಬರೋದು, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ನನಗನ್ಸೋದು ಈ ಹೆಣ್ಮಕ್ಳು ಹೇಳಿದ್ದೆಲ್ಲ ಸರಿ ಅನ್ನೋದಾದರೆ ಅದು ಎಂಥ ದೊಡ್ಡ ಅಪರಾಧ ಅಲ್ವೇ? ಹೆಂಡತಿ ದುಡಿತಿರೋದನ್ನು ಸುಮ್ಮನೆ ಗಂಡನ ಸಾಲ ತೀರಿಸೋದ್ರಲ್ಲಿ ಹೆಂಡತಿ ಜೀವನ ಆಗೋಯ್ತು. ಹೋಗ್ಲಿ ಆಯ್ತಪ್ಪ, ತೀರಿಸೋಣ, ಏನೋ ಹೆಂಡತಿಯಾಗಿ ಬಂದುಬಿಟ್ಟಿದ್ದೀನಿ. ಏನಕ್ಕೆ ಮಾಡಿದ್ದಿ ಸಾಲ? ಇಂಥದ್ದಕ್ಕೆ ಮಾಡಿದ್ದೀನಿ ಅಂತ ಹೇಳು. ಇದಕ್ಕೆ ಮಾಡಿದ್ದೀನಿ ಕಡೆ. ಭಾಳ ದೊಡ್ಡ ತಪ್ಪು. ಅದಕ್ಕೆ ಹೇಳೋದು, ಹೆಣ್ಣುಮಕ್ಕಳು ಸ್ವಲ್ಪ ಆರಂಭದಲ್ಲೇ ನೋಡಿ, ಅತ್ತೆ ಮಾವ ನಿಮಗೆ 1000 ಮಾತಾಡಲಿ, 1000 ಅನ್ಲಿ, ಅತ್ತೆ ಸೊಸೆ ಇದಾವು ಮುಂಗಿಸಿ ಸಂಪ್ರದಾಯ ಮೊದಲಿಂದ ಹಂಗೆ ಬಂದಿದ್ದಿದೆ. ಎಲ್ಲರ ಮನೇಲಿ ಅಲ್ಲದೆ ಹೋದರೂ ಬಹುತೇಕ ಹೀಗೆ ಇದೆ. ಆದರೆ ಅತ್ತೆ ಮಾವನ ವರ್ತನೆ ಏನೇ ಇರಲಿ, ಅವರಿಗೆ 3 ಹೊತ್ತು ಊಟ ಹಾಕ್ಕೊಂಡು ಅವರ ಬಟ್ಟೆ ಬರೆ ವಾಶ್ ಮಾಡೋದು ಮಿನಿಮಮ್ ಏನಿದೆ ಅದನ್ನು ಮಾಡಬೇಕು. ನಿಮಗೆ ಅವ್ರ ಮಾತು ಕೇಳೋಕೆ ಇಷ್ಟ ಇಲ್ಲ, ಅದನ್ನ ಸೈಡ್ಗಿಡಿ, ಆಯಿತು, ನಿನ್ನ ಗಂಡ ನೀವು ಚೆನ್ನಾಗಿ ಬದುಕಿ. ಅತ್ತೆ ಮಾವನ ವಿಚಾರವಾಗಿ ತೀರಾ ರಗಳೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆದರೆ ಯಾವಾಗ ನಿಮ್ಮನ್ನು ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದ್ದಾರೆ, ಬಟ್ ಏನಾಯಿತು, ಎತ್ತೋಯ್ತು, ಏನು ಖರ್ಚು, ಏನು ಆದಾಯ, ಇದು ಯಾವುದನ್ನೂ ನಿಮ್ಮ ಹತ್ರ ಹೇಳ್ಕೊಳ್ಳೋಕೆ ತಯಾರಿಲ್ಲ. ನೀವು ಊಟಕ್ಕಿದ್ದೀರಾ, ಆಟಕ್ಕಿಲ್ಲ ಅನ್ನೋ ಥರ, ನಿಮ್ಮನ್ನು ಬರೀ ಊಟಕ್ಕೆ ಇಟ್ಕೊಂಡಿದ್ದಾರೆ, ಆಟಕ್ಕಿಲ್ಲ ನೀವು ಅನ್ನೋ ಥರ ಆದರೆ ಯೋಚನೆ ಮಾಡಿ, ನಾಳೆ ನಿಮ್ಮ ಜೀವನ ಎಲ್ಲಿಗೆ ಹೋಗಿ ನಿಲ್ಬೋದು ಅದು. ಹಾಗಾಗಿ ಗಂಡನ ವ್ಯವಹಾರಗಳಲ್ಲಿ ಹೆಂಡತಿಯನ್ನು ಇನ್ವಾಲ್ವ್ ಮಾಡಿಕೊಳ್ಳೋದು, ಇದಾಯಿತು ಕಣೆ, ಇದು ಹೋಯ್ತು, ಇಷ್ಟು ಬಂತು ಕಣೆ, ಇಷ್ಟು ಖರ್ಚಾಯಿತು ಕಣೆ, ಕಳ್ಕೊಳ್ಳೋದೇನು? ಯಾವಾಗ ನಾವು ಮುಚ್ಚಿಡ್ತೀವಿ ಅಂದರೆ ನಮ್ದೇನೋ ಕಳ್ಳ ವ್ಯವಹಾರ ನಡೀತಾ ಇದ್ರೆ, ಯಾವುದು ಹೊಲಸು ಬುದ್ಧಿ ನಡೀತಾ ಇದ್ರೆ. ಸರಿಯಾಗಿದ್ದೀರಾ ಅಂದರೆ ಇಲ್ಲ, ಒಂದು ನೀವು ಕೆಟ್ಟಿರಬೇಕು, ಇಲ್ಲ ಹೆಂಡತಿ ಕೆಟ್ಟಿರಬೇಕು. ಹೆಂಡತಿ ಕೆಟ್ಟಿದ್ದಾಳೆ ಅನ್ನೋದಾದರೆ ಹೇಳಿ ಬಹಿರಂಗವಾಗಿ, ಇವಳು ಇಂಥ ವಿಚಾರಕ್ಕೆ ಸರಿ ಇಲ್ಲ, ಅದಕ್ಕೆ ನಾನು ಇವಳಿಗೆ ವ್ಯವಹಾರ ಹೇಳಲ್ಲ. ಹೆಂಡತಿಗೆ ವ್ಯವಹಾರ ಹೇಳ್ತಿಲ್ಲ ಅಂದರೆ ಗಂಡ ಕೆಟ್ಟಿದ್ದಾನೆ ಅಂತ, ಅಥವಾ ಗಂಡ ಯಾಕೋ ವ್ಯವಹಾರ ಹೇಳ್ತಾ ಇಲ್ಲ ಅಂದರೆ ನಂದೇನೋ ತಪ್ಪಿದೆಯಾ ಅಂತ ಹೆಣ್ಣು ನೋಡ್ಕೊಳ್ಬೇಕು.
ತಪ್ಪಿಲ್ದಿದ್ರೂ ನೀನು ಸುಮ್ಮ ಮನೇಲಿ ಮಾಡ್ಕೊಂಡು ಬಿದ್ದಿರ್ಬೇಕಷ್ಟು, ಅದು ಇದು ಏನು ಕೇಳಂಗಿಲ್ಲ ಅಂದರೆ ಅದು ನಿಮಗೆ ಯಾವತ್ತಿದ್ರೂ ಮಾರಕವೇ. ಏನೇ ಇದ್ರೂ ಆರಂಭದಲ್ಲಿ ಇತ್ಯರ್ಥ ಮಾಡ್ಕೊಂಬಿಡ್ಬೇಕು. ಹೆಣ್ಣನ್ನು ತೀರಾ ಕಾಲು ಕಸ ಮಾಡ್ಕೊಂಡು ಉದ್ಧಾರ ಆಗಿದ್ದು ಯಾವ ಮನೆಯೂ ಇತಿಹಾಸದಲ್ಲಿ ಇಲ್ಲ. ಹಾಗಾಗಿ ಗೊತ್ತಿಲ್ಲ, ಏನೋ ಅವರವರ ಪ್ರಾರಬ್ಧಗಳ ಅನುಸಾರವಾಗಿಂಥ ಬುದ್ಧಿಗಳು ಬಂದುಬಿಡ್ತವೆ. ಆದರೆ ಹೆಣ್ಣುಮಕ್ಕಳಾದವರು ತಾಳ್ಮೆಯಿಂದ ನಿಮ್ಮ ಸ್ಥಾನಮಾನಕ್ಕೆ ಇರುವ ಹಕ್ಕನ್ನಂತೂ ನೀವು ಪಡ್ಕೊಳ್ಬೇಕು. ಇಲ್ಲ ಅಂದರೆ ಸುಮ್ಮನೆ ಅವ್ರು ಹೇಳಿದ್ರು ನೀವು ಕೇಳ್ಕೊಂಡ್ರಿ, ಬರೀ ಸಾಲ ತೀರಿಸೋದ್ರಲ್ಲೇ ನಿಮ್ಮ ಜೀವನ ಮುಗಿದು ಹೋಗ್ಬಿಡುತ್ತೆ. ಅದೇನೇ ಇರಲಿ, ಒಳ್ಳೇದಾಗ್ಲವ್ವ. ಮಗುನ ಚೆನ್ನಾಗಿ ಸಾಕು, ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊ. ಬಿದ್ದಂಥ ಕಾಲಕ್ಕೆ ಮಾತುಗಳಲ್ಲಿ ನೋಯಿಸಬೇಡ. ಗಂಡನೂ ಕೂಡ ಸರಿಯಾದ ರೀತಿಯಲ್ಲಿ ನಿಮ್ಮ ಜೊತೆ ಬದುಕುವಂತಾಗಲಿ. ಸದ್ಯಕ್ಕೆ ಎಲ್ಲವನ್ನು ಬಿಟ್ಟು ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿರು, ತಪ್ಪು ದಾರಿ ಹಿಡಿಬೇಡ. ಶುಭವಾಗಲವ್ವ.